ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. HIV ಅಂದ್ರೆ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್. ರಾಜ್ಯದ ಪದವಿ ಹಾಗೂ ಎಂಜಿನಿಯರಿಂಗ್ ವಿದ್ಯಾರ್ಥಿಗಳಿಗೆ HIV ಪರೀಕ್ಷೆಯನ್ನ ಕಂಪಲ್ಸರಿ ಮಾಡಬೇಕು ಅಂತ ಆರೋಗ್ಯ ಇಲಾಖೆ ಡಿಸೈಡ್ ಮಾಡಿದೆ. ಬಟ್ ಈ ನಿರ್ಧಾರಕ್ಕೆ ಕಾರಣ ಏನು? ಯುವ ಜನರಲ್ಲಿ HIV ಸೋಂಕಿನ ಪ್ರಮಾಣ ಹೆಚ್ಚಾಗ್ತಾ ಇದೆ. HIV ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕಕ್ಕೆ ದೇಶದಲ್ಲೇ 3ನೇ ಸ್ಥಾನ ಸಿಕ್ಕಿದೆ. ನಿಜಕ್ಕೂ ಆತಂಕಕಾರಿ ವರದಿ ಇದು. ಈ ಹಿನ್ನೆಲೆಯಲ್ಲಿ ಪ್ರಾರಂಭದಲ್ಲೇ ಈ ಸೋಂಕು ಪತ್ತೆ ಹಚ್ಚಿ ಕಡಿವಾಣ ಹಾಕಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಈ ಒಂದು ಮಹತ್ವದ ತೀರ್ಮಾನವನ್ನು ಕೈಗೊಂಡಿದೆ. ಈ ವಿಚಾರದ ಬಗ್ಗೆ ನಾವು ಇವತ್ತು ಮಾತಾಡ್ತಾ ಹೋಗೋಣ. ಇವತ್ತಿನ ವಿಶೇಷ, HIV ಟೆಸ್ಟ್ ಕಡ್ಡಾಯ. HIV ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕಕ್ಕೆ ದೇಶದಲ್ಲೇ 3ನೇ ಸ್ಥಾನ ಸಿಕ್ಕಿದೆ. ಅದು ಕೂಡ ಅತಿ ಹೆಚ್ಚಾಗಿ 18ರಿಂದ 35 ವರ್ಷದ ಒಳಗಿನ ಯುವಕ ಯುವತಿಯರಲ್ಲಿ ಈ ಸೋಂಕು ಅತಿ ಹೆಚ್ಚಾಗಿ ಕಾಣಿಸಿಕೊಳ್ತಾ ಇದೆ. HIV ಸೋಂಕು ಕುರಿತು ಯುವ ಜನತೆ ಎಚ್ಚರವಾಗಿರಬೇಕಾಗತ್ತೆ. ರಾಜ್ಯದ ಪದವಿ ಹಾಗೆ ಎಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳಲ್ಲಿ HIV ಪರೀಕ್ಷೆಯನ್ನ ಕಡ್ಡಾಯ ಮಾಡಲಾಗುತ್ತೆ. ಅತಿ ಕಠಿಣ ಕ್ರಮಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಆರೋಗ್ಯ ಶಿಕ್ಷಣ ಇಲಾಖೆ ಜಂಟಿಯಾಗಿ ತೆಗೆದುಕೊಂಡಿರುವಂತಹ ತೀರ್ಮಾನ ಇದು. ಯಾಕಂದ್ರೆ ದೇಶದಲ್ಲೇ ಕರ್ನಾಟಕಕ್ಕೆ 3ನೇ ಸ್ಥಾನ ಸಿಕ್ಕಿದೆ. ಅಂದ್ರೆ ಅತಿ ಹೆಚ್ಚಾಗಿ ಇನ್ಫೆಕ್ಟೆಡ್ ಜನರು ಇಲ್ಲಿ ಇದ್ದಾರೆ ಅಂತ ರಾಷ್ಟ್ರೀಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಈ ಒಂದು ವರದಿಯನ್ನ ನೀಡಿದೆ. ಪ್ರಸ್ತುತ ರಾಜ್ಯದಲ್ಲಿ 2.60 ಲಕ್ಷ HIV ಸೋಂಕಿತರಿದ್ದಾರೆ. ಇದರಲ್ಲಿ 2.05 ಲಕ್ಷ ಮಂದಿ ಆಂಟಿ ರೆಟ್ರೋ ವೈರಲ್ ಥೆರಪಿಯನ್ನ ತೆಗೆದುಕೊಳ್ತಾ ಇದ್ದಾರೆ ಆಲ್ರೆಡಿ. ಆದ್ರೆ ಇನ್ನೊಂದು ಆತಂಕ ಅಥವಾ ಆತಂಕಕಾರಿ ವರದಿ ಏನಪ್ಪಾ ಅಂತ ಅಂದ್ರೆ, ಉಳಿದಂತಹ 54,000 ಜನ ಏನಿದ್ದಾರೆ ಅವರಿಗೆ ಈ ಸೋಂಕು ಇರೋದೇ ಗೊತ್ತಿಲ್ಲ. ಈ ಸೋಂಕು ಬಂದಿದೆ, ನಮ್ಮಲ್ಲಿ ಈ ಸೋಂಕಿದೆ, ನಾವು ಇನ್ಫೆಕ್ಟ್ ಆಗಿದ್ದೀವಿ ಅನ್ನೋದೇ ಗೊತ್ತಿಲ್ಲ. ಹೀಗಾಗಿ ಅವರಿಗೆ ಯಾವುದೇ ರೀತಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇಲ್ಲ. ಅದು ಮತ್ತೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ. ಅದೆಲ್ಲವೂ ಕೂಡ ನಾವಿವತ್ತು ಮಾತಾಡ್ತಾ ಹೋಗೋಣ. ಯುವ ಸಮೂಹದಲ್ಲೇ ಈ ಸೋಂಕು ವೇಗ ಹರಡುವಿಕೆ ಹೆಚ್ಚಾಗ್ತಾ ಇದೆ. 18ರಿಂದ 35 ವರ್ಷದೊಳಗಿನ ಜನರು ಹೆಚ್ಚಾಗಿ ಬಲಿಯಾಗ್ತಾ ಇದ್ದಾರೆ. ಹಾಗೆ 2024ರಲ್ಲಿ ಎಷ್ಟಿತ್ತು ಸೋಂಕಿತರ ಸಂಖ್ಯೆ ಅಂತ ನೋಡೋದಾದ್ರೆ 44,500 ಜನ ಇರ್ತಾರೆ ಇನ್ಫೆಕ್ಟೆಡ್ ಪರ್ಸನ್. ಆದರೆ 2025ರ ವೇಳೆಗೆ 66,600ಕ್ಕೆ ಸೋಂಕಿತರ ಸಂಖ್ಯೆ ತಲುಪಿದೆ. ಹೀಗಾಗಿ VTU ಮತ್ತು ಪದವಿ ಕಾಲೇಜುಗಳಲ್ಲಿ ಆರೋಗ್ಯ ಶಿಬಿರವನ್ನ ಆಯೋಜನೆ ಮಾಡೋದಕ್ಕೆ ಸರ್ಕಾರ ನಿರ್ಧಾರವನ್ನ ಮಾಡಿದೆ. ಹಾಗೆ ವಿದ್ಯಾರ್ಥಿಗಳಿಗೆ ಕಡ್ಡಾಯವಾಗಿ HIV ಟೆಸ್ಟ್ ಮಾಡಿಸಲಾಗುತ್ತೆ, ಕೌನ್ಸಿಲಿಂಗ್ ಕೂಡ ನೀಡಲಾಗುತ್ತೆ. ರಾಜ್ಯದ ಅಂದಾಜು 7 ಲಕ್ಷ ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನ ಮಾಡಲಾಗುತ್ತೆ. ಯಾಕಂದ್ರೆ ಇದರ ಮೇನ್ ಇಂಟೆನ್ಷನ್ ಏನಂದ್ರೆ, ಸ್ಟಾರ್ಟಿಂಗ್ ಅಲ್ಲೇ ಸೋಂಕು ಇರೋದು ಗೊತ್ತಾದ್ರೆ ಬೇಗ ಟ್ರೀಟ್ಮೆಂಟ್ ಕೊಡ್ಬೋದು, ಹಾಗೆ ಅದು ಫರ್ದರ್ ಸ್ಪ್ರೆಡ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ಒಂದಷ್ಟು ವಿಚಾರಗಳನ್ನು ಮುನ್ನೆಲೆಗೆ ತರಲಾಗಿದೆ. HIV ಸೋಂಕಿತರ ಸಂಖ್ಯೆಯಲ್ಲಿ ಕರ್ನಾಟಕಕ್ಕೆ ದೇಶದಲ್ಲೇ 3ನೇ ಸ್ಥಾನ ಸಿಕ್ಕಿದೆ. ನಿಜಕ್ಕೂ ಆತಂಕಕಾರಿ ವರದಿ. ಅದರ ಜೊತೆಗೆ ಈ ಸೋಂಕು ಅತಿ ಹೆಚ್ಚಾಗಿ 18ರಿಂದ 35 ವರ್ಷದ ಒಳಗಿನ ಯುವಕ ಹಾಗೂ ಯುವತಿಯರಲ್ಲಿ ಕಾಣಿಸಿಕೊಳ್ತಾ ಇದೆ. 18ರಿಂದ 25 ವರ್ಷದ ಸುಮಾರು 7,000 ಮಂದಿಯಲ್ಲಿ ಈ ಸೋಂಕು ಪತ್ತೆಯಾಗಿದೆ. ಹಾಗೆ ರಾಜ್ಯದಲ್ಲಿ ಒಂದು 54,000 ಮಂದಿಗೆ ತಮಗೆ ಸೋಂಕು ಇರೋದೇ ಗೊತ್ತಿಲ್ಲ. ಮತ್ತೊಂದು ಕಡೆ ವಿದ್ಯಾರ್ಥಿಗಳ ಗೌಪ್ಯತೆ ಕಾಪಾಡುವಂಥ ಉದ್ದೇಶದಿಂದ ನಿಮ್ಮ HIV ಸ್ಥಿತಿ ತಿಳಿದುಕೊಳ್ಳಿ ಎನ್ನುವಂಥ ಒಂದು QR ಕೋಡ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ಈ ಮೂಲಕ ವಿದ್ಯಾರ್ಥಿಗಳು ತಾವೇ ಸ್ಕ್ಯಾನ್ ಮಾಡಿ ತಮ್ಮ ರಿಪೋರ್ಟ್ ಏನು ಬರುತ್ತೆ, ಪಾಸಿಟಿವ್ ನೆಗೆಟಿವ್ ಎಲ್ಲವನ್ನೂ ಕೂಡ ಅವರು ನೋಡಬಹುದು. HIV ಸೋಂಕನ್ನು ಫೈಂಡ್ ಔಟ್ ಮಾಡಿ ಟ್ರೀಟ್ಮೆಂಟ್ ಕೊಡೋದು ಹಾಗೂ ಜಾಗೃತಿಯನ್ನ ಮೂಡಿಸೋದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ. VTU ಹಾಗೂ ಪದವಿ ಕಾಲೇಜುಗಳಲ್ಲಿ ಹೆಲ್ತ್ ಕ್ಯಾಂಪ್ ಆಯೋಜನೆಯನ್ನ ಮಾಡಲಾಗುತ್ತೆ. ಆರೋಗ್ಯ ಶಿಬಿರ ಮಾಡೋಕೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಈ ಮೂಲಕ VTU ಅಂಡರಲ್ಲಿ ಯಾವೆಲ್ಲ ಇಂಜಿನಿಯರಿಂಗ್ ಕಾಲೇಜಸ್ ಬರುತ್ತೆ ಆ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಕೌನ್ಸಿಲಿಂಗ್ ಕೊಡೋಕೆ ಸೂಚನೆಯನ್ನ ನೀಡಲಾಗಿದೆ. ಪದವಿ ಕಾಲೇಜುಗಳಲ್ಲಿ 3 ಲಕ್ಷ ಹಾಗೂ VTU ಕಾಲೇಜಿನ 4 ಲಕ್ಷ ವಿದ್ಯಾರ್ಥಿಗಳನ್ನು ತಲುಪಿ ಆರಂಭಿಕ ಹಂತದಲ್ಲೇ ಸೋಂಕನ್ನ ಪತ್ತೆ ಹಚ್ಚಿ ಟ್ರೀಟ್ಮೆಂಟ್ ಕೊಡೋ ಗುರಿಯನ್ನ ಸರ್ಕಾರ ಹೊಂದಿದೆ. ಈಗಿನಿಂದ ಮುಂದಿನ ವರ್ಷ ಫೆಬ್ರವರಿವರೆಗೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಜಾಗೃತಿಯನ್ನು ಮೂಡಿಸುವಂತಹ ಪ್ರಯತ್ನವನ್ನು ಸರ್ಕಾರ ಮಾಡುತ್ತೆ. ಅದು ಬೀದಿ ನಾಟಕಗಳ ಮೂಲಕ ಆಗಿರ್ಬೋದು, ಕ್ವಿಜ್ ಮೂಲಕ ಆಗಿರ್ಬೋದು, ಈ ರೀತಿ ಹಲವು ಮಾರ್ಗಗಳಲ್ಲಿ
ಜಾಗೃತಿಯನ್ನು ಮೂಡಿಸೋದಕ್ಕೆ ಸರ್ಕಾರ ಪ್ಲ್ಯಾನ್ ಮಾಡ್ಕೊಂಡಿದೆ. ಆದರೆ ನಿಜಕ್ಕೂ ನಾವು ಎಲ್ಲಿ ಸಾಕ್ತಾ ಇದ್ದೀವಿ ಅನ್ನೋದಕ್ಕೆ ನಿಜಕ್ಕೂ ಇದೊಂದು ದೊಡ್ಡ ಉದಾಹರಣೆ. ಏಕೆಂದರೆ ಎಷ್ಟೇ ನಾವು ಡೆವಲಪ್ ಆಗಿರ್ಬೋದು, ಮುಂದುವರೆದಿರ್ಬೋದು, ಆದರೆ ಅದರ ಜೊತೆಗೆ ಈ HIV ಸೋಂಕು, ಈ ರೀತಿ ಮಾರಕ ರೋಗಗಳು ಬೆಳೀತಾನೆ ಇದೆ. ಎಷ್ಟೇ ಎಜುಕೇಟ್ ಆಗಿರ್ಬೋದು, ಈಗ ನಾವೆಲ್ಲರೂ ಎಜುಕೇಟೆಡ್ಸ್ ಅಂತ ಹೇಳ್ಕೊಳ್ತೀವಿ, ಬಟ್ ನಿಜವಾದ ಎಜುಕೇಷನ್ ಏನು, ಈ ಬೇಸಿಕ್ಗೆ ಗೊತ್ತಿಲ್ಲ ಅಂದರೆ ನಿಜಕ್ಕೂ ನಮ್ಮ ಯುವ ಸಮೂಹ ಎತ್ತ ಸಾಕ್ತಾ ಇದೆ ಅನ್ನೋ ಆತಂಕ ಮೂಡ್ತಾ ಇದೆ. ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆಗೆ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲನೇದಾಗಿ ಆಪ್ತ ಸಮಾಲೋಚಕರು ನಯನ ಅವರಿದ್ದಾರೆ. ನಮಸ್ತೆ ಮೇಡಮ್, ವೆಲ್ಕಮ್ ಟು ದ ಶೋ. ಹಾಗೆ ಪೋಷಕರು ಹರೀಶ್ ಬಾಬು ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಮೇಡಮ್, ನಿಮ್ಮಿಂದ ಶುರು ಮಾಡ್ತೀನಿ. ಫಸ್ಟ್ ಆಫ್ ಆಲ್ ಈ ರಿಪೋರ್ಟ್ ಬಗ್ಗೆ ಏನು ಹೇಳ್ತೀರಾ, ಹಾಗೆ ಸರ್ಕಾರದ ಒಂದು ನಿರ್ಧಾರದ ಬಗ್ಗೆ ಏನು ಹೇಳ್ತೀರಾ? ಸರ್ಕಾರದ ನಿರ್ಧಾರ ಕರೆಕ್ಟಾಗೇ ಇದೆ ಅಂತ ಹೇಳ್ಬೋದು. ಯಾಕಂದರೆ ಇದು ಭಯದ ವಿರುದ್ಧ ಹೋರಾಟ ಆಗಬಾರ್ದು. ಇದು ಒಂದು ಜ್ಞಾನ ಅಂದರೆ ಅಜ್ಞಾನವನ್ನು ಹೋಗಲಾಡಿಸೋವಂಥದ್ದು, ಕಳಂಕವನ್ನು ಹೋಗಲಾಡಿಸೋವಂಥದ್ದು ಮತ್ತು ಜಾಗೃತಿಯನ್ನು ಮೂಡಿಸೋವಂಥದ್ದು ಆಗಿರಬೇಕು. ಸೊ ನಾವೀಗ HIV ಎಲ್ಲ ಕಡೆ ಇದೆ ಅಂತ ಹೇಳಿ ಭಯ ಪಟ್ಕೊಂಡು ಅಯ್ಯೋ ಇದು ಸಾರಬಾರ್ದು, ಇದು ಸರಿಯಲ್ಲ, ಈ ಥರದ ಬಗ್ಗೆ ಇದು ಮಾಡೋದಕ್ಕಿಂತ ಮಕ್ಕಳಲ್ಲಿ ಆ ಜಾಗೃತಿಯನ್ನು ಮೂಡಿಸೋದು ತುಂಬ ಇಂಪಾರ್ಟೆಂಟ್. ಸೊ ಈಗೇನು ಸರ್ಕಾರ ತಂದಿದೆ ಸೆಲ್ಫ್ ಅಸೆಸ್ಮೆಂಟ್, ರಿಸ್ಕ್ ಅಸೆಸ್ಮೆಂಟ್ ರಿಪೋರ್ಟ್, ಇದು ತುಂಬ ಒಳ್ಳೆ ಐಡಿಯಾ ಅಂತ ಹೇಳ್ಬೋದು. ಯಾಕಂದರೆ ಕೆಲವು ಮಕ್ಕಳಿಗೆ ಮುಜುಗರ ಆಗುತ್ತೆ ಹೋಗಿ ಡಾಕ್ಟರ್ ಹತ್ರ ಕೇಳೋದಕ್ಕೆ. ಎಲ್ಲ ಪ್ರಾಬ್ಲಮ್ಸ್ಗಳು ಆಂಗ್ಸೈಟಿ ಡೆವಲಪ್ ಆಗ್ತಾ ಇರುತ್ತೆ, ಅವ್ರಿಗೆ ಗೊತ್ತಿರಲ್ಲ, ಒಳಗಡೆ ಸ್ಟ್ರೆಸ್ ಬರ್ತಾ ಇರುತ್ತೆ. ಸೊ ಈ ಸೆಲ್ಫ್ ಅಸೆಸ್ಮೆಂಟ್ ನೋಡೋದ್ರಿಂದ, ಅವರು ಮಾರ್ಕ್ ಮಾಡೋದ್ರಿಂದ ಎಷ್ಟು ಅಪಾಯ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಸೊ ಅವ್ರಿಗವರೇ ಕೌನ್ಸಿಲಿಂಗ್ ಮಾಡ್ಕೊಳ್ಳೋತಾರ ಈ ರಿಪೋರ್ಟ್. ಸೊ ಅದರಿಂದ ಅವರು ನೆಕ್ಸ್ಟ್ ಸ್ಟೆಪ್ ಏನು ತಗೋಬಹುದು, ನಾನು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಅವರಿಗೆ ಒಂದು ಜಾಗೃತಿ ಮೂಡುತ್ತೆ. ಸೊ ದಿಸ್ ಇಸ್ ಬೆಸ್ಟ್ ಅಂತ ಹೇಳ್ಬೋದು. ಈಗ ಯಾರು ಹಿಂಗೆ ಆಗಿದ್ದಾರೆ ಅಂತ ಪತ್ತೆ ಹಚ್ಚೋದು, ಅವ್ರನ್ನ ಹಿಡಿಯೋದು ಅಥವಾ ಇದೆಲ್ಲ ಮಾಡೋದ್ಕಿಂತ, ಆಮೇಲೆ ಕೆಲವರು ನೆಗ್ಲಿಜೆನ್ಸಿ ತುಂಬಾ ಇರುತ್ತೆ ಕೆಲವು ಮಕ್ಕಳಿಗೆ. ಸೊ ಅದೆಲ್ಲದ್ರಿಂದ ಇನ್ನು ಈ ರೋಗ ಹರಡದೇ ಇರೋ ಹಾಗೆ ಕ್ರಮ ತೆಗೆದುಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಹರೀಶ್ ಸರ್, ಆಸ್ ಅ ಪೇರೆಂಟ್ ಏನು ಹೇಳ್ತೀರಾ ಈ ವಿಚಾರದ ಬಗ್ಗೆ? ಮೇಡಮ್, ಇಲ್ಲಿ ಮುಖ್ಯವಾಗಿ ನಾವು ಮಕ್ಕಳನ್ನ ಯಾವ ರೀತಿ ಬೆಳೆಸ್ಕೊಂಡಿದ್ದೀವಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಏಕೆ ಅಂತಂದರೆ ನಾವು ಎಷ್ಟು ಮಕ್ಕಳನ್ನ ಸಾಮಾಜಿಕವಾಗಿ ಬೆಳೆಸ್ತಿದ್ದೀವಿ, ಸೋಷಿಯಲ್ ಆಗಿ ಎಲ್ಲರ ಜೊತೆಲೂ ಮಿಂಗಲ್ ಆಗಬೇಕು, ಎಲ್ಲರ ಜೊತೆ ಬೆರೀಬೇಕು, ಚೆನ್ನಾಗಿ ಮಕ್ಕಳಿರಬೇಕು ಅಂತ. ಅದೆಲ್ಲೋ ಒಂದು ಕಡೆ ನಮಗೆ ಮುಳುವಾಗ್ತಿದೆಯೇನೋ ಅಂತಂದರೆ ಮೇಜರ್ ಏನಂತಂದರೆ ಸೋಷಿಯಲ್ ಮೀಡಿಯಾ. ಈ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಸ್ ಎ ಪೇರೆಂಟ್ ನಾವೆಲ್ಲ ಏನು ಮಾಡ್ತಿದ್ದೀವಿ ಅಂತಂದರೆ, ನಮಗೆ ಮಕ್ಕಳ ಮೇಲೆ ಗಮನ ಕೊಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ, ನಮಗೆ ಸಾಕಾಗ್ತಿಲ್ಲ. ಎಲ್ಲ ನೋಡ್ತೀವಿ, ಎಲ್ಲ ಕಡೆ ಓಡಾಡ್ತೀವಿ, ಎಲ್ಲ ಕಡೆ ಬರ್ತಿದ್ವಿ, ಬಟ್ ಮಕ್ಕಳನ್ನ ನಾವು ಗಮನದಲ್ಲಿ ಇಟ್ಕೋತಿಲ್ಲ. ಸೊ ಹಾಗಾಗಿ ಮಕ್ಕಳ ಮೇಲೆ ನಾವು ಗಮನ ಆಡಿಸ್ಬೇಕು ಅಂತಂದರೆ ಬಹಳ ಮುಖ್ಯವಾಗಿ ನನಗನ್ಸಿರೋದು ಮೇಡಮ್, ಆಸ್ ಎ ಪೇರೆಂಟ್ ಮಕ್ಕಳ ಮೇಲೆ ಬಹಳ ನಿಗಾ ವಹಿಸಬೇಕು. ಮಕ್ಕಳ ಮೇಲೆ ಸಂದೇಹ ಪಡಬೇಕು ಅಂತ ಹೇಳ್ತಿಲ್ಲ ನಾನು. ಮಕ್ಕಳ ಮೇಲೆ ನಾವು ನಮ್ಮ ಜವಾಬ್ದಾರಿ ಅಲ್ವಾ, ಜಾಗೃತಿ ನೋಡ್ಕೊಳ್ಬೇಕಾದ್ರೆ ನಮ್ಮ ಜವಾಬ್ದಾರಿ. ನೆಕ್ಸ್ಟ್ ಅದೇ ರೀತಿ ಶಿಕ್ಷಕರು ಸ್ಕೂಲಲ್ಲಿ ಮಕ್ಕಳಿಗೆ ಯಾವ ರೀತಿ ಅವ್ರು ಎಜುಕೇಷನ್ ಕೊಡ್ತಾರೆ ಅಂತ. ಎಲ್ಲವೂ ನಮಗೆ ಸೋಷಿಯಲ್, ಸೈನ್ಸು, ಹಿಸ್ಟ್ರಿ ಇಷ್ಟೇ ಅಲ್ಲ, ಅವ್ರ ಮನುಷ್ಯನ ವ್ಯಕ್ತಿಯ ದೈಹಿಕ ಸ್ಥಿತಿಗತಿಗಳ ಬಗ್ಗೆನೂ ನಾವು ಅವ್ರಿಗೆ ಎಕ್ಸ್ಪ್ಲನೇಷನ್ ಮಾಡಬೇಕು. ಆ 14-15 ವಯಸ್ಸು ಬರ್ತಿದ್ದಂಗೆ ಮಕ್ಕಳು, ಹೆಣ್ಣಾಗಲಿ ಗಂಡಾಗಲಿ, ಅವ್ರದ್ದು ಬಾಡಿ ಚೇಂಜಸ್ ಆಗುತ್ತೆ, ಹಾರ್ಮೋನ್ಸ್. ಸೊ ಹಾಗಾಗಿ ಬೈಕೆಗಳು ಕಾಮನ್. ಮಗುಗೆ ನಮಗೆಲ್ಲ ಹೇಗೆ ನಿದ್ರೆ ಬೇಕು, ಹೇಗೆ ಊಟ ಬೇಕು, ಹೇಗೆ ಹೊಟ್ಟೆ ಹಸ್ತದೆ, ಹೇಗೆ ನಿದ್ರೆ, ಅದೇ ರೀತಿಯಲ್ಲಿ ಕಾಮ ಅನ್ನೋದನ್ನು ಬರುತ್ತೆ. ಸೊ ಆವಾಗ ಅದಕ್ಕೆ ಪಡಬೇಕು ಅಂದಾಗ, ಆಗಲೇಬೇಕು ಅಂದಾಗ ಅದ್ರದ್ದು ಯಾವ ರೀತಿ ಅವರು ನಿಗಾ ವಹಿಸ್ಕೊತಾರೆ, ಜಾಗೃತಿ ವಹಿಸ್ಕೊತಾರೆ, ಆ ಸೇಫ್ಟಿ ಸೇಫ್ಟಿ ಮೆಷರ್ಸ್ ಹೇಗೆ ಕಾಪಾಡ್ಕೋಬೇಕು ಅನ್ನೋದನ್ನ ನಾವು ಮಕ್ಕಳಿಗೆ ನಾವು ಈ ವಯಸ್ಸಲ್ಲಿ ನಾವು ತಿಳಿಸೋದಕ್ಕೆ ಆಸ್ ಅ ಪೇರೆಂಟ್ ನಾವು ಶುರು ಮಾಡ್ಕೋಬೇಕು. ಮನೇಲಿ ನಾವು ಶುರು ಮಾಡಬೇಕು. ನಾವು ಮಕ್ಕಳ ಹತ್ರ ಈ ಮಾತು ನಾವು ಹೇಗೆ ಮಾತಾಡೋದು ಮಕ್ಕಳ ಹತ್ರ ಅನ್ನೋದಲ್ಲ, ಅದನ್ನ ನಾವು ಮಾತಾಡಲೇಬೇಕು. ಟೀಚರ್ಸು ಇದನ್ನ ಹೇಗೆ ನಾವು ಮಕ್ಕಳಿಗೆ ಎಕ್ಸ್ಪ್ಲೇನ್ ಮಾಡೋದು ಅಲ್ಲ, ಅದು ಗುಂಪಲ್ಲೆಲ್ಲ ಡಿಸ್ಕಷನ್ ಮಾಡಬೇಕು, ಎಲ್ಲರೂ ತಿಳ್ಕೋಬೇಕು, ಮುಕ್ತವಾಗಿ ಮಾತಾಡಲೇಬೇಕು ಮೇಡಮ್. ಎಲ್ಲರೂ ಒಬ್ರಿಗೊಬ್ಬರು ಅವ್ರಿಗವರೇ ಅರಿವು ಮೂಡಿಸ್ಕೊಬೇಕು. ಮಕ್ಕಳಿಗೆ ಇನ್ನೂ ಬಹಳಷ್ಟು ಜಾಗೃತಿ ಮೂಡಿಸುವಂಥ ವಿಚಾರ ಇದೆ. ಈಗ HIV ಏಡ್ಸ್ ಅಂತಂದರೆ ಬೇರೆ ಅದು ಸೆಕ್ಸ್ನ ಮಾತ್ರ ಬರೋದಿಲ್ಲ, ಕಾಮದ ಮಾತ್ರ ಬರೋದಿಲ್ಲ, ಹಲವಾರು ರೀತಿಗಳಿದಾವೆ. ಅದನ್ನ ಮಕ್ಕಳಿಗೆ ತಿಳಿಸ್ಕೊಡ್ಬೇಕು. ಇನ್ ಕೇಸ್ HIV ಪಾಸಿಟಿವ್ ಬಂದ್ಬಿಟ್ರೆ ಭಯ ಪಡೋ ಅಂಥದ್ದು ಏನೂ ಇಲ್ಲ, ಆತಂಕ ಪಡೋದು ಏನೂ ಇಲ್ಲ. ಅದಕ್ಕೆಲ್ಲ ನಾವು ಕ್ರಮ ತಗೋಬೋದು. ಆ ಮಕ್ಕಳು ಇವಾಗ ಮಕ್ಕಳು ಹುಡ್ತಾರೆ ಹೊಟ್ಟೆಯಲ್ಲಿ ಅಂತಂದ್ರೆ ಮಗುಗೆ ಏಡ್ಸ್ ಬರ್ದಿರೋ ತರ ನಾವು ಮಗುನ ಕಾಪಾಡ್ಕೊಳ್ಳೋ ಅಂತ ಸೈನ್ಸ್ ನಮ್ಮಲ್ಲಿದೆ. ಸೊ ಈ ರೀತಿ ಎಲ್ಲ ನಾವು ಅರಿವು ಮೂಡಿಸ್ಬೇಕು. ಇದು ಈ HIV ಬಂದಿದೆ ಅಂತಂದ್ರೆ ಭಯ ಪಡೋ ಅಂಥದ್ದಲ್ಲ, ಧೈರ್ಯವಾಗಿರೋ ಅಂಥದ್ದನ್ನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಅನ್ನೋದು ನನ್ನ ಹೇಳ್ತೀನಿ ಮೇಡಮ್. ಎಸ್, ಇನ್ನು ನಯನಾ ಮೇಡಮ್, ಅಕಸ್ಮಾತ್ ಏನಾದರೂ HIV ಕನ್ಫರ್ಮ್ ಆದರೆ ಅಥವಾ ಪಾಸಿಟಿವ್ ಬಂದರೆ ಆಗ ಆ ಒಂದು ವ್ಯಕ್ತಿಯ ಮನಸ್ಥಿತಿ ಯಾವ ರೀತಿ ಆಗುತ್ತೆ?
ಎಸ್ಪೆಷಲಿ ವಿದ್ಯಾರ್ಥಿಗಳದ್ದು? ಹೌದು, ಅಂದರೆ ಯೂಶಲಿ ಸ್ಟ್ರೆಸ್ ಬಂದೇ ಬರುತ್ತೆ, ಅವರಿಗೆ ಆತಂಕ ಜಾಸ್ತಿ ಆಗುತ್ತೆ, ಆಂಗ್ಸೈಟಿ ಜಾಸ್ತಿ ಆಗುತ್ತೆ, ಡಿಪ್ರೆಷನ್ಗೆ ಹೋಗೋರು ಇರ್ತಾರೆ. ಬಟ್ ಅದ್ರ ಅರಿವು ಇಲ್ಲ ಅಂದರೆ ಇನ್ನು ಏನು ಅಂದರೆ ಅವರಿಗೆ ಜವಾಬ್ದಾರಿ ಇನ್ನ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಸಮಾಜ ನಿಂತಿರೋದೇ ಇಂಥವ್ರ ಮೇಲಿಂದ. ಇವ್ರಿಗೆ ಸೋಂಕಿತ ಆಗಿದ್ದಾರೆ ಅಂದರೆ, ಇನ್ಫೆಕ್ಟೆಡ್ ಪರ್ಸನ್ ಅಂದರೆ ಇನ್ನು ಬೇರೆಯವರ ಜೀವಗಳ ಬಗ್ಗೆ ಇವರು ಎಚ್ಚರಿಕೆಯಿಂದ ಇರಬೇಕು. ಯಾಕಂದರೆ ಇದು ಸೋಂಕು ಹರಡೋದೇ ಒಬ್ಬರಿಂದ ಒಬ್ಬರಿಗೆ. ಸೊ ಅದರಿಂದ ಸಮಾಜ ಹಾಳಾಗುತ್ತೆ, ಎಲ್ಲ ಕಡೆನೂ ಪ್ರಾಬ್ಲಮ್ ಆಗುತ್ತೆ. ಸೊ ಇವರು ಅದು ಸ್ಟ್ರೆಸ್ಸು ಡಿಪ್ರೆಷನ್ಗೆ ಹೋಗೋದ್ಕಿಂತ ಮತ್ತೆ ಅದನ್ನು ಹೇಗೆ ಸ್ಟೆಪ್ಸ್ ತಗೋಬೇಕು, ART ಥೆರಪಿ ತಗೊಳ್ಳೋದು ಅಥವಾ ಅದರದ್ದು ಏನು ಮೆಡಿಸಿನ್ಸ್ ತಗೊಳ್ಳೋದು, ಟ್ರೀಟ್ಮೆಂಟ್ ತಗೊಳ್ಳೋದು, ಅದ್ರ ಮೂಲಕ ಅದು ಕಡಿಮೆ ಆಗುತ್ತೆ. ಅಂದರೆ ಕಂಪ್ಲೀಟಾಗಿ ಕಡಿಮೆ ಆಗುತ್ತೆ ಅಂತ ಇಲ್ಲ. ಸೊ ಎಷ್ಟು ಅಂದರೆ ಆ ವೈರಸ್ ಇದನ್ನ ಲೋಡ್ನ ಕಮ್ಮಿ ಮಾಡ್ಬೋದು, ಇನ್ನೂ ಹೆಚ್ಚು ವರ್ಷ ಅವರು ಬದುಕ್ಬೋದು. ಅಂದರೆ ರೋಗ ನಿರೋಧಕ ಶಕ್ತಿ ಅವರಲ್ಲಿ ಜಾಸ್ತಿ ಮಾಡಿಕೊಂಡು ಲೈಫ್ ಸ್ಟೈಲ್ನ ಚೇಂಜ್ ಮಾಡಿಕೊಂಡು ಬದುಕ್ಬೋದು, ಏನು ತೊಂದರೆ ಇಲ್ಲ. ಹಾಗಂತ ಆಂಗ್ಸೈಟಿಯಲ್ಲಿ ಡಿಪ್ರೆಷನಲ್ಲಿ ಅವ್ರು ಎಷ್ಟು ಇರ್ತಾರೆ ಅಷ್ಟು ಬೇಗ ಅವರಿಗೆ ಇದು ಇನ್ಫೆಕ್ಟೆಡ್ ಅಂದರೆ ಏಡ್ಸಿಗೆ ತಿರುಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂದರೆ ಫಸ್ಟ್ ಬರೋದು HIV ಅಂತ, ಹ್ಯೂಮನ್ ಇಮ್ಯುನೋಡಿಫಿಷಿಯನ್ಸಿ. ಅದಾದಮೇಲೆ ಒಂದು ಸ್ವಲ್ಪ ದಿನ ಇನ್ನೂ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತಾ ಕೊನೆ ಹಂತ ತಿರುಗೋದು ಏಡ್ಸ್, ಅಕ್ವೈರ್ಡ್ ಇಮ್ಯುನೋಡಿಫಿಷಿಯನ್ಸಿ ಅಂತ. ಸೊ ಅದಕ್ಕೆ ಎಷ್ಟು ಕೆಲವರಿಗೆ ಒಂದೇ ವರ್ಷದಲ್ಲಿ ಅಟ್ಯಾಕ್ ಆಗುತ್ತೆ, ತುಂಬ ಇಮ್ಯುನಿಟಿ ಪವರ್ ಲೋ ಇರೋರಿಗೆ. ಇನ್ನು ಕೆಲವರಿಗೆ 5 ವರ್ಷ 10 ವರ್ಷ ತನಕ ತಗೊಳುತ್ತೆ. ಸೊ ಅದಕ್ಕೆ ಟ್ರೀಟ್ಮೆಂಟ್ ತಗೊಂಡು ಸರಿಯಾದ ಲೈಫ್ ಸ್ಟೈಲ್ನ ಸರಿಯಾಗಿ ಇದು ಮಾಡಿದ್ರೆ ಅದನ್ನು ಮುಂದೂಡ್ಬೋದು, ಪೋಸ್ಟ್ಪೋನ್ ಮಾಡ್ಬೋದು. ಸೊ ಅದಕ್ಕೆ ಹೆದರ್ಕೊಳ್ಳೋದು, ಆಂಗ್ಸೈಟಿಗೆ ಒಳಗಾಗೋದು ಅಗತ್ಯ ಇಲ್ಲ. ಡಿಪ್ರೆಷನ್ ಯಾವ ರೀತಿ ನೋಡುತ್ತೆ ಅನ್ನೋದು ಫಸ್ಟ್ ಭಯ ಎಲ್ಲರಲ್ಲೂ ಕೂಡ. ಎಷ್ಟೋ ಜನ ಅದರಿಂದ ಸೂಸೈಡ್ ಕೂಡ ಮಾಡ್ಕೊಳ್ತಾರೆ. ಸಮಾಜದ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟಿ ಏನೆಲ್ಲ ಇರುತ್ತೆ ಈ ಟೈಮ್ನಲ್ಲಿ? ಹೌದು, ಇವಾಗ ಸಮಾಜ ಅದಂತೂ ಇದ್ದೇ ಇರುತ್ತೆ. ಯಾಕಂದರೆ ಅವರು ಒಂದ್ಸತಿ ಈ ಥರ ಪ್ರಾಬ್ಲಮಲ್ಲಿ ಇದ್ದಾರೆ ಅಂದರೆ ಕೆಲವರು ಹಂಗ್ಸೋರು, ಮಾತಾಡೋರು, ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಬಟ್ ಅದಕ್ಕೆ ಕೌನ್ಸಿಲಿಂಗ್ ತಗೊಳ್ಳೋದು ಅಗತ್ಯ. ಇವರು ನಾರ್ಮಲ್ ಪೀಪಲ್ ಥರ ನಾವು ಟ್ರೀಟ್ ಮಾಡೋಕ್ಕಾಗಲ್ಲ. ಇವರಿಗೆ ಸಪ್ರೇಟಾಗಿ ಕೌನ್ಸಿಲಿಂಗ್ ಸೆಂಟರ್ಸ್ಗೆ ಹೋಗಿ ಅವರು ಥೆರಪಿಸ್ ತಗೊಳ್ಳೋದು, ಅವ್ರು ಹೇಗೆ ಅವರ ಒಂದು ವೈಯಕ್ತಿಕ ಭಾವನೆಗಳನ್ನು ಸರಿ ಇಟ್ಕೋಬೇಕು, ಹೇಗೆ ಭಾವನೆಗಳನ್ನು ನಿಯಂತ್ರಿಸಬೇಕು, ಹೇಗೆ ಅವರ ಆ ಎಮೋಷ್ನಲ್ ಇಂಟೆಲಿಜೆನ್ಸ್ನ ಡೆವಲಪ್ ಮಾಡ್ಕೋಬೇಕು, ಇದನ್ನೆಲ್ಲ ಅವ್ರು ಕಲೀಲೇಬೇಕು. ಯಾಕಂದರೆ ಮನೇಲಿ ನನಗೆ ಆಗಿದೆ, ನನಗೆ ಅಫೆಕ್ಟೆಡ್ಡು ಅಂತ ಹೇಳಿ ನಾನು ಮನೇಲಿ ಕೂತ್ಕೊಂಡೆ ಅಂದರೆ ಇನ್ನೂ ಡಿಪ್ರೆಷನ್ನು, ಯಾಕಂದರೆ ಆಲ್ರೆಡಿ ಇಮ್ಯುನಿಟಿ ಪವರ್ ಲೋ ಇರೋದ್ರಿಂದ ಇನ್ನೂ ಅವ್ರ ನೆಗೆಟಿವ್ ಥಾಟ್ಸ್ ಜಾಸ್ತಿ ಆಗೋಕ್ಕೆ ಸಾಧ್ಯತೆ ಇದೆ. ಸೊ ಆ ನೆಗೆಟಿವ್ ಥಾಟ್ಸಿಂದ ಇನ್ನೂ ಸ್ಪೈರಲ್ ಆಗ್ತಾ ಸೂಸೈಡ್ ಟೆಂಪ್ಟೇಷನ್ಸ್ ಎಲ್ಲ ಬರುತ್ತೆ. ಆಮೇಲೆ ಅವರು ಬೇರೆ ರೋಗಗಳಿಗೂ ಜಾಸ್ತಿ ತುತ್ತಾಗ್ತಾರೆ. ಸೊ ಅದಕ್ಕಿಂತ ಒಂದು ಕೌನ್ಸಿಲರ್ನ ಭೇಟಿಯಾಗಿ ಮನಃಶಾಸ್ತ್ರಜ್ಞರ ಹತ್ರನೋ ಸೈಕ್ಯಾಟ್ರಿಕ್ ಹತ್ರನೋ ಒಂದು ಕೌನ್ಸಿಲಿಂಗ್ ತಗೊಳ್ಳೋದು, ಅದಕ್ಕೆ ಬೇಕಾಗಿರುವಂಥ ಏನು ಸಮಾಲೋಚನೆ ಮಾಡ್ಕೊಳ್ಳೋದು, ಅದು ತುಂಬ ಇಂಪಾರ್ಟೆಂಟ್. ಹರೀಶ್ ಸರ್, ಹಾಗೆ ಈಗ ಒಂದು ಮಗುಗೆ HIV ಪಾಸಿಟಿವ್ ಇದೆ ಅಂತ ಗೊತ್ತಾದರೆ, ಅಂದರೆ ಯಾರೇ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರ ಪೋಷಕರು, ಪೇರೆಂಟ್ಸ್ ಅದನ್ನು ಯಾವ ರೀತಿ ತಗೊಳ್ಬೇಕು? ಮೇಡಮ್ ಭಾರಿ ಇಂಪಾರ್ಟೆಂಟ್ ಮೇಡಮ್. ಇಲ್ಲಿ ಮೇನ್ ರೋಲ್ ಬರೋದೇ ಪೇರೆಂಟ್ಸ್. ಫಸ್ಟ್ ಪೇರೆಂಟ್ಸ್ ಅವರು ಮೊದಲು ಭಯಭೀತರಾಗಬಾರ್ದು. ಅವರು ಇದಕ್ಕೆ ಸರಿಯಾಗಿ ಸೂಕ್ತವಾದ ಕ್ರಮ ಏನು ಜರುಗಿಸಿದ್ರೆ ನಮ್ಮ ಮಗು ಎಂಡ್ ಆಫ್ ದಿ ಡೇ ನಮಗೇನು ನಮ್ಮ ಮಗು ಚೆನ್ನಾಗಿರಬೇಕು ಅಷ್ಟೇ ಅಲ್ವಾ. ಸೊ ಅದಕ್ಕೆ ನಾವು ಯಾವ ರೀತಿ ಕ್ರಮ ಜರುಗಿಸ್ಕೊಬೇಕು, ಯಾವ ರೀತಿ ನಾವು ಮಕ್ಕಳಿಗೆ ಯಾವ ರೀತಿ ಮೋಟಿವೇಟ್ ಮಾಡಬೇಕು, ಭಯ ಪಡೋಂಥದ್ದೇನೂ ಇಲ್ಲ. ಇದರಿಂದ ನಾವು ಹೊರಗೆ ಬರ್ಬೋದು, ಯಾವ ರೀತಿ ಎಲ್ಲ ಹೊರಗೆ ಬರ್ಬೋದು ಅಂತ ನಾವೇ ಅವ್ರಿಗೆ ಮಕ್ಕಳಿಗೆ ಅಡ್ವೈಸ್ ಮಾಡಬೇಕು. ಆಮೇಲೆ ಮೇಡಮ್ ಏನೋ ಥರ ಒಳ್ಳೆ ಮನೋವಿಜ್ಞಾನಿಗಳ ಹತ್ರ ಕರ್ಕೊಂಡೋಗಿ, ಅವ್ರಿಗೂ ಮನಃಶಾಸ್ತ್ರಜ್ಞರ ಹತ್ರ ಕರ್ಕೊಂಡೋಗಿ ಅವ್ರಿಗೆ ಒಳ್ಳೆ ಫೀಡ್ಬ್ಯಾಕ್ ಕೊಡುವಂಥದ್ದು, ಅವ್ರಿಗೆ ಯಾವ ರೀತಿ ಅದನ್ನು ತಗೋಬೇಕು, ಇದರಲ್ಲಿ ಯಾವುದೇ ಭಯ ಪಡೋಂಥದ್ದೇನೇ ಇಲ್ಲ. ಸೂಸೈಡ್ ಮಾಡ್ಕೊಳ್ಬೇಕು, ಮತ್ತೊಂದು ಆತಂಕಕ್ಕೊಳಗಾಗೋದಂತ ಮಕ್ಕಳಿಗೆ ಆಗಬಾರ್ದು. ಯಾಕಂದರೆ ಮಕ್ಕಳು ಸಣ್ಣ ವಯಸ್ಸು ಅವ್ರಿಗೆ. ಇವಾಗ ನೀವು ಹೇಳಿದ್ರಲ್ಲ, ಒಂದು 18ರಿಂದ 25 ಮಕ್ಕಳಿಗೆ 7,000 ಮಕ್ಕಳಿಗೆ ಇನ್ಫೆಕ್ಟ್ ಆಗಿದೆ. 54,000 ಜನಕ್ಕೆ ಗೊತ್ತೇ ಇಲ್ಲ. ಸೊ ಇಂಥ ಸ್ಥಿತಿಗತಿಗಳು ಬಂದಾಗ ಸರ್ಕಾರನೂ ಕ್ರಮ ವಹಿಸ್ಕೊಬೇಕು. ನೆಕ್ಸ್ಟ್ ಸ್ಟೆಪ್ ಬರೋದೇ ಸರ್ಕಾರ ನಮಗೆ ಯಾವ ರೀತಿ ನಮ್ಮ ಜೊತೆಗೆ ನಿಂತ್ಕೊಳ್ಳುತ್ತೆ, ಪೇರೆಂಟ್ ಜೊತೆಯಲ್ಲಿ ಸರ್ಕಾರ ಯಾವ ರೀತಿ ನಿಂತ್ಕೊಳ್ಳುತ್ತೆ. ಮಕ್ಕಳಿಗೆ ಇವಾಗ ಒಂದು ಮಗುಗೆ ಬಂದಿದೆ ಅಂತಂದ್ರೆ ನಾವು ಏಕ್ದಮ್ ಆಸ್ ಎ ಪೇರೆಂಟ್ ಒಂದು ಯೋಚನೆ ಬೇರೆ ರೀತಿಯಲ್ಲೇ ಇರುತ್ತೆ. ಯಾವುದೋ ಒಂದು ಸಂಬಂಧ ಬೆಳೆಸ್ಕೊಂಡ್ಬಿಡುತ್ತೆ, ಅನೈತಿಕ ಸಂಬಂಧನ ಏನೋ ಆಗಿದೆ ಅಂತ ಅನ್ಕೊಂಡಿ. ಅಲ್ಲ, ಅದಕ್ಕೆ ಸಾಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆ ಅಂತಂದ್ರೆ ನಾವೇ ನೋಡಿದೀವಲ್ಲ, ನಮ್ಮ ರಾಜಕೀಯ ವ್ಯಕ್ತಿಗಳು 2,500 ಜನರ ಜೊತೆ ಸಂಪರ್ಕ ಇಟ್ಕೊಂಡು ಆರೋಗ್ಯವಾಗೇ ಇದ್ದಾರೆ. ಸೊ ಅದು ಆಗೋದಿಲ್ಲ. ಏನು ಅಂತಂದ್ರೆ ಸೇಫ್ಟಿ ಇಸ್ ವೆರಿ ಇಂಪಾರ್ಟೆಂಟ್. ಅದ್ರ ಬಗ್ಗೆ ನಾವು ಜಾಗೃತಿ ಮೂಡಿಸ್ಲೇಬೇಕು ಮಕ್ಕಳಿಗೆ ಆಸ್ ಎ ಪೇರೆಂಟ್. ಇನ್ನೊಂದು ಬಹಳ ಮುಖ್ಯವಾಗಿ ಮಕ್ಕಳ ನಡುವೆ ಏನು ಮಾಡ್ತಿದ್ದಾರೆ ಅಂತಂದ್ರೆ, ಮಕ್ಕಳು ಯಾರೇ ಆಗಲಿ ಒಂದು ಮಧ್ಯರಾತ್ರಿ ಮೇಡಮ್ ನಾವು ಮಲಗಿರ್ತೀವಿ, ಆಸ್ ಎ ಪೇರೆಂಟ್ಸ್ ಎಲ್ಲ ಮಲಗಿರ್ತಿರಲ್ಲ,
ಆ ಟೈಮಲ್ಲಿ ಯಾರೂ ಗೊತ್ತಿಲ್ಲದಂಗೆ ಸ್ಕೂಲ್ ಮಕ್ಕಳು ಎದ್ದು ಆಚೆ ಹೋಗ್ಬಿಡ್ತಾರೆ ಮೇಡಮ್. ಈ ನಡುವೆ ನೀವು ಲಾಸ್ಟ್ ಟೈಮ್ ಒಂದು ಹೊಸಕೋಟೆಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿತ್ತು. ಹೌದೌದು, ಆಕ್ಸಿಡೆಂಟ್ ಆಗಿತ್ತು, ಬೆಳಗಿನ ಜಾವ ಆಕ್ಸಿಡೆಂಟ್ ಆಯಿತು. ಮಕ್ಕಳಿಗೆ ಇವರು ಇನ್ಸ್ಪೆಕ್ಟರ್ ತೆಗೆದು ಪೇರೆಂಟ್ ಫೋನ್ ಮಾಡ್ತಾರೆ ಮಗು ಮೊಬೈಲಿಂದ, ನನ್ನ ಮಗಳು ರೂಮಲ್ಲಿ ಮಲಗಿದ್ದಾನೆ ಅಂತಾರೆ. 9ನೇ ಕ್ಲಾಸ್ ಹುಡುಗ ಅವ್ನು ಆಚೆ ಹೋಗೋದು ಮಕ್ಕಳಿಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಏನ್ ಜವಾಬ್ದಾರಿಯಿಂದ ನಾವು ಮಕ್ಕಳು ನೋಡ್ಕೊತಿದ್ದೀವಿ. ನಾವು ನಂಬಿಕೆ ಇರಬೇಕು ಮಕ್ಕಳ ಮೇಲೆ, ಬಟ್ ನಾವು ಮಕ್ಕಳ ಮೇಲೆ ಒಂದು ಜಾಗೃತಿ ನಿಗಾ ವಹಿಸಿರ್ಲೇಬೇಕು ಅನ್ನೋದು ಬೇಕಾಗಿರುವಂತ ವಿಚಾರ. ಇಂಥ ಸಂದರ್ಭಗಳಲ್ಲಿ ಆಸ್ ಎ ಪೇರೆಂಟ್ ನಾವು ಯಾವ ರೀತಿ ಜವಾಬ್ದಾರಿ ವಹಿಸ್ಕೊತೀವಿ, ನಾವು ಯಾವ ರೀತಿ ಮಕ್ಕಳನ್ನ ನಾವು ನೋಡ್ಕೊತೀವಿ ಅನ್ನೋದು, ಬೆಳೆಸ್ತೀವಿ ಅನ್ನೋದು ಭಾರಿ ಇಂಪಾರ್ಟೆಂಟ್. ಇಂಥ ಸಮಯದಲ್ಲಿ ನಮ್ಮ ಮಕ್ಕಳಿಗೆ ಏನಾದರೂ ಈ ರೀತಿ ಈ ಪರಿಸ್ಥಿತಿ ಸ್ಥಿತಿಗತಿ ಬಂತು ಅಂತಂದ್ರೆ ಆಸ್ ಎ ಪೇರೆಂಟ್ ನಾವು ವಿಚಲಿತಗೊಳ್ಬಾರ್ದು, ನಾವು ಭಯ ಬೀಳ್ಬಾರ್ದು, ನಾವು ಸಮಾಜದ ಮುಂದೆ ನಾನು ಹೇಗೆ ಪ್ರೆಸೆಂಟ್ ಮಾಡ್ಕೊಬೇಕು ಅನ್ನೋ ವಿಚಾರಕ್ಕೆ ಹೋಗ್ಬಾರ್ದು. ಆತ ಅವನ ಗಮನ ಪೂರ್ತಿ ಮಗು ಕಡೆ ಇರಬೇಕು. ಮೊದಲು ಆತ ಧೈರ್ಯ ತುಂಬಿಸ್ಕೊಬೇಕು, ಪೇರೆಂಟ್ ಮೊದಲು ಧೈರ್ಯ ತುಂಬಿಸ್ಕೊಬೇಕು, ಮಗುಗೆ ನೆಕ್ಸ್ಟ್ ಧೈರ್ಯ ತುಂಬಿಸ್ಬೇಕು. ಸಮಾಜದ ಜೊತೆ ಈಗ ಆರೋಗ್ಯ ಏಡ್ಸ್ ಜೊತೆ ಮಾತ್ರ ಹೋರಾಟ ಮಾಡಲ್ಲ ಅವನು, ಸಮಾಜದ ಜೊತೆನೂ ಹೋರಾಟ ಮಾಡಬೇಕಾಗುತ್ತೆ. ಸೊ ಇಷ್ಟು ಹೋರಾಟಗಳ ಮಧ್ಯೆ ಇದನ್ನ ಬೆಳೆಸಬೇಕು. ದೊಡ್ಡ ವಿಚಾರ ಏನಿಲ್ಲ ಇದು. ಇಟ್ ಮೇ ಬಿ ಬಯೋವಾರ್ ಕೂಡ ಆಗಿರ್ಬೋದು, ನಮಗೆ ಗೊತ್ತಿಲ್ಲ, ಬಯೋವಾರ್ ಕೂಡ ಆಗಿರ್ಬೋದು. ಈ ನಡುವೆ ನಾವು ಕೇಳ್ತಿದೀವಿ ಎಲ್ಲ ಕಡೆ ಬಂದು ಇಂಜೆಕ್ಟ್ ಮಾಡ್ತಿದ್ದಾರೆ, ಸೊ ಎಲ್ಲರೂ ಕ್ರೌಡ್ ಪ್ಲೇಸ್ ಅಲ್ಲಿ ಬಂದು ಚುಚ್ತಾ ಇದ್ದಾರೆ, ಪಿನ್ ಚುಚ್ತಾ ಇದ್ದಾರೆ, ಅದರಿಂದ ಹರಡ್ತಾ ಇದೆ ಅಂತ. ಇದ್ರನ್ನೆಲ್ಲ ನಮ್ಮ ಇಂಟೆಲಿಜೆನ್ಸ್ ಸ್ವಲ್ಪ ನಿಗಾ ವಹಿಸ್ಬೇಕು. ಸೊ ಈ ರೀತಿ ಆಗ್ಬಾರ್ದು ಅನ್ನೋದು ನಂದು. ಎಸ್ ನಯನಾ ಮೇಡಮ್, ಹಾಗೆ ಸರ್ ಹೇಳ್ತಾ ಇದ್ರು ಅಂದರೆ ನಮಗೆ ನಾಲೆಡ್ಜ್ ಇರುತ್ತೆ ಈಗ HIV ಹೆಂಗೆಲ್ಲ ಟ್ರಾನ್ಸ್ಫರ್ ಆಗುತ್ತೆ ಅಂತ, ಬಟ್ ಸ್ಟಿಲ್ ಈಗ ಯಾರಿಗೊಬ್ರಿಗೆ ಏಡ್ಸ್ ಇದೆ ಅಂತ ಅಂದಾಗ ಫಸ್ಟ್ ಥಾಟ್ ಬರೋದು ಈ ಸೆಕ್ಷುವಲಿ ಟ್ರಾನ್ಸ್ಮಿಟ್ ಆಗುತ್ತೆ, ಸೊ ಏನೋ ತಪ್ಪುದಾರಿ ಹಿಡಿದಿದ್ದಾನೆ ಅನ್ನೋದೇ ನಮ್ಮ ತಲೆಗೆ ಬರೋದು. ಸೊ ಇದ್ರ ಬಗ್ಗೆ ಯಾವ ರೀತಿ ಎಜುಕೇಟ್ ಮಾಡ್ತೀರಾ ಜನರಿಗೆ? ಅಂದರೆ ಈಗ ಸಿರಿಂಜಸ್ ಎಲ್ಲ ಯೂಸ್ ಮಾಡೋದ್ರಿಂದನೂ ಬರುತ್ತೆ ಇನ್ಫೆಕ್ಟೆಡ್ ಪರ್ಸನ್ನಿಂದ, ಸೊ ಅದ್ರ ಬಗ್ಗೆ ಹೇಳೋದಾದ್ರೆ ಅಂದರೆ ಈಗ HIV ಹೆಂಗೆ ಟ್ರಾನ್ಸ್ಮಿಟ್ ಆಗುತ್ತೆ ಅಂದರೆ ಮೋಸ್ಟ್ಲಿ ಈಗ ಸೆಮೆನ್ನಿಂದ ಆಗುತ್ತೆ, ಆಮೇಲೆ ಈಗ ವೆಜನಲ್ ಫ್ಲೂಯಿಡ್ಸ್, ಕೆಲವೊಂದು ಫ್ಲೂಯಿಡ್ಸ್ ಎಲ್ಲದರಿಂದನೂ ಆಗೋದಿಲ್ಲ, ಕೆಲವೊಂದು ಬ್ರೆಸ್ಟ್ ಮಿಲ್ಕಿಂದ ಆಗಿರ್ಬೋದು, ಆಮೇಲೆ ರೆಕ್ಟಲ್ ಫ್ಲೂಯಿಡ್ಸಿಂದ ಆಗಿರ್ಬೋದು, ಇಂಥ ಫ್ಲೂಯಿಡ್ಸ್ಗಳಿಂದ HIV ಟ್ರಾನ್ಸ್ಮಿಟ್ ಆಗುತ್ತೆ. ಸಾಮಾನ್ಯ ಈಗ ನಾವು ಕೈ ಶೇಕ್ ಮಾಡೋದ್ರಿಂದ, ಜೊತೆಗೆ ಓಡಾಡೋದ್ರಿಂದ, ಒಂದೇ ಶೌಚಾಲಯನ ಏನು ಯೂಸ್ ಮಾಡೋದ್ರಿಂದ, ಊಟ ಮಾಡೋದ್ರಿಂದ, ಇದರಿಂದ ಎಲ್ಲ ಸೋಂಕು ಏನು ಟ್ರಾನ್ಸ್ಮಿಟ್ ಆಗಲ್ಲ. ಸೊ ಅವರು ಈಗ ಬೇರೆಯವರು ಅದ್ರ ಬಗ್ಗೆ ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಇದು ಸೆಕ್ಷುಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅಂತ ಅದರಲ್ಲೇ ಇದೆ. ಯಾರು ಆ ಒಂದು ಏನು ಇದಕ್ಕೆ ಒಳಗಾಗ್ತಾರೆ ಅಂಥವ್ರಿಂದ ಮಾತ್ರ ಇದು ಟ್ರಾನ್ಸ್ಮಿಟ್ ಆಗುತ್ತೆ. ಸೊ ಉಳಿದವರು ಅವರನ್ನ ಕೆಟ್ಟದಾಗಿ ನೋಡೋದು, ಒಂಥರ ಅವ್ರ ಮೇಲೆ ಕಳಂಕ ತರೋಂಥ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಯಾವ್ದ್ರ ಮೂಲಕನಾರು ಆಗಿರ್ಬೋದು. ನಾವು ಪರ್ಟಿಕ್ಯುಲರ್ ಆಗಿ ಈಗ ಗರ್ಭಿಣಿ ಸ್ತ್ರೀಯರಲ್ಲೂ ಆಗಿರುತ್ತೆ, ಅಂದ್ರೆ ಈಗ ಗಂಡನಿಂದ ಹೆಂಡತಿಗೆ ಬಂದಿರುತ್ತೆ, ಹೆಂಡತಿಯಿಂದ ಮಗುಗೆ ಬರುತ್ತೆ. ಸೊ ನಾವು ಹಿಂಗೆ ಬ್ರೆಸ್ಟ್ ಫೀಡಿಂಗ್ ಇಂದನೂ ಬರುತ್ತೆ. ಸೊ ಹಿಂಗೆ ಅಂತ ನಾವು ಹೇಳಕ್ಕಾಗಲ್ಲ. ಅದಕ್ಕೋಸ್ಕರ ಈಗ ಸಮಾಜದಲ್ಲಿ ಇರೋರು ಅವ್ರಿಗೆ ಧೈರ್ಯ ತುಂಬಬೇಕೆ ಹೊರತು, ಅಥವಾ ಸುತ್ತಮುತ್ತ ಇರೋರು ಧೈರ್ಯ ತುಂಬಬೇಕೆ ಹೊರತು ಅವ್ರನ್ನ ಕಡೆಗಣಿಸಿ ನೋಡೋವಂಥದ್ದು, ಅವರಿಗೆ ಅವಮಾನ ಮಾಡೋವಂಥದ್ದು ಈ ತರ ಮಾಡಬಾರ್ದು. ಯಾಕಂದ್ರೆ ಅವ್ರು ಮೇನ್ ಇವಾಗ ಅವ್ರೇನಾದ್ರೂ ಈ ಬೇರೆ ಇದಕ್ಕೆ ತಿರುಗಿ ಬೇರೆಯವ್ರ ಜೊತೆ ಸಂಪರ್ಕ ಇಟ್ಕೊಂಡು ಮಾಡಿದ್ರು ಅಂದ್ರೆ ಒಬ್ರಿಂದ ಒಬ್ರಿಗೆ ಹರಡುತ್ತೆ. ಸೊ ಅವ್ರನ್ನ ಆದಷ್ಟು ಕೇರ್ ಇಂದ ನೋಡ್ಕೊಳ್ಳೋದು ಭಾರಿ ಇಂಪಾರ್ಟೆಂಟ್. ಅವ್ರನ್ನ ನಾವು ಅವರಿಗೆ ಒಂದು ಸಪೋರ್ಟ್ ಕೊಟ್ಕೊಂಡು, ಅವ್ರನ್ನ ಚೆನ್ನಾಗಿಟ್ಕೊಂಡು, ಅವರ ಒಂದು ಹೆಲ್ತನ್ನ ನೋಡ್ಕೊಂಡು ನಾವು ಹೋಗೋದು ಸುತ್ತಮುತ್ತ ಇರೋರು ತುಂಬಾ ಇಂಪಾರ್ಟೆಂಟ್. ಸೊ ಅವರು ಕೂಡ ಅಷ್ಟೇನೆ, ಅವ್ರಿಗೆ ಜವಾಬ್ದಾರಿ ಹೇಳಿದ್ನಲ್ಲ, ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಬೇರೆಯವ್ರ ಆರೋಗ್ಯದ ಬಗ್ಗೆನೂ ಇವರು ಗಮನದಲ್ಲಿ ಇಟ್ಕೋಬೇಕು. ಆಮೇಲೆ ಬೇರೆಯವರು ಈಗ ಇನ್ನು ಉಳಿದವರು, ಈಗ ಸರ್ ಹೇಳ್ತಾ ಇದ್ರು ಮಕ್ಕಳು ರಿಲೇಶನ್ಶಿಪ್ ಬಗ್ಗೆ ಎಲ್ಲ ತಪ್ಪಾಗಿ ಅರ್ಥ ಮಾಡ್ಕೋತಾ ಇದ್ದಾರೆ. ಸೊ ನಾವು ಪೇರೆಂಟ್ಸ್ ಆದವರು ಮತ್ತೆ ಗೌರ್ಮೆಂಟು ಎಲ್ಲ ಕಡೆಯಿಂದನೂ ಈ ಸೇಫ್ ರಿಲೇಶನ್ಶಿಪ್ ಅಂದ್ರೆ ಏನು, ಆಮೇಲೆ ಸೆಕ್ಯೂರ್ ರಿಲೇಶನ್ಶಿಪ್ ಅಂದ್ರೆ ಏನು, ಹೆಲ್ದಿ ರಿಲೇಶನ್ಶಿಪ್ ಅಂದ್ರೆ ಏನು, ಇದ್ರ ಬಗ್ಗೆನೂ ಕೂಡ ಜಾಗೃತಿ ಮೂಡಿಸೋದು ತುಂಬಾ ಅಗತ್ಯ. ಈಗ ದುಶ್ಚಟಗಳಿಂದನೂ ಇದೆಲ್ಲ ಹರಡ್ತಾ ಇದೆ. ಈಗ ಸಿರಿಂಜ್ ಒಬ್ರಿಂದ ಒಬ್ರು ಯೂಸ್ ಮಾಡೋದು ಎಲ್ಲಿ ಬರುತ್ತದು, ಡ್ರಗ್ಸ್ ಯೂಸ್ ಮಾಡುವಾಗ ಬರುತ್ತೆ. ಆಮೇಲೆ ಕೆಲವೊಂದು ಅಡಿಕ್ಷನ್ ಇಂದ, ಸ್ಮೋಕಿಂಗ್ ಆಗ್ಲಿ, ಇದರಿಂದ ಆಗ್ಲಿ, ಆಲ್ಕೋಹಾಲ್ ಅಡಿಕ್ಷನ್ ಇಂದ ಅವ್ರಿಗೆ ಏನ್ ಮಾಡ್ತಾರೆ ಅನ್ನೋದೇ ಅವ್ರಿಗೆ ಗೊತ್ತಿರಲ್ಲ. ಸೊ ಆ ಒಂದು ಸ್ಥಿತಿಯಲ್ಲಿದ್ದಾಗ ಇದು ಹರಡುವಂತ ಚಾನ್ಸಸ್ ಇರುತ್ತೆ. ಸೊ ಆದಷ್ಟು ಮಕ್ಕಳಿಗಾಗ್ಲಿ ಪೇರೆಂಟ್ಸಿಗಾಗ್ಲಿ ಇದು ಹೆಲ್ದಿ ರಿಲೇಶನ್ಶಿಪ್ ಅಂದ್ರೆ ಏನು, ಸೇಫ್ ರಿಲೇಶನ್ಶಿಪ್ ಅಂದ್ರೆ ಏನು, ಹೇಗೆ ಒಬ್ರನ್ನ ಈಗ ಒಂದು ಸಂಗಾತಿ ಅಂದ್ರೆ ಏನು, ಹೇಗೆ ಆರಿಸ್ಕೋಬೇಕು, ಹೇಗೆ ನಾವು ಬಿಹೇವ್ ಮಾಡಬೇಕು, ಹೆಂಗೆ ಒಬ್ರು ಪ್ರಿಯಾರಿಟೀಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕು, ಹೆಂಗೆ ಅವರ ಆರೋಗ್ಯ, ಅವರ ಯೋಗಕ್ಷೇಮ, ನಮ್ಮ ಆರೋಗ್ಯ ಯೋಗಕ್ಷೇಮ ತುಂಬಾ ಇಂಪಾರ್ಟೆಂಟು. ಇದ್ರ ಬಗ್ಗೆ ಎಲ್ಲ ಜಾಗೃತಿ ಮೂಡಿಸ್ತಾ ಹೋದ್ರೆ ಇದು
ತಾನಾಗೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ನಾವು ಅದರಿಂದ ಭಯ ಪಡೋದು, ಏನೋ ಆಗೋಯ್ತು ಅನ್ನೋದಾಗ್ಲಿ, ಇನ್ನೇನೋ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾಗ್ಲಿ, ಈ ತರ ನೋಡೋದು ಕಡಿಮೆ ಮಾಡ್ಬೋದು. ಎಸ್, ಈ ಬಗ್ಗೆ ಮಾತಾಡೋದಕ್ಕೆ ಇನ್ನೊಬ್ರು ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ನಿವೃತ್ತ ಶಿಕ್ಷಕರು ಆರ್ ಗೀತಾ ಅವರಿದ್ದಾರೆ. ನಮಸ್ತೆ ಮೇಡಮ್, ವೆಲ್ಕಮ್ ಟು ದ ಶೋ. ಸೊ ಮೊದಲನೇದಾಗಿ ನಿಮ್ಮ ಒಪಿನಿಯನ್ ಏನು ಮೇಡಮ್? ಈಗ ರಿಪೋರ್ಟ್ ಬಂದಿದೆ, ಈ ರೀತಿ ಒಂದು ಆತಂಕಕಾರಿ ವರದಿ, ಇದ್ರ ಜೊತೆಗೆ ಸರ್ಕಾರ ಒಂದು ನಿರ್ಧಾರ ಕೂಡ ಮಾಡ್ಕೊಂಡಿದೆ, ಏನು ಹೇಳ್ತೀರಾ ಇದ್ರ ಬಗ್ಗೆ? ಹೌದು, ಕರ್ನಾಟಕ ಇಡೀ ದೇಶದಲ್ಲೇ ಈ ಒಂದು HIV ಸೋಂಕಿತರಲ್ಲಿ 3ನೇ ಸ್ಥಾನದಲ್ಲಿದೆ. ಇದು ನಿಜವಾಗ್ಲೂ ನೀವು ಹೇಳ್ದಂಗೆ ಆತಂಕ ಮೂಡಿಸುವಂಥ ವಿಚಾರ. ಇದು ಇಷ್ಟೊತ್ತು ಕೂಡ ಮೇಡಮ್ ಅವರು ಹೇಳ್ತಾ ಇದ್ರು ಹೇಗೆ ಈ ಸೋಂಕು ಹರಡುತ್ತೆ, ಯಾವ್ಯಾವ ಮೂಲಕ ಹರಡುತ್ತೆ ಅನ್ನೋದನ್ನ ವಿಸ್ತಾರವಾಗಿ ಹೇಳಿದ್ರು ಅವರು. ಆದರೆ ನಮ್ಮಲ್ಲಿ ಹೌದು HIV ಜಾಸ್ತಿ ಆಗ್ತಾ ಇದೆ ನಿಜ. ಇದಕ್ಕೆ ಮೂಲ ಕಾರಣವನ್ನು ನಾವು ಹುಡುಕ್ಬೇಕಾಗಿದೆ. ಇವತ್ತು ನಾನು ಒಬ್ಬ ಇದು ಶಿಕ್ಷಕಿಯಾಗಿ, ಹಾಗೆ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಅಂತ ನಮ್ಮ ಮಹಿಳಾ ಸಂಘಟನೆ ಇದೆ, ಅದರ ಮೂಲಕ ನಾನು ಏನು ಒತ್ತಾಯ ಪಡಿಸೋದು ಅಂತಂದ್ರೆ, ನಾವು ಎಲ್ಲಿ ಸೋತಿದ್ದೀವಿ ಇದ್ರ ಮೂಲವನ್ನೇ ಒಂದು ಹುಡುಕೋದ್ರಲ್ಲಿ ಸೋತಿದ್ದೀವಿ. ನಾವು ಸೇಫ್ ಸೆಕ್ಸ್ ಅಂತ ಮಕ್ಕಳಿಗೆ ಹೇಳ್ತೀವಿ, ನಮ್ಮ ಸರ್ಕಾರಗಳು ಮೇಲಿಂದ ಮೇಲೆ ಸೇಫ್ ಸೆಕ್ಸ್ ಅಂತ ಪ್ರಚಾರ ಮಾಡುತ್ತೆ. ಇದನ್ನ ಉಪಯೋಗಿಸೋಂಥ ಕಾಂಡಮ್ಗಳನ್ನು ಉಪಯೋಗಿಸಿ ಸೇಫ್ ಸೆಕ್ಸು ಅಂತ ಹೇಳಿ ಬೇರೆ ಬೇರೆ ಇದ್ರ ಮೂಲಕ ಪ್ರಚಾರ ಕೊಡ್ತಾರೆ ಅಷ್ಟೇ ವಿನಃ ಸೆಕ್ಸ್ನಲ್ಲಿ ನೈತಿಕತೆ ಅನ್ನೋದಿರಬೇಕು. ಸೆಕ್ಸ್ ರಿಲೇಷನ್ ಎಲ್ಲಿ ಬರಬೇಕು? ಒಂದು ನಿಜವಾದಂಥ ಪ್ರೀತಿ, ಪ್ರೇಮ, ಒಂದು ನೈತಿಕತೆ, ಅಲ್ಲೊಂದು ಇದೊಂದು ಬಹಳ ಸೂಕ್ಷ್ಮವಾಗಿರೋಂಥ ಒಂದು ಸಂಬಂಧ ಮನುಷ್ಯರ ಮಧ್ಯೆ. ಆ ಸಂಬಂಧ ನೈತಿಕತೆಯಿಂದ ಕೂಡಿರಬೇಕು, ಅಲ್ಲಿ ಮೊರಾಲಿಟಿ ಇರಬೇಕು. ಆ ಮೊರಾಲಿಟಿಗೆ ಹೆಚ್ಚು ಪ್ರಾಧಾನ್ಯತೆ ಕೊಡಬೇಕು. ನಮ್ಮ ವಿದ್ಯಾರ್ಥಿಗಳ ಮುಂದೆ ನಾವು ಏನನ್ನ ಇವಾಗ ಆದರ್ಶವಾಗಿ ಇಡ್ತಾ ಇದ್ದೀವಿ, ನಾವು ನೋಡ್ತಾ ಇರೋದು ಏನು, ವ್ಯಾಪಕವಾಗಿ ಹರಡ್ತಾ ಇರೋಂಥ ಅಶ್ಲೀಲತೆ ಮಾಧ್ಯಮಗಳ ಮೂಲಕ ಇರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿರ್ಬೋದು, ಬೇಕಾದಷ್ಟು ಪೋರ್ನ್ ವೆಬ್ಸೈಟ್ಗಳನ್ನ ಹರಿಬಿಡ್ತಾ ಇದ್ದಾರೆ ಇದ್ರ ಮೂಲಕ, ಸೋಷಿಯಲ್ ಮೀಡಿಯಾ ಮೂಲಕ. ಇದರಿಂದಾಗಿ ಮಕ್ಕಳಲ್ಲಿ ಮೊರಾಲಿಟಿ ಅನ್ನೋದು ಕಡಿಮೆ ಆಗ್ತಾ ಇದೆ. ಇದನ್ನ ನಾವು ತಡೆಗಟ್ಟಕ್ಕೆ ಯಾವುದೇ ಒಂದು ನಮ್ಮ ಸರ್ಕಾರಗಳು ಅದ್ರ ಬಗ್ಗೆ ಯಾವುದೇ ಒಂದು ಕ್ರಮವನ್ನು ತಗೊಳ್ತಾ ಇಲ್ಲ. ಈಗ ಸಾಧ್ಯ ಇಲ್ವಾ ಅಂತಂದ್ರೆ ಸಾಧ್ಯ ಇದೆ. ಬೇಕಾದಷ್ಟು ಈಗ ಕಾರ್ಗಿಲ್ ಯುದ್ಧ ನಡೆದಾಗ ಕೆಲವು ಪಾಕಿಸ್ತಾನ ಚಾನೆಲ್ಗಳನ್ನ ತಡಿಬೇಕು ಅಂತಂದಾಗ ನಮ್ಮ ಸರ್ಕಾರಕ್ಕೆ ತಡೆಯಕ್ಕೆ ಸಾಧ್ಯ ಆಯಿತು. ಅಥವಾ ವಿಧಾನ ಸಭೆಯಲ್ಲೇ ಕೆಲವು ಇವರು ಸಚಿವರುಗಳು ಕುತ್ಕೊಂಡು ಪೋರ್ನ್ ವಿಡಿಯೋಗಳು ನೋಡ್ತಾ ಇರುವಾಗ ಆವಾಗಲೂ ಕೂಡ ಅಲ್ಲಿ ಕೆಲವು ಏನು ಹೇಳ್ತಾರೆ ಅದಕ್ಕೆ ಬ್ಲಾಕರ್ಗಳನ್ನ ಹಾಕ್ಬಿಟ್ಟು ಅದನ್ನ ಸ್ಟಾಪ್ ಮಾಡಕ್ಕಾಯ್ತು. ಅಲ್ಲಿ ಕೆಲವು ವೆಬ್ಸೈಟ್ಗಳು ಬರದೇ ಇರೋ ಹಾಗೆ ತಡೆಗಟ್ಟಕ್ಕೆ ಜಾಮರ್ಗಳನ್ನ ಹಾಕಿ ತಡೆಗಟ್ಟಕ್ಕೆ ಸಾಧ್ಯ ಆಯ್ತು. ಹಾಗಾದ್ರೆ ಇಂಥ ಪೋರ್ನ್ ವಿಡಿಯೋಸ್ ಯಾರಿಗೋಸ್ಕರ? ನಮ್ಮ ಸಿನಿಮಾಗಳು ತಗೊಳ್ಳಿ, ಸಿನಿಮಾಗಳಲ್ಲೂ ಕೂಡ ಎಷ್ಟು ವ್ಯಾಪಕವಾಗಿ ಆ ಸೆನ್ಸಾರ್ ಬೋರ್ಡ್ ಅನ್ನೋದು ಏನಾಗಿದೆ, ಯಾಕೆ ಇದನ್ನ ಹೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ, ಇದನ್ನ ಯಾಕೆ ತಡೆಗಟ್ತಾ ಇಲ್ಲ? ಈ ಯುವ ಜನರಲ್ಲಿ ನೈತಿಕತೆ ಬೆಳೆಸ್ಬೇಕು ಅಂದ್ರೆ ನಾವು ಅವ್ರ ಮುಂದೆ ಆದರ್ಶಗಳನ್ನ ಇಡಬೇಕು. ಎಷ್ಟೋ ಮಹಾನ್ ವ್ಯಕ್ತಿಗಳಿದ್ದಾರೆ, ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಅಂಥವ್ರನ್ನ ಅವ್ರ ಮುಂದೆ ಇಡಬೇಕು. ಈಗ ಮೊನ್ನೆ ಇದು ನಿರ್ಭಯ ಇನ್ಸಿಡೆಂಟ್ ನಡೆದಾಗ ಸಾಕಷ್ಟು ಜನ ಯುವಕರು ಹೋರಾಟಕ್ಕೆ ಇಳಿದ್ರು. ಅಲ್ಲಿ ಯಾವುದೇ ಈ ತರದ ಒಂದು ಇದಿರಲಿಲ್ಲ, ಒಂದು ಉದಾತ್ತವಾದಂಥ ವಿಚಾರಕ್ಕೆ ಅಂತ ಜನ ಬಂದಾಗ ಅಲ್ಲಿ ಈ ತರದ ಅನೈತಿಕತೆ ನಡೆಯೋದಿಲ್ಲ. ನಾವು ಗಮನಿಸಿದ್ದೀವಿ. ಮೊನ್ನೆ ನೀಟ್ ಇದು ಮೂಮೆಂಟ್ ನಡೀತು. ಆ ನೀಟ್ ಮೂಮೆಂಟ್ ಅಲ್ಲೂ ಕೂಡ ಅಷ್ಟೇ, ಒಬ್ಬ ಹುಡುಗಿ ವಿಡಿಯೋ ಹಾಕ್ತಾಳೆ ಫೇಸ್ಬುಕ್ ಅಲ್ಲಿ, ನಾನು ಎಷ್ಟು ಸೇಫ್ ಫೀಲ್ ಮಾಡಿದೆ, ಇಲ್ಲಿ ಇಷ್ಟೊಂದು ಜನ ಯುವಕರಿದ್ರು, ಹುಡುಗರಿದ್ರು, ಆದ್ರೆ ನನ್ಗೊಂದು ಸ್ವಲ್ಪನೂ ಕೂಡ ನನಗೆ ಡೆಲ್ಲಿ ಅಂತ ಒಂದು ಸಿಟಿ, ಡೆಲ್ಲಿ ಫೇಮಸ್ ಫಾರ್ ಕ್ರೈಮ್ಸ್ ಆನ್ ವಿಮೆನ್ ಎಸ್ಪೆಷಲಿ, ಅಂತ ಸಿಟಿಯಲ್ಲಿ ನನ್ಗೆ ಎಷ್ಟು ಸೇಫ್ ಫೀಲ್ ಆಯ್ತು ಅಂತಂದ್ರೆ, ಒಂದು ಉದಾತ್ತವಾದಂಥ ವಿಚಾರಗಳನ್ನ ನಾವು ಮಕ್ಕಳಲ್ಲಿ ತುಂಬೋದ್ರಲ್ಲಿ ಸೋತಿದೀವಾ, ಯಾಕೆ ಹೀಗಾಗ್ತಾ ಇದೆ ಅನ್ನೋದನ್ನ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಆ ಮೂಲವನ್ನ ನಾವು ಹುಡುಕ್ಬೇಕಾಗಿದೆ. ಸರ್ಕಾರಗಳು ಅದರತ್ತ ಪ್ರಯತ್ನ ಪಡಬೇಕಾಗಿದೆ. ಕರೆಕ್ಟು, ಬೇರೆ ಈಗ ತುಂಬಾ ಫಾಸ್ಟ್ ಆಗಿ ಹರಡಿರೋದ್ರಿಂದ ಬೇರೆ ಕ್ರಮಗಳನ್ನು ತಗೊಳ್ಬೇಕಾಗಿರೋದು ನಿಜ, ತಗೊಳ್ಳೇಬೇಕು. ಆದ್ರೆ ಅದ್ರ ಜೊತೆಗೆ ಈ ಮೂಲವನ್ನು ಕೂಡ ನಾವು ಮಾಡಬೇಕಾಗಿದೆ ಅನ್ನೋದನ್ನ ಹುಡುಕ್ಬೇಕಾಗಿದೆ ಅನ್ನೋದನ್ನ ನಾ ಹೇಳಕ್ ಇಷ್ಟಪಡ್ತೀನಿ. ಕರೆಕ್ಟ್, ನಿಜ ಮೇಡಮ್. ಎಸ್, ಇನ್ನು ನಯನ ಅವರೇ, ಈಗ HIV ಇನ್ಫೆಕ್ಟೆಡ್ ಪರ್ಸನ್ಗೆ ಕೌನ್ಸಿಲಿಂಗ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ?
ತುಂಬ ಇಂಪಾರ್ಟೆಂಟ್ ಮೇಡಮ್. ಯಾಕಂದರೆ ನಾ ಹೇಳ್ದೆ ಅವಾಗಲೇ ಇದು ನಾರ್ಮಲ್ ವ್ಯಕ್ತಿಗಳಿಗೆ ಕೌನ್ಸಿಲಿಂಗ್ ಮಾಡೋ ಥರ ಅಲ್ಲ. ಯಾಕಂದರೆ ಇವರು ಜೀವ ಭಯ, ಅದೇ ಒಬ್ಬ ಮನುಷ್ಯನಿಗೆ ಮುಖ್ಯವಾಗಿರುವಂಥದ್ದು. ಪ್ರಾಣ ಹೋಗುತ್ತೆ ಅನ್ನೋ ಭಯ ಇದೆಯಲ್ಲ, ಅದು ಪ್ರತಿದಿನ ಆಂಗ್ಸಿಟಿಯಲ್ಲಿ, ಸ್ಟ್ರೆಸ್ಸಲ್ಲಿ ಅವ್ರನ್ನ ತಗೊಂಡು ಹೋಗ್ತಾ ಇರುತ್ತೆ. ಸೊ ಅವರಿಗೆ ಅರಿವು ಮೂಡಿಸೋದು, ಜಾಗೃತಿ ಮೂಡಿಸೋದು, ಅವರ ಒಂದು ಎಮೋಷ್ನಲ್ ಬ್ಯಾಲೆನ್ಸ್ನ ಸರಿ ಮಾಡೋದು ಇದು ತುಂಬ ಮುಖ್ಯ. ನಾರ್ಮಲ್ ಪೀಪಲ್ಗಳಿಗೆ ಸುಮ್ಮನೆ ಮನೇಲಿ ನಾನು ಬುದ್ಧಿ ಹೇಳ್ತೀನಿ, ಸಮಾಧಾನ ಮಾಡ್ತೀನಿ, ಹೆಂಗೆ ಮಾಡ್ತೀನಿ, ಅದು ಆಗೋದಿಲ್ಲ. ಅದಕ್ಕೆ ಪರ್ಟಿಕ್ಯುಲರ್ ಆಗಿ ಒಂದು ಥೆರಪೀಸ್ ಅಂತ ಕೊಡಬೇಕಾಗತ್ತೆ. ಅವರಿಗೆ ಕೆಲವೊಂದು ವಿಚಾರಗಳನ್ನು ತುಂಬಬೇಕಾಗತ್ತೆ, ಕೆಲವೊಂದು ಕಾನ್ಫಿಡೆನ್ಸ್, ಆತ್ಮವಿಶ್ವಾಸವನ್ನು ನಾವು ವೃದ್ಧಿ ಮಾಡಬೇಕಾಗತ್ತೆ. ಸೊ ಅದ್ರ ಮೂಲಕ ಅವರನ್ನ ಒಂದು ಒಳ್ಳೆ ಇದ್ರ ಕಡೆ ಕರ್ಕೊಂಡು ಹೋಗ್ಬೇಕು. ಸೊ ಕೌನ್ಸಿಲಿಂಗ್ ತುಂಬ ಅಗತ್ಯ. ಕೌನ್ಸಿಲಿಂಗ್ ಆಗಲಿ, ಕೆಲವೊಂದು ಥೆರಪೀಸ್ಗಳಾಗಲಿ, CBT ಆಗಲಿ, DBT ಆಗಲಿ, ಕೆಲವೊಂದು ಥೆರಪೀಸ್ಗಳಿದೆ. ಅದ್ರ ಮೂಲಕ ಅವರನ್ನ ಏನು ಅವ್ರ ಆತ್ಮವಿಶ್ವಾಸನ ಸ್ವಲ್ಪ ಹೆಚ್ಚಿಗೆ ಮಾಡೋದು ತುಂಬ ಇಂಪಾರ್ಟೆಂಟ್. ಇಲ್ಲ ಅಂದರೆ ಅವ್ರಿಗೆ ಏನಾಗುತ್ತೆ, ಇನ್ನೂ ಮಾನಸಿಕ ಖಿನ್ನತೆ ಜಾಸ್ತಿ ಆಗಿ ಇನ್ನೂ ಬೇರೆ ಪ್ರಾಬ್ಲಮ್ಸ್ ಮಾಡೋ ಸಾಧ್ಯತೆ ಇರುತ್ತೆ. ಸೊ ಬೇರೆ ಪ್ರಾಬ್ಲಮ್ಸ್ ಅವರು ಮಾಡೋದಲ್ಲದೆ, ಸುತ್ತಮುತ್ತ ತಂದೆ ತಾಯಿಗೂ ಕೊಡೋದಲ್ಲದೆ, ಸುತ್ತಮುತ್ತ ಇರೋರಿಗೂ ಪ್ರಾಬ್ಲಮ್ ಕೊಡೋದಲ್ಲದೆ, ಎಲ್ಲರಿಗೂ ಪ್ರಾಬ್ಲಮ್, ಸಮಾಜಕ್ಕೂ ಪ್ರಾಬ್ಲಮ್ ಆಗುತ್ತೆ. ಸೊ ಅದ್ರ ಬದಲಾಗಿ ಯಾರು ಅದಕ್ಕೆ ಒಳಗಾಗಿದ್ದಾರೆ ಅವರು ಕೌನ್ಸಿಲಿಂಗ್ ತಗೊಳ್ಳೋದು ಬಹಳ ಅಗತ್ಯ. ಎಸ್ ಇನ್ನು ಸರ್, ಈಗ ನಮ್ಮ ರಾಜ್ಯದಲ್ಲಿ ಯಾರೆಲ್ಲ 15 ಇಯರ್ಸ್ ಕ್ರಾಸ್ ಆಗ್ತಾರೆ, 15 ವರ್ಷ ಮೇಲ್ಪಟ್ಟವರು, ಅವರೆಲ್ಲರಿಗೂ ಕೂಡ ಈ ರೀತಿ ಒಂದು ಕಂಪಲ್ಸರಿ ಟೆಸ್ಟ್ ಮಾಡಿದ್ರೆ ಅದು ನಿಜಕ್ಕೂ ಎಫೆಕ್ಟಿವ್ ಆಗುತ್ತಲ್ವಾ? ಹಾಗೆ ಯಾಕೆ ಕೇವಲ ಈ ಡಿಗ್ರಿ ಸ್ಟೂಡೆಂಟ್ಸು, ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಇವ್ರನ್ನೇ ಯಾಕೆ ಗುರಿಯಾಗಿಸ್ಕೊಂಡಿದ್ದಾರೆ? ಬೇರೆ ರೀತಿ ಕಾರ್ಪೊರೇಟ್ ಸೆಕ್ಟ್ರಲ್ಲೂ ಕೂಡ ಈ ರೀತಿ ಮಾಡಬಹುದಲ್ವಾ ಟೆಸ್ಟ್ಗಳನ್ನ ಅಂತ? ಮೇಡಮ್, ಏನಾಗುತ್ತೆ ಅಂತಂದರೆ, ಒಂದು ಕಾರ್ಪೊರೇಟ್ ಲೆವೆಲ್ಗೆ ಹೋಗ್ಬಿಟ್ರೆ ಅವ್ರಿಗೊಂದು ಚೂರು ಜ್ಞಾನ ಇರ್ತದೆ, ಸೇಫ್ ಸೆಕ್ಸ್ ಬಗ್ಗೆ ಜ್ಞಾನ ಇರುತ್ತೆ. ಬಟ್ ಅದೇ ಸ್ಕೂಲ್ ತಗೊಂಡಾಗ 14, 15, 16 ವರ್ಷದ ಮಕ್ಳಿಗೆ ತಗೊಂಡಾಗ ಅವ್ರಿಗೆ ಗೊತ್ತಿರೋದಿಲ್ಲ. ಸೊ ಅವ್ರಿಗೆ ಅರಿವಿಲ್ದೇ ಕೆಲವೊಂದು ವಿಚಾರಗಳು ನಡೆದೋಗುತ್ತೆ. ನಾವು ಬ್ಯುಸಿ ಲೈಫಲ್ಲಿ ಏನು ಮಾಡ್ತಿದ್ದೀವಿ, ಇವಾಗ ಏನಾಗಿದೆ ಅಂತಂದರೆ, ಅಪ್ಪ ಅಮ್ಮ ಮಗ ಇದ್ದರೆ ಇಟ್ ಈಸ್ ಎಕ್ಸ್ಟೆಂಡೆಡ್ ಫ್ಯಾಮಿಲಿ, ಗಂಡ ಹೆಂಡತಿ ಒಂದು ಮನೇಲಿ ಇದ್ದಾರೆ ಅಂದರೆ ಇಟ್ ಇಸ್ ಕಾಲ್ಡ್ ಜಾಯಿಂಟ್ ಫ್ಯಾಮಿಲಿ ಅಂತಾರೆ ಇವಾಗ. ಸೊ ಆ ರೀತಿ ಸಂಬಂಧಗಳಿರೋದೇ ಆ ರೀತಿಯಲ್ಲೇ. ಸೊ ಆ ರೀತಿಯಲ್ಲಿ ಮಕ್ಕಳ ಮೇಲೆ ಯಾರು ಕಾನ್ಸಂಟ್ರೇಟ್ ಮಾಡ್ತಿಲ್ಲ, ಮಕ್ಕಳ ಮೇಲೆ ಗಮನ ಹರಿಸ್ತಿಲ್ಲ. ಇವಾಗ ಪೇರೆಂಟ್ ಯಾರಾದರೂ ಒಂದು ಫಿಲಮ್ ನೋಡ್ತಿದ್ರೆ ಮಗು ಬಟ್ ಡಿಸ್ಟರ್ಬ್ ಮಾಡಿದ್ರೆ ಆ ಮಗು ಕೈಯಲ್ಲಿ ತನ್ನ ಮೊಬೈಲ್ ಕೊಟ್ಟು ಕಳಿಸ್ಬಿಡ್ತಾರೆ. ನೀನು ಅಲ್ಲಿ ರೂಮಲ್ಲಿ ಹೋಗ್ಬಿಟ್ಟು ಮೊಬೈಲ್ ನೋಡ್ಕೊಂಡು ಕುತ್ಕೊ. ಅಲ್ಲಿ ಮೊಬೈಲ್ ಮಕ್ಕಳು ಏನು ನೋಡ್ತಿದ್ದಾರೆ ಅಂತ ನಮ್ಗೆ ಯಾರಿಗೂ ಅರಿವಾಗ್ತಿಲ್ಲ, ಗೊತ್ತಾಗ್ತಾ ಇಲ್ಲ. ಆ ಮಕ್ಕಳು ಎಷ್ಟು ಡಿಪ್ಲೊಮ್ಯಾಟಿಕ್ ಆಗಿ ಇಂಟೆಲಿಜೆನ್ಸ್ ಇದ್ದಾರೆ ಅಂತಂದರೆ, ಆ ಏನು ನೋಡ್ತಾರೆ ವೀಡಿಯೋಸ್ ಇಮಿಡಿಯೇಟ್ ಆಗಿ ಹಿಸ್ಟ್ರಿ ಡಿಲೀಟ್ ಮಾಡ್ತಾರೆ. ಅದು ನಿಮಗೆ 8ನೇ ಕ್ಲಾಸ್ 9ನೇ ಕ್ಲಾಸ್ ಮಕ್ಕಳು ಮಾಡ್ತಾರೆ, 7ನೇ ಕ್ಲಾಸ್ ಮಕ್ಕಳು ಮಾಡ್ತಿದ್ದಾರೆ. ಅದಕ್ಕೆ ನಾವು PUC ಬರ್ಬೇಕು, ಡಿಗ್ರಿ ಬರಬೇಕು ಅಂತಲ್ಲ, ಇಲ್ಲಿಂದಲೇ ಅವ್ರಿಗೆ ಜ್ಞಾನ ಅನ್ನೋದು ಅದ್ರ ಬಗ್ಗೆ ಅರಿವು ಮೂಡೋಕ್ಕೆ ಶುರು ಆಗ್ಬಿಡುತ್ತೆ. ಮೊದಲನೇದಾಗಿ ನಾವು ಮಾಡಬೇಕಾಗಿರೋದೇ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಬಹಳ ಇಂಪಾರ್ಟೆಂಟು. 8ನೇ ಕ್ಲಾಸಿಂದ ಹಿಡಿದು ಸೆಕೆಂಡ್ ಇಯರ್ PUC ಡಿಗ್ರಿ ಮುಗಿಯೋವರೆಗೂ ಇವ್ರಿಗೆ ಭಾರಿ ಇಂಪಾರ್ಟೆಂಟು. ಇವ್ರಿಗೆ HIV ಟೆಸ್ಟ್ ಮಾಡಿಸೋದ್ರ ಜೊತೆಗೆ ಅದ್ರದ್ದು ಅರಿವು ಮೂಡಿಸೋವಂಥದ್ದು ಭಾರಿ ಇಂಪಾರ್ಟೆಂಟ್ ಇದೆ. ಏಕೆ ಅಂತಂದರೆ, ಮೇಡಮ್ ಅವರು ಹೇಳ್ತಿದ್ರು ಸೇಫ್ ಸೆಕ್ಸು ಮತ್ತು ಸೆಕ್ಸ್ ಬಗ್ಗೆ ಒಂದು ನೈತಿಕತೆ ಅನ್ನೋದು ಇರಬೇಕು ಅಂತ. ನಾನೊಂದು ಕಾಲಜ್ಞಾನ ಬುಕ್ಕಲ್ಲಿ ಓದ್ತಿದ್ದೆ. ಮೊದಲೆಲ್ಲ ನೋಡಿದ್ರೆ ಫಸ್ಟ್ ಶುರುವಾಗಿದ್ದೆ ಈ ಪ್ರಾಸ್ಟಿಟ್ಯೂಷನ್ಸ್ ಅಂತಾರೆ, ಬಿಸ್ನೆಸ್ ವ್ಯಾಪಾರ ಅಂತ ಶುರುವಾಗಿದ್ದೆ. ಒಂದು ಹೆಣ್ಣಿಗೆ ಅದೇ ಇದೆಯೋ ಆ ಕಾಲದಲ್ಲಿ, ಪುರುಷ ಪ್ರಧಾನ ಸಮಾಜದಲ್ಲಿ ಆ ರೀತಿ ಇತ್ತು. ಸೊ ಒಂದು ಕಾಲಜ್ಞಾನ ಪುಸ್ತಕದಲ್ಲಿ ಏನು ಹೇಳುತ್ತೆ ಅಂತಂದರೆ, ಈ ಮುಂದಕ್ಕೆ ಆ ಪ್ರಾಸ್ಟಿಟ್ಯೂಷನ್ ಅನ್ನೋದೇ ಇರೋದಿಲ್ವಂತೆ, ಆ ಬಿಸ್ನೆಸ್ ಅನ್ನೋದೇ ಇರೋದಿಲ್ಲ. ಯಾಕೆ ಅಂತಂದರೆ ಅವನ್ನೆಲ್ಲೂ ಹೊರಗಡೆ ಹೋಗೋಕೆ ಅವಕಾಶ ಬೇಕಾಗೇ ಇರೋದಿಲ್ಲ, ಅವ್ನಿಗೆಲ್ಲವೂ ಮನೆಯಲ್ಲೇ ಸಿಕ್ಬಿಡುತ್ತೆ. ಸಂಬಂಧಗಳಿಗೆ ಬೆಲೆ ಅನ್ನೋದು ಇರೋದಿಲ್ಲ. ಯಾರು ಇವ್ರು ನನಗೆ ಇವರು ಇದು ಬೇಕು ಅಂತಾರಲ್ಲ, ಇದು ಆಗಬೇಕು ಅಂತಾರಲ್ಲ, ಅವ್ರಿಗೆ ಆ ಸಂಬಂಧಗಳೇ ಇರೋದಿಲ್ಲ ಅನ್ನೋದು ಆ ಕಾಲದಲ್ಲಿ ಬರೆದಿದ್ದಾರೆ. 400 ವರ್ಷಗಳ ಹಿಂದೆಗಡೆ ಬರೆದಿರೋದು. ನಾನು ನೋಡಿ ಒಂದು ಥರ ಆಶ್ಚರ್ಯ ಆದೆ, ನನಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಇದೇ ಥರ ಬರ್ದವ್ರೆ ಅಂತ. ಗೊತ್ತಿಲ್ಲ, ಮುಂದಕ್ಕೆ ಆಗ್ಬೋದೇನೋ, ಸ್ಥಿತಿಗತಿಗಳು ಏನು ಬೇಕಾದ್ರೂ ಆಗ್ಬೋದು. ಮತ್ತು ಇಲ್ಲಿಗೆ ನಿಲ್ಲಿಸದೆ ಮತ್ತೆ ಕಾರ್ಪೊರೇಟ್ ಲೆವೆಲಲ್ಲಿ ಅಪ್ ಟು 30 ಇಯರ್ಸ್ ಏಜ್ ಮೇಡಮ್, 35 ಅಂತ ತಗೊಳ್ಳಿ. ಬಟ್ ಕ್ರೂಷಿಯಲ್ ನಮಗೆ 14 to 28 ನಮಗೆ ತುಂಬ ಕ್ರೂಷಿಯಲ್ ಇದೆ. ಅಪ್ 25 ಅಂತೂ ನೀವು ಕಂಪಲ್ಸರಿ ನೀವು ಮಕ್ಕಳಿಗೆ ತುಂಬ ಗಮನ ಹರಿಸ್ಬೇಕು. ಮಕ್ಕಳು ಏನಾಗ್ಬಿಟ್ಟಿದ್ದಾರೆ, ಇವಾಗ 18 ವಯಸ್ಸು ಆಗಿಬಿಟ್ರೆ ಮಕ್ಕಳು ಹೇಳ್ತಾರೆ, ನಮಗೆ ನೀವು ನಿಮ್ಮ ಕನಸನ್ನು ನನಸು ಮಾಡೋಕ್ಕೆ ನಾನು ಹುಟ್ಟಿಲ್ಲ, ನಂದೇ ಐ ಹ್ಯಾವ್ ಮೈ ಓನ್ ಡ್ರೀಮ್ಸ್ ಅನ್ನೋ ಮಟ್ಟಕ್ಕೆ ಇವತ್ತು ಮಕ್ಕಳಿದ್ದಾರೆ. ಸೊ ಆ ರೀತಿ ಮಕ್ಕಳಿರೋರನ್ನ ನಾವು ಯಾವ ರೀತಿ ಅವ್ರನ್ನ ತಗೊಂಡು ಹೋಗ್ಬೇಕು. ಮತ್ತೆ ಏನಂತಾರೆ ಅವರು ಅಂತಂದರೆ, ನನ್ನ ಸಾಕದಷ್ಟೇ ನಿಮ್ಮ ಜವಾಬ್ದಾರಿ, ನನ್ನ ಮೇಲೆ ಅಧಿಕಾರ ಚಲಾಯಿಸಂಗಿಲ್ಲ ಅಂತಾರೆ ಮಕ್ಕಳು. ಪ್ರೆಷರ್ ಹಾಕಬೇಡಿ ಅಂತ ಹೇಳ್ತಾರೆ. ಪ್ರೆಷರು ಹಾಕಂಗಿಲ್ಲ, ಅಧಿಕಾರ ಚಲಾಯಿಸಂಗಿಲ್ಲ. ನಾಳೆ ನೀನು ಇನ್ಸ್ಪೆಕ್ಟ್ರು ಇನ್ನೊಂದು ಮತ್ತೊಂದು ಆಗಬೇಕು ಅಂತ ಹೇಳಂಗಿಲ್ಲ. ಅವ್ರ ಮಕ್ಕಳು ಡೈರೆಕ್ಟಾಗಿ ಹೇಳ್ತಾರೆ, ಯು ಹ್ಯಾವ್ ನೋ ರೈಟ್ಸ್ ಟು ಟೆಲ್ ಯುವರ್ ಡ್ರೀಮ್ಸ್ ಅಂತಾರೆ. ಸೊ ಹಾಗಾಗಿ ಇದರಿಂದೆಲ್ಲ ನಾವು ಹೊರಗೆ ಬರಬೇಕು. ಹೊರಗೆ ಇದೆಲ್ಲ ಕಾಮನ್ ಇದ್ದೇ ಇರುತ್ತೆ, ಇದೆಲ್ಲ ಇದ್ದೇ ಇರುತ್ತೆ. ಬಟ್ HIV ಅಂತ ಬಂದಾಗ, ದೈಹಿಕ ಸಂಬಂಧಗಳು ಅಂತ ಬಂದಾಗ, ನಾವು ಅವ್ರಿಗೆ ಅರಿವು ಮೂಡಿಸೋ ಅಂಥದ್ದು ಭಾರಿ ಇಂಪಾರ್ಟೆಂಟ್ ಮೇಡಮ್. ಪದೇ ಹೇಳ್ತಿದ್ದೀನಿ, ಅದು ಕ್ರೂಷಿಯಲ್ ಏಜ್ 12-13 ನಾವು ಕನ್ಸಿಡರ್ ಮಾಡಬೇಕು. ನಾವೆಲ್ಲೋ 15-16 ಹೋಗ್ತಿದ್ದೀವಿ, 12ಇಂದನೇ ಕನ್ಸಿಡರ್ ಆಗಬೇಕು.
ಗಂಡಾಗಲಿ ಹೆಣ್ಣಾಗಲಿ ಗಂಡು ಮಕ್ಕಳಲ್ಲೂ ತುಂಬ ಸಮಸ್ಯೆಗಳಿದ್ದಾವೆ. ಗಂಡು ಮಕ್ಕಳು ನಾನು ಅಬ್ಸರ್ವ್ ಮಾಡಿದ್ರೆ ಅವ್ರ ಮನೆಗಳಲ್ಲೇ ಬರ್ತಾ ಇಲ್ಲ. ಇವಾಗ 9, 7, 10 ಸ್ಟ್ಯಾಂಡರ್ಡ್ ಮಕ್ಕಳು ಮನೆಗೆ 11 ಗಂಟೆವರೆಗೂ ಹೊರಗಡೆ ಇರ್ತಾರೆ. ಏನಕ್ಕೆ ಇರ್ತಾರೆ ನನಗಂತೂ ಗೊತ್ತಿಲ್ಲ. ನೀವು ನಮ್ಮ ಕಡೆ ಬಂದು ನೋಡಿದ್ರೆ ಬಹಳಷ್ಟು ಜನ ಹೊರಗಡೆ ಮಕ್ಕಳು ಆಡ್ತಾ ಇರ್ತಾರೆ, ಸಿಗರೇಟ್ ಸೆತ್ತಾ ಇರ್ತಾರೆ. 15 ವರ್ಷದ 16 ವರ್ಷದ ಮಕ್ಕಳು ಸ್ಕೂಲ್ ಯೂನಿಫಾರ್ಮ್ ಅಲ್ಲಿ ಸಿಗರೇಟ್ ಸೆತ್ತಾ ಇರ್ತಾರೆ. ಮೊನ್ನೆ ನಾನೇ ಕಂಪ್ಲೇಂಟ್ ಮಾಡಿ ಸೆಷನಲ್ಲಿ ಕಂಪ್ಲೇಂಟ್ ಮಾಡಿ ಅಂಗಡಿಯವ್ರಿಗೆ ಫೈನ್ ಹಾಕ್ಸಿದೆ. ಸೊ ಸ್ವಲ್ಪ ದಿನ ಆದಮೇಲೆ ಮತ್ತೆ ಕೊಡ್ತಿದ್ದಾರೆ. ಈ ಮಾದಕ ವಸ್ತುಗಳು ಅವ್ರಿಗೆ ಈ ದಾರಿಗೆ ತಲೋದಕ್ಕೆ ಇನ್ನೊಂದು ರೂಪ ಆಗ್ಬಿಟ್ಟಿದೆ. ಈ ಗಾಂಜಾ ಆಗ್ಬೋದು, ಅಫೀಮ್ ಆಗ್ಬೋದು, ಈಸಿ ಸ್ಕೂಲಲ್ಲಿ ಸಿಗ್ತಾ ಇದೆ. ಅವೆಲ್ಲ ಸ್ಕೂಲ್ಗಳಲ್ಲಿ ಸಿಗ್ತಾ ಇದೆ. ಅದು ತಗೊಂಡಾಗ ಏನಾಗುತ್ತೆ ಅಂದರೆ ತನ್ನನ್ನು ತಾನು ಮರ್ತು ಬಿಡ್ತಾರೆ. ತನ್ನನ್ನು ಮರೆತಾಗ ಜೊತೆಯಲ್ಲಿ ಫ್ರೆಂಡ್ ಇದ್ದಾರೋ ಅವ್ನ ಗರ್ಲ್ ಫ್ರೆಂಡೋ ಏನು ಗೊತ್ತಿಲ್ಲ, ಮಕ್ಕಳಿಗೆ ಏನು ಗೊತ್ತಾಗ್ತಿಲ್ಲ, ಅವ್ರು ಮಿಂಗಲ್ ಆಗ್ಬಿಡ್ತಾ ಇದ್ದಾರೆ. ಅವ್ರಿಗೆ ಅರಿವಿಲ್ಲದೆ ಆಗ್ತಿದೆ. ಇಂಥದನ್ನು ತಡೆಗಟ್ಟಬೇಕು ಅಂತಂದರೆ ಸರ್ಕಾರ ಎಚ್ಚರಿಕೆ ವಹಿಸ್ಕೋಬೇಕು, ಪೊಲೀಸ್ ಇಲಾಖೆ ಎಚ್ಚರಿಕೆ ವಹಿಸ್ಕೋಬೇಕು. ಮಾದಕ ವಸ್ತುಗಳನ್ನ ಇವತ್ತು ರೂಟ್ ಗೊತ್ತಿಲ್ಲದೆ ಏನಿಲ್ಲ. ಯಾವುದೇ ಇಲಾಖೆ ಆಗಲಿ ಯಾವುದೇ ಒಂದು ಆಗುತ್ತೆ ತಪ್ಪಾಗುತ್ತೆ ಅಂತಂದರೆ ಅದೆಲ್ಲಿಂದ ಬರುತ್ತೆ ಅಂತ ಗೊತ್ತಿಲ್ಲದೆ ಏನಿಲ್ಲ. ಯಾರೋ ಒಬ್ಬ 100 ರೂಪಾಯಿ 200 ರೂಪಾಯಿಗೆ ಸೇಲ್ ಮಾಡ್ತಾನೆ, ಅವ್ನು ಹಿಡಿದು ಅವ್ನು ಜೈಲಿಗೆ ಕಳ್ಸೋದ್ರಲ್ಲಿ ನಮಗೆ ಒಂದು 5 ಪೈಸೆ ಪ್ರಯೋಜನಕ್ಕೆ ಬರೋದಿಲ್ಲ. ರೂಟ್ ಕಾಸ್ ಅದು ಎಲ್ಲಿ ಮೇಯ್ನ್ ಎಲ್ಲಿಂದ ಎಲ್ಲಿಗೆ ಬರ್ತಿದೆ, ಯಾರು ತರ್ತಿದ್ದಾರೆ ಅದನ್ನ ಹಿಡಿದ್ರೆ ಕೆಲಸ ಆಗ್ಬಿಡುತ್ತೆ. ಸೊ ಇದನ್ನು ಮಾಡೋದಕ್ಕೆ ಅವ್ರಿಗೆ ಒತ್ತಡಗಳಿರ್ಬೋದೇನೋ, ಪಾಪ ಒತ್ತಡ ಇರ್ಬೋದು. ಹಾಗಾಗಿ ಇಂಥದ್ದೆಲ್ಲ ಗಮನ ತಗೋಬೇಕು. ಈ HIV ಮೂಲ ಕಾರಣ ಮಾದಕ ವಸ್ತುನೂ ಆಗುತ್ತೆ, ಸೋಷಿಯಲ್ ಮೀಡಿಯಾನೂ ಆಗುತ್ತೆ, ತಂದೆ ತಾಯಿ ಬೇಜವಾಬ್ದಾರಿ ಆಗುತ್ತೆ, ಶಿಕ್ಷಕರು ಸರಿಯಾಗಿ ಮಕ್ಕಳಿಗೆ ಪಾಠ ಮಾಡ್ತಿಲ್ಲ ಅನ್ನೋದು ಆಗುತ್ತೆ. ಸೆಕ್ಸ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್ ಮೇಡಮ್. ಮಕ್ಕಳಿಗೆ ಫಸ್ಟ್ ನಾವು ನರ್ಸರಿಯಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಹೇಳ್ಕೊಟ್ಬಿಡ್ತೀರಿ ಶಿಕ್ಷಕರು. ಸೇಫ್ ಟಚ್ ಯಾವುದು, ಬ್ಯಾಡ್ ಟಚ್ ಯಾವುದು, ಗುಡ್ ಟಚ್ ಯಾವುದು, ಹೇಳ್ಕೊಟ್ಬಿಡ್ತೀರಿ. ಅದನ್ನ ಬಿಟ್ಟು ಬೇರೆ ಏನಾದ್ರು ಹೇಳ್ತಿದ್ದೀವ ಮಕ್ಕಳಿಗೆ? 14 ವರ್ಷ 7ನೇ ಕ್ಲಾಸ್ 8ನೇ ಕ್ಲಾಸ್ ಬಂದ ತಕ್ಷಣ ಮಕ್ಕಳಿಗೆ ಅದು ಬೇಕು ಅನಿಸುತ್ತೆ. ಕೆಲವ್ರಿಗೆ ಬೇಡ ಅನ್ನಿಸ್ಬೋದು, ಕೆಲವ್ರಿಗೆ ಬೇಕು ಅನಿಸ್ಬೋದು, ಕೆಲವ್ರಿಗೆ ಜಾಸ್ತಿ ಬೇಕು ಅನ್ನಿಸ್ಬೋದು. ಅದು ತಪ್ಪೇನಲ್ಲ, ಅದು ಬಾಡಿ ಹಾರ್ಮೋನ್ಸು ಅವ್ರದ್ದೇ. ನಾವು ತಪ್ಪು ಅಂತ ನಾವು ಯಾವುದೇ ಕಾರಣಕ್ಕೆ ಅವ್ರು ಹೇಳೋಂಗಿಲ್ಲ. ಅವ್ರ ಫೀಲಿಂಗ್ಸ್ನ ನಾವು ರೆಸ್ಪೆಕ್ಟ್ ಮಾಡಬೇಕು. ಒಬ್ಬ ಜವಾಬ್ದಾರಿ ಅದು, ಅವ್ರ ಫೀಲಿಂಗ್ಸ್ನ ರೆಸ್ಪೆಕ್ಟ್ ಮಾಡೋದು. ಅದನ್ನು ನಾವು ಅಡ್ವೈಸ್ ಮಾಡ್ಬೋದು. ಮೇಡಮ್ ಹೇಳ್ದಂಗೆ ಮನೋವಿಜ್ಞಾನ ಅವ್ರು ಕರ್ಸ್ಕೊಂಡ್ಬಂದು ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸ್ಬೋದು. ಇದನ್ನ ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು. ಈಗ ಬೇಕು ಅಂದಾಗ ಏನಾಗುತ್ತೆ ಅಂತಂದರೆ ಯಾರೇ ಆಗಲಿ ಮಾಡೋಕ್ಕೆ ಕೆಲಸ ಇಲ್ಲ, ಸುಮ್ಮನೆ ಕೂತಿದ್ದಾನೆ ಅಂತಂದರೆ ಫಸ್ಟ್ ಅವ್ನು ಥಿಂಕ್ ಮಾಡೋದು ಸೆಕ್ಸ್ ಬಗ್ಗೆ. ಫಸ್ಟ್ ಅಂತ ನೀವು ಯೋಚನೆ ಮಾಡಿ ನೋಡಿ, ಏನೂ ಕೆಲಸ ಇಲ್ಲ ಸುಮ್ಮನೆ ಇದ್ದೀವಿ ಅಂದರೆ ಏಜ್ ಡಸಂಟ್ ಮ್ಯಾಟರ್ಸ್. ಒಂದು 12 ವಯಸ್ಸಿಂದ ಹಿಡಿದು ಒಂದು 60-65 ವಯಸ್ಸಾದ್ರೂ ನಿಮಗೆ ಸುಮ್ಮನೆ ಏನು ಕೆಲಸ ಇಲ್ಲದೆ ಕುತ್ಕೊಂಡ್ರಿ ಅಂದರೆ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ ಸ್ಟೇಷನ್ ಅಂತಾರೆ. ಸೊ ಅದು ಏನಾಗುತ್ತೆ ಅಂತಂದರೆ ಖಂಡಿತ ಅವ್ರಿಗೆ ಥಿಂಕ್ ಮಾಡೋದೇ ಸೆಕ್ಸ್ ಬಗ್ಗೆ. ಸೊ ಅದು ಅವ್ರನ್ನ ಯಾವಾಗಲೂ ನಾವು ಮಕ್ಕಳನ್ನ ಎಂಗೇಜಲ್ಲೇ ಇಟ್ಟಿರಬೇಕು. ಯಾವುದಾದ್ರೂ ಒಂದು ಎಕ್ಸ್ಟ್ರಲ್ ಆ್ಯಕ್ಟಿವಿಟೀಸ್ ಹಾಕಿರ್ಬೇಕು. ಡ್ಯಾನ್ಸ್ ಆಗ್ಬೋದು, ಮ್ಯೂಸಿಕ್ ಆಗ್ಬೋದು, ಸಂಗೀತ ಕಲಿಸೋದಾಗ್ಬೋದು, ವೋಕಲ್ ಆಗ್ಬೋದು, ಮತ್ತು ಫಿಸಿಕಲ್ ಫಿಟ್ನೆಸ್ ಆಗ್ಬೋದು, ಆ್ಯಕ್ಟಿವಿಟೀಸಲ್ಲಿ ಏನಾದರೂ ಒಂದು ಹಾಕಿ ಅವ್ರನ್ನ ಎಂಗೇಜಲ್ಲೇ ಇಟ್ಟಿರ್ಬೇಕು ಮಕ್ಕಳನ್ನ. ಯಾವುದೇ ಕಾರಣಕ್ಕೆ ಫ್ರೀ ಬಿಡಬಾರ್ದು ಅವ್ರನ್ನ. ಆಮೇಲೆ ಯಾವುದೇ ಕಾರಣಕ್ಕೆ ಮಕ್ಕಳು ಹೊರಗಡೆ ಎಲ್ಲೂ ಹೋಗ್ದಿರೋ ಥರ ನೋಡ್ಕೋಬೇಕು. ನಾವೇನು ಅವ್ರಿಗೆ ಜೈಲಂತ ಆಗ್ತಿಲ್ಲ. ಆಸ್ ಎ ಪೇರೆಂಟ್ ಹೋಗ್ತಾರೆ, ಎಲ್ಲಿಗೆ ಹೋಗ್ತಾರೆ ಅದ್ರ ಬಗ್ಗೆ ಗಮನ ಹರಿಸಬೇಕು. ಒಂದು ಜೈಲ್ ಮಾಡ್ಕೊಂಬಾರ್ದು. ನಾವು ಏನು ಅನ್ಕೊಂಡ್ಬಿಟ್ಟಿದ್ದೀವಿ, ತುಂಬ ಸ್ಟ್ರಿಕ್ಟ್ ಮಾಡಿಬಿಟ್ರೆ ಅದೆಲ್ಲ ನಾವು ಜೈಲಲ್ಲಿ ಹಾಕಿದ್ದೀವಿ ನಮ್ಮ ಮಕ್ಕಳನ್ನ ಅಂತ ಬೇರೆಯವ್ರು ಅನ್ಕೋಬೋದು, ಮಕ್ಕಳು ಅನ್ಕೊಬೋದು. ಅಲ್ಲ, ಅದು ನಾವು ಸ್ಟ್ರಿಕ್ಟ್ ಮಾಡೋದು ಅವ್ರು ಚೆನ್ನಾಗಿರೋದಕ್ಕೇನೆ. ದಂಡಂ ದಶಗುಣಂ ಅಂತಾರೆ ಕೆಲವು ಸರ್ತಿ. ಎಲ್ಲದಕ್ಕೂ ಮಕ್ಕಳನ್ನ ಹೊಡೆಯೋದು, ಸ್ಟ್ರಿಕ್ಟ್ ಮಾಡೋದು, ಜಡಿಯೋದು, ಬಡಿಯೋದು ಅಂತಲ್ಲ. ಕೆಲವು ಸರ್ತಿ ನಾವು ಮಕ್ಕಳನ್ನ ಫ್ರೀ ಬಿಡಬೇಕು. ಅಂದರೆ ನಾವು ಎಷ್ಟರ ಮಟ್ಟಿಗೆ ಅವ್ರನ್ನ ಫ್ರೀ ಬಿಟ್ಟಿದ್ದೀವಿ, ಎಷ್ಟರ ಮಟ್ಟಿಗೆ ಅವರು ಈಸಿಯಾಗಿದ್ದಾರೆ, ಎಷ್ಟರ ಮಟ್ಟಿಗೆ ಎಲ್ಲೆಲ್ಲಿ ಹೋಗ್ತಿದ್ದಾರೆ ಅಂತ ಗಮನ ಹರಿಸಬೇಕಾಗಿರೋದು ಒಬ್ಬ ಪೇರೆಂಟ್ ಕರ್ತವ್ಯ. ತಾಯಿ ಆಗ್ಬೋದು, ತಂದೆ ಆಗ್ಬೋದು. ಈ ಬಗ್ಗೆ ಮತ್ತೆ ಮಾತಾಡ್ತಾ ಹೋಗೋಣ. HIV ಬಗ್ಗೆ ಶಾಲಾ ಮಟ್ಟದಿಂದಲೇ ಜಾಗೃತಿ ಮೂಡಿಸೋದು ನಿಜಕ್ಕೂ ಕೂಡ ಅತ್ಯಂತ ಅವಶ್ಯಕ. ಹಾಗಾಗಿ ಸರ್ಕಾರ ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು? ಎಸ್ ಗೀತಾ ಮೇಡಮ್, ನಾವು ಮಾತಾಡ್ತಾ ಇದ್ವಿ. ನಿಮ್ಮ ಪ್ರಕಾರ ಈಗಿನ ಮಕ್ಕಳ ಶಿಸ್ತು ಅಥವಾ ಅಭ್ಯಾಸಗಳನ್ನು ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಒಪಿನಿಯನ್ ಏನು? ಇಷ್ಟೊತ್ತು ಇವರು ಪುರುಷೋತ್ತಮ್ ಸರ್ ಹೇಳಿದ್ರು ಹೇಗಾಗೋಗಿದೆ ಅಂತ ಹೇಳಿಬಿಟ್ಟು ಪರಿಸ್ಥಿತಿ. ಹೌದು, ಈಗ ಜೆನ್ಜಿ ಏನಿದೆ ಬಹಳ ಒಂದು ಹೈಲಿ ನಾವು ಬೆಳೆಸಿರೋ ರೀತಿನೇ ತುಂಬ ಡೆಮಾಕ್ರೆಟಿಕ್ ಆಗಿ ಬೆಳೆಸಿದ್ದೀವಿ. ಪೂರ್ಣ ಎಲ್ರಿಗೂ 1-2 ಮಕ್ಕಳಿರ್ತವೆ. ತುಂಬ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ಅವ್ರಿಗೆ, ಚೆನ್ನಾಗಿ ಬೆಳೀತಾ ಇವೆ ಮಕ್ಕಳು. ಆದರೆ ಇವ್ರು ಹೇಳ್ದಂಗೆ ಶಾಲಾ ಹಂತದಲ್ಲೇ ಈ ಸ್ಕೂಲ್ ಎಜುಕೇಷನ್ ಅನ್ನೋದು ಏನಾಗೋಗಿದೆ ಅಂದರೆ ಇವತ್ತು ಮಾರ್ಕ್ಸ್ ತೆಗೆಯುವಂಥ ಕಾರ್ಖಾನೆಗಳಾಗೋಗಿದೆ. ರಿಸಲ್ಟ್ ಓರಿಯೆಂಟೆಡ್. ರಿಸಲ್ಟ್ ಅದು ಓನ್ಲಿ ಅಕಾಡೆಮಿಕ್ ಅಷ್ಟೇ. ನೀವು ಶಾಲಾ ಶಿಕ್ಷಣದಲ್ಲಿ ಅಂದೊಂದು ಹೆಚ್ಚು ಅಂಕಗಳನ್ನು ಗಳಿಸ್ಬೇಕು. ಅದು ಯಾವ ರೂಪದಲ್ಲಾದರೂ ಪರವಾಗಿಲ್ಲ. ನೈತಿಕವಾಗಿ ಪಡಿತೀರೋ, ಚೆನ್ನಾಗಿ ಕಷ್ಟಪಟ್ಟು ಓದಿ ಪಡಿತೀರೋ, ಅಥವಾ ಹೆಂಗೋ ಕಾಪಿ ಹೊಡೆದು ಪಡಿತೀರೋ ಪರವಾಗಿಲ್ಲ. ಆ ರೀತಿ ಆಗೋಗಿದೆ. ಇಲ್ಲಿ ನೈತಿಕತೆ ಅನ್ನೋದನ್ನು ಬೆಳೆಸೋದಕ್ಕೆ ಯಾವುದು ಕ್ರಮಗಳಿಲ್ಲ.
ಸರ್ ಹೇಳ್ತಾ ಇದ್ರು, ನಾವು ಮಕ್ಕಳನ್ನ ಬೇರೆ ಬೇರೆ ಫೀಲ್ಡಲ್ಲಿ ನಾವು ಅವ್ರನ್ನ ತೊಡಗಿಸ್ಕೋಬೇಕು, ಅಲ್ಲಿ ನಾವು ಅವ್ರನ್ನ ಡೈವರ್ಟ್ ಮಾಡಿದಾಗ ಈ ವಿಚಾರಗಳಲ್ಲಿ ಹಿನ್ನಡೆ ಆಗುತ್ತೆ. ಇದು ಇವರು ಹೇಳ್ಬೇಕು, ನಯನ ಮೇಡಮ್ ಅವರು ಸೈಕಾಲಜಿ ಏನಂತಂದ್ರೆ ಮಕ್ಕಳನ್ನ ಯಾರು ಸೆಕ್ಸಲ್ಲಿ ಹೆಚ್ಚು ಆಸಕ್ತಿ ಇರುತ್ತೆ ಅಂತ ಮಕ್ಕಳನ್ನ ನಾವು ಸೈಕಾಲಜಿಯಲ್ಲಿ ಓದಿರೋದು, ಅವ್ರನ್ನ ಹೆಚ್ಚು ಬೇರೆ ಆಕ್ಟಿವಿಟೀಸಲ್ಲಿ ತೊಡಗಿಸ್ಕೊಂಡಾಗ ಅಲ್ಲಿ ಡೈವರ್ಟ್ ಆಗೋಗ್ಬಿಡುತ್ತೆ. ಅವಾಗ ಇಲ್ಲಿ ಇದು ಕಡಿಮೆ ಆಗುತ್ತೆ, ಹೆಚ್ಚು ಎನರ್ಜಿ ಇರುತ್ತೆ ಅವ್ರಿಗೆ ಅಂಥವ್ರಿಗೆ ಅಂತ ಹೇಳ್ಬಿಟ್ಟು ನಾನು ಕೇಳಿರೋದು. ಹಾಗಾಗಿ ಶಾಲೆಗಳಲ್ಲಿ ಅವ್ರನ್ನ ಬೇರೆ ಬೇರೆ ತೊಡಗಿಸ್ಕೊಳ್ಳೋಕೆ ಅವಕಾಶಗಳಿರಬೇಕು. ಇವಾಗ ಏನಾಗೋಗಿದೆ, ಪೇರೆಂಟ್ಸೇ ಮತ್ತೆ ಅಲ್ಲಿ ದುಡ್ಡು ಖರ್ಚು ಮಾಡಿ ಯಾವುದೋ ಒಂದು ಪ್ರೈವೇಟು ಅಕಾಡೆಮಿಗೆ ಸೇರಿಸ್ಬೇಕು, ಅಥವಾ ಮ್ಯೂಸಿಕ್ ಕ್ಲಾಸಿಗೆ ಕಳಿಸ್ಬೇಕು, ಅಥವಾ ಏನೇ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿಗೆ ಸೇರಿಸ್ಬೇಕು ಅಂದರೆ ಮತ್ತೆ ಅಲ್ಲಿ ಪೇರೆಂಟ್ಸ್ಗೆ ಹೊರೆ ಆಗ್ತಾ ಇದೆ. ಶಾಲೆಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಅಂದರೆ ಅಕಾಡೆಮಿಕ್ ಹೈಸ್ಕೂಲ್ಗೆ ಮಕ್ಕಳು ಬರ್ತಾ ಇದ್ದಂಗೆ ಆಟ ಬಂದ್, ನೋ ಸ್ಪೋರ್ಟ್ಸ್ ಇಲ್ಲ. ಅದು 10ನೇ ಕ್ಲಾಸಿಗೆ ಬಂದ್ಮೇಲಂತೂ ಅವ್ರು ಕೇಳೋ ಹಂಗೆ ಇಲ್ಲ, ಕರೀತಾರೆ, ಕಾಲಿಗೆ ಬೀಳ್ತಾರೆ ಮಕ್ಕಳು, ನಮ್ಗೆ ಆಟಕ್ಕೆ ಬಿಡಿ. ವಾರದಲ್ಲಿ 2 ಪೀರಿಯಡ್ ಇರುತ್ತೆ, ಆ 2 ಪೀರಿಯಡ್ ಆಟಕ್ಕೆ ಬಿಡಿ ಅಂತ ಕೇಳ್ತಿರ್ತಾರೆ ಮಕ್ಕಳು. ತುಂಬಾ ಇಷ್ಟ ಅವ್ರಿಗೆ, ಹೊರಗೆ ಹೋಗ್ಬೇಕು, ಆಡಬೇಕು, ಫುಲ್ ಎನರ್ಜೆಟಿಕ್ ಅಲ್ವಾ ಅವರು. ಆ ಟೀನೇಜಲ್ಲಿ ತುಂಬಾ ಎನರ್ಜಿ ಇರುತ್ತೆ ಅವ್ರಿಗೆ. ಆ ಎನರ್ಜಿನ ಅವರು ಇದು ಮಾಡಿ ಬೇರೆ ಅದ್ರಲ್ಲಿ ಉಪಯೋಗಿಸ್ಕೋಬೇಕು, ಆ ಸ್ಪೋರ್ಟ್ಸಲ್ಲಿ ಅವ್ರನ್ನ ತೊಡಗಿಸ್ಕೋಬೇಕು. ಆದರೆ ಶಾಲೆಗಳಲ್ಲಿ ಅದು ನಡೀತಾ ಇಲ್ಲ, ಸ್ಪೋರ್ಟ್ಸ್ ಕಟ್ ಮಾಡಿಬಿಡ್ತಾರೆ. ಅಥವಾ ಬೇರೆ ಕೋಕರಿಕ್ಯುಲರ್ ಆಕ್ಟಿವಿಟೀಸ್ ಕೂಡ ಶಾಲೆಗಳಲ್ಲಿ ಇಲ್ಲ. ಹೈಸ್ಕೂಲ್ಗೆ ಬರ್ತಾ ಇದ್ದಂಗೆ ಎಲ್ಲ ಕಟ್, ಏನಿದ್ರು ಓದು. ಮ್ಯಾಥ್ಸ್ ಟೀಚರ್ ಬಂದು ತೊಗೊಂಡ್ಬಿಡ್ತಾರೆ, ಇದನ್ನ ಸ್ಪೆಷಲ್ ಕ್ಲಾಸ್ ಅಂತ ತೊಗೊಂಡ್ಬಿಡ್ತಾರೆ. ಯಾವುದೋ ಒಂದು ಡ್ರಾಯಿಂಗ್ ಕ್ಲಾಸ್ ಇತ್ತಾ, ತಗೋ ಇದು ಇನ್ನೊಬ್ರು ಯಾರು ಸಬ್ಜೆಕ್ಟ್ ಟೀಚರ್ ಇದ್ದಾರೆ, ಬಂದು ಅದನ್ನ ಆಕ್ಯುಪೈ ಮಾಡ್ಬೇಕು, ಸಿಲೆಬಸ್ ಕಂಪ್ಲೀಟ್. ಅದು ಶಿಕ್ಷಕರದು ತಪ್ಪಲ್ಲ ಪಾಪ, ಅವ್ರಿಗೂ ಕೂಡ ಪ್ರೆಷರ್ ಇದೆ, ಬೇಗ ಇದು ಮುಗಿಸ್ಬೇಕು. ಏನು ಮಾರ್ಚಲ್ಲಿ ಮುಗಿಬೇಕಾಗಿರೋಂಥ ಪೋರ್ಷನ್ನ ನವಂಬರಲ್ಲಿ ಮುಗಿಸಿ ಅಂತ ನಮ್ಗೆ ಪ್ರೆಷರ್ ಬೀಳುತ್ತೆ ಶಿಕ್ಷಕರಿಗೆ. ನವಂಬರಲ್ಲಿ ಮುಗಿಸಿ ಡಿಸೆಂಬರಿಂದ ನೀವು ರಿವಿಷನ್ ಸ್ಟಾರ್ಟ್ ಮಾಡಬೇಕು, ಡಿಸೆಂಬರಿಂದ ನೀವು ಪ್ರಿಪ್ರೇಟರಿ ಸ್ಟಾರ್ಟ್ ಮಾಡಬೇಕು, ಮಕ್ಕಳಿಗೆ ಟೆಸ್ಟ್ ಮೇಲೆ ಟೆಸ್ಟ್ ಕೊಡ್ತಾ ಇರಬೇಕು. ಆ ಮಕ್ಕಳಿಗೂ ಸಾಕಾಗ್ಬಿಡುತ್ತೆ, ಅಲ್ಲಿಂದ ಚಾನಲೈಸ್ ಆಗಕ್ಕೆ ಅವ್ರಿಗೆ ಅವಕಾಶಗಳೇ ಇಲ್ಲ. ಹಂಗಾಗ್ಬಿಟ್ಟು ಅದು ಒಂದು ಕಾರಣ. ಇನ್ನೊಂದು ಇವ್ರು ಹೇಳ್ತಾ ಇದ್ದ ಹಾಗೆ ಶಾಲೆಗಳ ಸುತ್ತಮುತ್ತನೇ ಈ ಮಾದಕ ವಸ್ತುಗಳು ಮಾರಾಟ ಆಗ್ತಾ ಇವೆ. ಆಮೇಲೆ ಒಂದು ಊರಿಗೊಂದು ನೀರಿಂದು ವ್ಯವಸ್ಥೆ ಇರುತ್ತೋ ಇಲ್ವೋ, ಕುಡಿಯೋ ನೀರಿನ ವ್ಯವಸ್ಥೆ ಇರುತ್ತೋ ಇಲ್ವೋ, ಒಂದು ಮದ್ಯದ ಅಂಗಡಿ ಅಂತೂ ಗ್ಯಾರಂಟಿ ಇರುತ್ತೆ. ಹಳ್ಳಿಗಳಲ್ಲಿ ನೀವು ನೋಡಿದ್ರೆ ಮದ್ಯದ ಅಂಗಡಿಗಳು ಇರುತ್ತೆ. ನಮ್ಮ ಬೆಂಗಳೂರು ಸಿಟಿಯಲ್ಲಂತೂ ಗಲ್ಲಿಗೂ 2-3 ವೈನ್ ಶಾಪ್ಗಳು ಇರ್ತವೆ. ಹಿಂಗಿದ್ದಾಗ ಸುಲಭವಾಗಿ ಮಾದಕ ವಸ್ತುಗಳು ಮಕ್ಕಳಿಗೆ ಸಿಗ್ತಾ ಇವೆ. ಆಮೇಲೆ ಅವ್ರಿಗೆ ಚಾನಲೈಸ್ ಆಗೋಕ್ಕೆ ಬೇರೆ ಆಕ್ಟಿವಿಟೀಸ್ ಇಲ್ಲ ಅಂದಾಗ ಮಕ್ಕಳು ಸುಲಭವಾಗಿ ಇದಕ್ಕೆ ಬಲಿಯಾಗಕ್ಕೆ ಪ್ರೇರಣೆ ಆಗ್ತಾ ಇದೆ ಅಂತ ನನಗನ್ಸುತ್ತೆ. ಹಾಗಾಗಿ ಅದರಲ್ಲಿ ಹೆಚ್ಚು ತೊಡಗಿಸ್ಕೊಳ್ಳೋಕ್ಕೆ ಅವಕಾಶಗಳನ್ನ ಕಲ್ಪಿಸ್ಬೇಕು ಸರ್ಕಾರ. ಅದ್ರ ಬಗ್ಗೆ ಹೆಚ್ಚು ಗಮನ ಹರಿಸ್ಬೇಕು. ಆಮೇಲೆ ಮಕ್ಕಳಲ್ಲಿ ಬಂದಿರೋಂಥ ಇದು ಏನೋ ಸೆಕ್ಸ್ ಎಜುಕೇಷನ್ ಬಗ್ಗೆ ಹೇಳ್ತಾ ಇದ್ರು. ಸೆಕ್ಸ್ ಎಜುಕೇಷನ್ ಕೂಡ ಹಿಂದೆ ಒಂದು 10 ವರ್ಷಗಳ ಹಿಂದೆ ಅನ್ಸುತ್ತೆ ಅದನ್ನ ತರಬೇಕು ಅಂತ ಹೊರಟಾಗ ಸರ್ಕಾರ ವ್ಯಾಪಕವಾಗಿ ಅದಕ್ಕೂ ಕೂಡ ವಿರೋಧ ಬಂತು. ಯಾಕೆ ಅಂದ್ರೆ ಸೆಕ್ಸ್ ಎಜುಕೇಶನ್ ಕೊಡೋದು ತಪ್ಪು ಅನ್ನೋದಕ್ಕಲ್ಲ, ಆ ಪುಸ್ತಕಗಳು ಏನು ರಚನೆ ಆಗಿತ್ತು, ಆ ಟ್ರೈನಿಂಗ್ಗಳು ಏನು ಕೊಟ್ಟಿದ್ರು, ಅದರಲ್ಲಿರುವಂಥ ಕಂಟೆಂಟಿಂದಾಗಿ ವಿರೋಧ ಬಂದಿದ್ದು. ಅದರಲ್ಲಿ ನೀನು ಅಷ್ಟು ಚೆನ್ನಾಗಿರಲಿಲ್ಲ ಕಂಟೆಂಟು, ಹಾಗಾಗಿ ಅದನ್ನು ವಿರೋಧಿಸಿದ್ರು. ಇದನ್ನು ಕೆಲವು ಡಾಕ್ಟರ್ಸು, ಸೈಕಾಲಜಿಸ್ಟ್ಗಳು, ಸೈಕಿಯಾಟ್ರಿಸ್ಟ್ಗಳು ಅಥವಾ ಶಿಕ್ಷಣ ತಜ್ಞರು ಸೇರಿ ಅದನ್ನು ರೂಪಿಸ್ಬೇಕು. ಅಂಥ ಸಂದರ್ಭದಲ್ಲಿ ಅವ್ರಿಗೆ ಸರಿಯಾಗಿರುವಂಥ ಸೆಕ್ಸ್ ಎಜುಕೇಷನ್ ನೀಡಕ್ಕೆ ಸಾಧ್ಯ. ಅದಕ್ಕೆ ಬದಲಾಗಿ ಅದನ್ನು ಕೆಟ್ಟ ರೀತಿಯಲ್ಲಿ ಕೊಡುವಂಥದ್ದು, ಅದರಿಂದ ಇನ್ನೂ ಹೆಚ್ಚು ಅವರಲ್ಲಿ ಏನೊಂದು ಲೈಂಗಿಕತೆಯ ಒಂದು ಇದನ್ನು ಉದ್ರೇಕತೆಯನ್ನು ಬೆಳೆಸೋವಂಥ ಒಂದು ಅವಕಾಶಗಳಾಗ್ಬಿಟ್ರೆ ಅದು ಇನ್ನೂ ಪರಿಸ್ಥಿತಿ ಇನ್ನೂ ಕಠಿಣ ಆಗೋಗ್ಬಿಡುತ್ತೆ. ಆಮೇಲೆ ಮತ್ತೆ ನಾವು ಪೇರೆಂಟ್ಸ್ ಮೇಲೆ ನಾವು ಹೊರೆ ಹೊರ್ಸಕ್ಕಾಗಲ್ಲ. ಪ್ರತಿ ಸಲ ನಾವು ಪೇರೆಂಟ್ಸ್ಗಳಿಗೆ ಹೇಳ್ತೀವಿ ಮಕ್ಕಳ ಮೇಲೆ ಕಣ್ಣಿಡಿ ಅಂತ ಹೇಳ್ತಾ ಇದ್ದೀವಿ. ಆಗ ನಾವು ಈಗ ಆಕಾಶಕ್ಕೇನೆ ಇದು CC ಕ್ಯಾಮ್ರಾ ಹಾಕಬೇಕಾಗಿದೆ ಅಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಮನೆಯಲ್ಲಿ ಸೇಫ್ ಇಲ್ಲ ಮಕ್ಕಳು, ಎಲ್ಲೂ ಸೇಫ್ ಇಲ್ಲ. ಎಷ್ಟು ಅಂತ ಪೇರೆಂಟ್ಸ್ ಇವತ್ತು ಇಬ್ರು ತಂದೆ ತಾಯಿ ಇಬ್ರು ಕೂಡ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಸಂಸಾರ ನಡೆಯಲ್ಲ, ಹೋಗ್ಲೇಬೇಕು. ಪಾಪ ಅವ್ರಿಗೆ ಹೊರಗೆ ಕೆಲಸ, ಮನೇಲಿ ಕೆಲಸ, ಇರ್ತಿದ್ರು, ಯಾರೋ ಕಣ್ಣಿಡಕ್ಕೆ ಇರ್ತಿದ್ರು. ಈಗ ಯಾರಿದ್ದಾರೆ? ಹಂಗಿದ್ದಾಗ ನಾವು
ನಾನು ಹೇಳೋದು ಸಂಪೂರ್ಣವಾಗಿ ನೈತಿಕತೆಯನ್ನು ಬೆಳೆಸೋ ನಿಟ್ಟಿನಲ್ಲಿ ಈಗ ಟಿ ವಿ ಧಾರಾವಾಹಿಗಳ ಮೂಲಕ ಇರ್ಬೋದು. ನೈತಿಕತೆ ಅಂದರೆ ಮತ್ತೆ ಯಾವುದೋ ಪುರಾಣ ಕಥೆಗಳನ್ನ ಹೇಳಬೇಕು ಅನ್ನೋದಲ್ಲ, ಅಲ್ಲಿ ಯಾವ ಥರದ ಮೊರಾಲಿಟಿ ನಮ್ಮಲ್ಲಿ ಇರಬೇಕು ಅನ್ನೋಂಥ ಕಥೆಗಳನ್ನು ನಮ್ಮ ನವೋದಯ ಸಾಹಿತಿಗಳು ಸಾಕಷ್ಟು ಜನ ಬರೆದಿದ್ದಾರೆ ಕಥೆಗಳು. ಅಂಥ ಕಥೆಗಳ ಆಧಾರವಾಗಿ ಇಟ್ಕೊಂಡು ಧಾರಾವಾಹಿಗಳನ್ನ ರಚಿಸೋದಾಗಲಿ ಅಥವಾ ಸಿನಿಮಾಗಳನ್ನ ನಿರ್ಮಾಣ ಮಾಡೋದಾಗಲಿ ಮಾಡಬೇಕು. ಆಗ ಈ ಇಂತಹ ಒಂದು ಸಮಸ್ಯೆಗೆ ಸ್ವಲ್ಪನಾದರೂ ಕಡಿವಾಣ ಹಾಕೋಕ್ಕೆ ಸಾಧ್ಯ ಆಗ್ಬೋದು ಅಂತ ನನಗನ್ಸುತ್ತೆ. ಈಗ ರೀಸೆಂಟ್ ಆಗಿ ಒಬ್ಬ ಯಂಗ್ಸ್ಟರ್ ಕೌನ್ಸಿಲಿಂಗ್ ಬಂದಿತ್ತು. ಆ ಹುಡುಗನ್ಗೆ ಇದೇ ಪ್ರಾಬ್ಲಮ್, ಏನು ಲಸ್ಟ್ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ, ಅದರಿಂದ ಲೋನ್ಲಿನೆಸ್ ಜಾಸ್ತಿ ಆಗ್ತಾ ಇದೆ, ಸ್ಯಾಡ್ ಫೀಲಿಂಗ್ಸ್ ಜಾಸ್ತಿ ಆಗ್ತಾ ಇದೆ. ನಾನು ಕೇಳಿದೆ ಏನಕ್ಕೆ ಈ ಫೀಲಿಂಗ್ಸ್ ಜಾಸ್ತಿ ಆಗುತ್ತಪ್ಪ ಅಂತ ಕೇಳಿದ್ರೆ ಆ ಹುಡುಗ ಹೇಳ್ತಾನೆ 3 ತಿಂಗಳ ಮೇಲೆ ಒಂದು ಹುಡುಗಿ ಜೊತೆ ಇರೋಕ್ಕಾಗಲ್ಲ ನನಗೆ. ಸೊ ನನಗೆ ತುಂಬ ಲೋನ್ಲಿ ಫೀಲಿಂಗ್ ಇದೆ, ಆಮೇಲೆ ಅದರಿಂದ ನಂಗೆ ಸ್ಯಾಡ್ನೆಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ನನಗಿದು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ, ನನಗೆ ಜೀವನದಲ್ಲಿ ಏನು ಮಾಡೋಕ್ಕಾಗ್ತಾ ಇಲ್ಲ ಅಂತ. ಸೊ ಇದು ಒಬ್ಬನ ಕತೆ ಅಲ್ಲ, ಎಲ್ಲ ಯಂಗ್ಸ್ಟರ್ಸ್ ಪ್ರಾಬ್ಲಮ್ಮು ಇದೆ. ಈಗ ಏನು 18 to 35 ರೋಗಗಳು ಕಾಣಿಸ್ಕೊತಾ ಇದೆ ಅಂತ ಬಂದಿದೆಯೋ ವರದಿ ಪ್ರಕಾರ, ಎಲ್ಲ ಈ ಏಜಿನ ಹುಡುಗರೆ. ಸೊ ಇವರಿಗೆ 3 ತಿಂಗಳ ಮೇಲೆ ಒಂದು ಹುಡುಗಿ ಜೊತೆ ಇರೋಕ್ಕಾಗಲ್ಲ, ಅಥವಾ ಹುಡುಗಿಗೆ 3 ತಿಂಗಳ ಮೇಲೆ ಒಂದು ಹುಡುಗನ ಜೊತೆ ಇರೋಕ್ಕಾಗಲ್ಲ ಅಂದರೆ ಎಷ್ಟು ಮಟ್ಟಿಗೆ ಅವರ ಥಾಟ್ಸ್ ಹಾಳಾಗಿದೆ ಅನ್ನೋದು ನಮಗೆಲ್ಲ ಅರ್ಥ ಆಗುತ್ತೆ. ಸೊ ನಾನು ಅದಕ್ಕೆ ಆ ಲೋನ್ಲಿ ಫೀಲಿಂಗ್ ಎಲ್ಲಿಂದ ಬರುತ್ತೆ ಮಕ್ಕಳಿಗಾಗಲಿ ಅಥವಾ ದೊಡ್ಡವ್ರಿಗಾಗಲಿ, ಎಲ್ಲಿಂದ ಇದು ಫೀಲಿಂಗ್ಸ್ ಬರುತ್ತೆ ಅಂದರೆ ಯಾವಾಗ ಆಹಾರದ ಕ್ರಮದಲ್ಲಿ ಹೆಚ್ಚು ಕಡಿಮೆ ಆಗುತ್ತೆ. ಈಗ ಫಸ್ಟು ಆಹಾರದ ಕ್ರಮ ಏನಾಗುತ್ತೆ ಅಂದರೆ ಈ ಫ್ಯಾಟ್ ಅಂಶಗಳು ಮತ್ತು ಜಂಕ್ ಫುಡ್ಗಳು ಜಾಸ್ತಿ ಆದಾಗ ಬಾಡಿಯಲ್ಲಿ ಬ್ಲಡ್ ಪ್ರೆಷರ್ ಏರುಪೇರು ಆಗುತ್ತೆ. ಆವಾಗ ನೆಗೆಟಿವ್ ಥಾಟ್ಸ್ಗಳು ಜಾಸ್ತಿ ಆಗುತ್ತೆ. ಬಾಡಿಯಲ್ಲಿ ಡೊಪಮೈನ್ ಮತ್ತು ಸೆರೋಟೋನಿನ್ ಹಾರ್ಮೋನ್ಸ್ಗಳು ರಿಲೀಸ್ ಆಗಲ್ಲ. ಯಾವಾಗ ಈ ಬಾಡಿಯಲ್ಲಿ ಡೊಪಮೈನು ಸೆರೋಟೋನಿನ್ ಹಾರ್ಮೋನ್ಸ್ ರಿಲೀಸ್ ಆಗಲ್ಲ, ಈಗ ಬಾಡಿಗೆ ಬೇಕು ಡೊಪಮೈನ್ ಸೆರೋಟೋನಿನ್. ಎಲ್ಲಿಂದ ತಗೊಳ್ಳೋದು? ಬೇರೆ ಮಾರ್ಗಗಳನ್ನ ಹುಡುಕುತ್ತೆ. ಈಗ ಫೋನ್ ವಿಡಿಯೋಸ್ ನೋಡೋದ್ರಿಂದ, ಆಲ್ಕೋಹಾಲಿಗೆ ಅಡಿಕ್ಟ್ ಆಗೋದ್ರಿಂದ, ಸ್ಮೋಕಿಂಗಿಗೆ ಅಡಿಕ್ಟ್ ಆಗೋದ್ರಿಂದ, ಅಥವಾ ಈ ಥರ ರಿಲೇಷನ್ಶಿಪ್ಪಲ್ಲಿ ಇರೋದ್ರಿಂದ, ಈ ಥರದಕ್ಕೆ ಅವರು ವಾಲೋದು ಜಾಸ್ತಿ. ಸೊ ನಾನು ಆ ಹುಡುಗಂಗೆ ಆರೋಗ್ಯನಿಂದ ಕ್ರಮ ಏನು ಅಂತ ಕೇಳಿದಾಗ ಒಂದರಲ್ಲೂ ವೆಜಿಟೇಬಲ್ಸ್ ಇಲ್ಲ, ವೈಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸ್ ಏನೂ ಇಲ್ಲ, ಎಲ್ಲ ಜಂಕ್ ಫುಡ್ಡು. ಯಾಕಂದರೆ ಪಿ ಜಿಯಲ್ಲಿ ಇರೋದು, ಅಲ್ಲಿರೋ ಅಡುಗೆ ತಿನ್ನಕ್ಕಾಗಲ್ಲ. ಕೆಲವರು ಇಷ್ಟ ಇದ್ರು ಮನೇಲಿ ಮಾಡಿಕೊಟ್ರು ತಿನ್ನಕ್ಕೆ ಇಷ್ಟ ಇಲ್ಲ, ಜಂಕ್ ಫುಡ್ ಬಗ್ಗೆನೇ ಜಾಸ್ತಿ. ಸೊ ಎಷ್ಟು ಮೈದಾ, ಈ ಶುಗರು ಇವನ್ನ ಎಷ್ಟು ಕನ್ಸ್ಯೂಮ್ ಮಾಡ್ತಾ ಹೋಗ್ತಾರೋ ಅಷ್ಟು ಬಾಡಿಯಲ್ಲಿ ಬ್ಲಡ್ಡಲ್ಲಿ ಏರುಪೇರಾಗ್ತಾ ಹೋಗುತ್ತೆ. ಸೊ ಬ್ಲಡ್ಡಲ್ಲಿ ಬಾಡಿನೇ ಮೇನ್ ಅಲ್ವಾ. ಸೊ ಬಾಡಿಯಲ್ಲಿ ಏರುಪೇರು ಆದ ತಕ್ಷಣ ನೆಕ್ಸ್ಟ್ ಹೊಡೆಯೋದೆ ಬ್ರೈನಿಗೆ ಥಾಟ್ಸ್. ಸೊ ಅಲ್ಲಿ ಸೆರೋಟೋನಿನ್, ಬ್ರೈನ್ ಕನ್ಫ್ಯೂಷನ್ ಆಗುತ್ತೆ ಎಲ್ಲಿಂದ ತಗೋಬೇಕೀಗ. ಅದಕ್ಕೆ ಸ್ಟ್ರೆಸ್ ಜಾಸ್ತಿ ಆದಾಗ ಅದು ಬ್ರೈನ್ ಇರೋದು ನಮ್ಮನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ. ಸೊ ಅದೇನು ಮಾಡುತ್ತೆ, ಇವ್ರು ಏನು ಯಾವುದ್ರಲ್ಲಿ ಖುಷಿ ಪಡ್ತಾ ಇದ್ದಾರೆ, ಎಲ್ಲಿ ಸೆರೋಟೋನಿನ್ ಜಾಸ್ತಿ ಸಿಗ್ತಾ ಇದೆ, ಎಲ್ಲಿ ಡೊಪಮೈನ್ ಜಾಸ್ತಿ ಸಿಗ್ತಾ ಇದೆ, ಅಲ್ಲಿಗೆ ಅಡಿಕ್ಟ್ ಮಾಡುತ್ತೆ ಬ್ರೈನ್. ಸೊ ನಮಗೆ ಈಗ ಪೋಷಕರಾಗಲಿ ಸರ್ಕಾರ ಆಗಲಿ ಎಲ್ಲ ಕಡೆನೂ ಅರಿವು ಮೂಡಿಸ್ಬೇಕಾಗಿರೋದು ಉತ್ತಮ ಆರೋಗ್ಯದ ಕಡೆ. ಸೊ ಯಾವಾಗ ನಮ್ಮ ಆರೋಗ್ಯ, ಜೀವನ ಶೈಲಿ, ಹವ್ಯಾಸಗಳು, ಈಗ ಆಕ್ಟಿವಿಟೀಸ್ಗೆ ತೊಡಸ್ಬೇಕು. ಸೊ ಈಗ ಆರೋಗ್ಯ ಚೆನ್ನಾಗಿತ್ತು ಅಂದರೆ ಒಳ್ಳೆ ಆಕ್ಟಿವಿಟೀಸ್ ಕಡೆ ಹೋಗ್ತಾರೆ, ಒಳ್ಳೆ ಆಕ್ಟಿವಿಟೀಸ್ಗಳನ್ನು ಅವ್ರು ಗಮನ ಕೊಡ್ತಾರೆ, ಅಲ್ಲಿಂದ ಸೆರೋಟೋನಿನ್ ಹಾರ್ಮೋನ್ಸ್ ರಿಲೀಸ್ ಆಗುತ್ತೆ. ಬೆಳಗ್ಗೆ ವಾಕಿಂಗ್ ಮಾಡೋದ್ರಿಂದ, ಇದು ರನ್ನಿಂಗಿಂದ, ಎಕ್ಸಸೈಸ್ ಮಾಡೋದ್ರಿಂದ, ಮೆಡಿಟೇಷನ್ಸ್ ಮಾಡೋದ್ರಿಂದ, ಬ್ರೀತಿಂಗ್ ಎಕ್ಸಸೈಸ್ ಮಾಡಿಸೋದ್ರಿಂದ, ಇದೆಲ್ಲ ಪೋಷಕರು ಮಾಡಿದ್ರೆ ಮಕ್ಕಳು ಮಾಡ್ತಾರೆ. ಸೊ ಪೋಷಕರು ಇಲ್ಲಿ ಫಸ್ಟ್ ಶುರುವಾಗಬೇಕಾಗಿರೋದು ಪೋಷಕರಿಂದ, ಪೋಷಕರು ಥ್ರೂ ಮಕ್ಕಳಿಂದ. ಮಕ್ಕಳು ಮುಂದೆ ಮೊಬೈಲ್ ಇಟ್ಕೊಂಡು ಹೌದು, ಅದು ಪ್ರಾಬ್ಲಮ್ ಆಗಿದೆ. ಸೊ ಇವರು ಸರಿ ಆದ್ರೆ ಅವ್ರು ಸರಿ ಆಗ್ತಾರೆ. ಸೊ ಸಣ್ಣದಿಂದಾನೇ ಅದಕ್ಕೆ ಟ್ರೈನಿಂಗ್ ಸಿಗಬೇಕು, ಹವ್ಯಾಸಗಳು ಅಲ್ಲಿಂದಾನೇ ಶುರುವಾಗಬೇಕು. ಆಗ ಮಕ್ಕಳಿಗೆ ಬೇರೆ ಕಡೆ ಹೋಗ್ಬೇಕು ಅಂತ ಅನ್ಸಲ್ಲ. ಯಾಕಂದ್ರೆ ಆಹಾರದಲ್ಲಿ ವೆಜಿಟೇಬಲ್ಸ್ ಜಾಸ್ತಿ ಇತ್ತು, ಆಹಾರ ಕ್ರಮ ಸರಿ, ಸಾತ್ವಿಕಾಂಶಗಳು ಜಾಸ್ತಿ ಇತ್ತು. ತಿನ್ಲಿ ಬೇಡ ಅನ್ನಲ್ಲ, ಯಾವಾಗ್ಲೂ ಒಂದ್ಸತಿ ಅಪರೂಪಕ್ಕೆ ತಿನ್ಬೇಕು ಅನ್ಸಿದ್ರೆ ತಿನ್ಲಿ, ಪರವಾಗಿಲ್ಲ. ಈಗೇನಾಗಿದೆ, ರೆಗ್ಯುಲರ್ ಆಗಿ ಮೊನ್ನೆ ಯಾರೋ ಒಬ್ರು ಹೇಳ್ತಾ ಇದ್ರು ಬರ್ಗರ್ ತಿಂದು ಬರ್ಗೆಟ್ ಹೋಗಿದ್ದಾರೆ ಅಂತ. ಹಂಗಾಗ್ಬಿಟ್ಟಿದೆ. ಮೈದಾ, ದಿನನಿತ್ಯ ಮೈದಾ, ಶುಗರ್ ಇಲ್ಲದೆ ಆಹಾರ ಮುಂದುವರಿಯೋದೇ ಇಲ್ಲ. ಹೌದು. ನಮ್ಮ ಎಣ್ಣೆಗಳು, ಆಹಾರ ತಿಂಡಿ ಬೆಳಗಿಂದ ಸಂಜೆವರೆಗೂ
ವರ್ಷದವರೆಗೂ ನಾವೇ ಇದನ್ನ ಮಕ್ಳಿಗೆ ಕೊಡ್ತಾ ಇದೀವಿ. ಸೊ ನಾವು ಇಲ್ಲಿ ಎಷ್ಟು ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತೀವಿ ಮಕ್ಕಳಿಗೆ, ಮತ್ತು ಮಕ್ಕಳು ತಿನ್ನೋದಿಲ್ಲ ಅಂತ ಕಂಪ್ಲೇಂಟು. ಸೊ ಮಕ್ಕಳು ತಿನ್ನೋದಿಲ್ಲ ಯಾಕೆ ಕಂಪ್ಲೇಂಟು ಅಂದರೆ ಇವರು ತಿನ್ನೋ ಅಭ್ಯಾಸ ಮಾಡ್ಕೊಂಡು ಇವ್ರ ಅಭ್ಯಾಸದಲ್ಲಿ ಇದ್ದಿದ್ರೆ ಅವರು ಕಂಟಿನ್ಯೂ ಮಾಡ್ತಿದ್ರು. ಆಮೇಲೆ ಅದ್ರ ಬಗ್ಗೆ ಅರಿವು ಮೂಡಿಸೋದು ತುಂಬ ಇಂಪಾರ್ಟೆಂಟು. ಈ ಒಂದ್ಸತಿ ಮಕ್ಕಳಿಗೆ ಆಗಲಿ ದೊಡ್ಡವ್ರಿಗೆ ಆಗಲಿ ಇದರಿಂದ ನಂಗೆ ಒಳ್ಳೇದಾಗ್ತಿದೆ ಅಂತ ಗೊತ್ತಾದರೆ, ಅದರಿಂದ ಹಾರ್ಮೋನ್ಸ್ಗಳು ರಿಲೀಸ್ ಆಗ್ತಿದೆ ಬಾಡಿಯಿಂದ ಅಂತ ಆದರೆ ಬ್ರೈನ್ ಅದಕ್ಕೆ ಅಡಿಕ್ಟ್ ಆಗುತ್ತೆ. ಇದೆಲ್ಲ ನೆಪ ಅಷ್ಟೇ, ಆಗಲ್ಲ ಮಾಡಲ್ಲ, ಇದೆಲ್ಲ ನೆಪ ಅಷ್ಟೇ. ಸೊ ಡಿಸಿಪ್ಲಿನ್ ಅಂದ್ರೆ ಅಲ್ಲೇ ಬರೋದು. ಡಿಸಿಪ್ಲಿನ್ ಅಂದ್ರೆ ನೀನು ಮನೆ ಕ್ಲೀನ್ ಮಾಡು, ನೀನು ತೆಗ್ದಿಡು, ಅದಲ್ಲ ಡಿಸಿಪ್ಲಿನ್. ಡಿಸಿಪ್ಲಿನ್ ಆಹಾರ ಕ್ರಮದಲ್ಲಿರ್ಬೇಕು. ಬೆಳಗ್ಗೆ ಹೇಳೋದಾಗ್ಲಿ, ಅವರ ಹವ್ಯಾಸಗಳಲ್ಲಾಗ್ಲಿ, ಇದರಲ್ಲಿ ನಾವು ತಂದಾಗ ಮಕ್ಕಳ ನೈತಿಕತೆನ ಅಳವಡಿಸ್ಕೊಳ್ತಾ ಹೋಗ್ತಾರೆ. ಹಾಗೆ ಸೇಫ್ ರಿಲೇಶನ್ಶಿಪ್, ಮನೇಲಿ ಜಗಳ ಆಡೋದು ಗಂಡ ಹೆಂಡತಿ, ಮಕ್ಳೇನ್ ಕಲಿತಾರೆ ಅದರಿಂದ? ಓ ರಿಲೇಶನ್ಶಿಪ್ ಅಂದ್ರೆ ಇಷ್ಟೇ, ನಮಗ್ ಬೇಡಪ್ಪ, ಒಬ್ರಿಗೊಬ್ರು ರಿಲೇಶನ್ಶಿಪ್ ಬೇಡ 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 ಬೇಡ, ಅಯ್ಯೋ ನಮ್ಮಪ್ಪ ಅಮ್ಮನ ಜಗಳ ನೋಡೇ ಸಾಕಾಗೋಗಿದೆ, ನಾನಂತೂ ಮದ್ವೆ ಆಗಲ್ಲ ಅಂತ ಎಷ್ಟೋ ಜನ. ಆದ್ರೆ ಬೇಕು ಏನು, ಈ ರಿಲೇಶನ್ಶಿಪ್ ಬೇಕು. ಹೆಂಗ್ ಹೋಗ್ತಾರೆ? ಅನೈತಿಕತೆನೇ ಮಾರ್ಗ ಹುಡುಕ್ತಾರೆ, ಈ ವೆಬ್ಸೈಟ್ಸ್ಗಳು ಅಲ್ಲಿ ಇಲ್ಲಿ ಹುಡುಕ್ತಾರೆ, ಬೇರೆ ದುಶ್ಚಟಗಳಿಗೆ ಬಲಿ ಆಗ್ತಾರೆ. ಸೊ ಈ ನೈತಿಕತೆ ಅನ್ನೋದು ಮಕ್ಕಳಿಂದ ಶುರು ಆಗ್ಬೇಕು, ಶಿಕ್ಷಕರು ಹೇಳ್ಕೊಡ್ಬೇಕು, ಸಮಾಜನೂ ಅದನ್ನ ತರಬೇಕು. ಈಗ ಮೇಡಮ್ ಹೇಳ್ದಂಗೆ ಟಿವಿಯಲ್ಲಿ ಪ್ರೋಗ್ರಾಮ್ಸ್ ಮೂಲಕ, ಈ ತರ ಪ್ರೋಗ್ರಾಮ್ಸ್ ಮೂಲಕ ತರ್ತಾ ಹೋದ್ರೆ, ಆರೋಗ್ಯದಲ್ಲೂ ನಾವು ಸರಿ ಮಾಡ್ತಾ ಹೋದ್ರೆ ಬೇಗ ಇದನ್ನ ಸರಿ ಮಾಡ್ಕೋಬಹುದು. ಹರಿ ಸರ್, ಈಗ ಟೀನೇಜರ್ಸ್ಗೆ ಪೇರೆಂಟ್ಸು ಫ್ರೆಂಡ್ಸ್ ತರ ಇರಬೇಕು ಅಂತ ಹೇಳ್ತಾರೆ, ನಿಜಕ್ಕೂ ಈಗ ಇದಾರಾ ಮೇಡಮ್? ಈಗಿರೋ ಪೇರೆಂಟ್ಸು ಮಕ್ಕಳ ಜೊತೆ ಟೈಮೇ ಸ್ಪೆಂಡ್ ಮಾಡ್ತಿಲ್ಲ, ಇನ್ನು ಫ್ರೆಂಡ್ಸ್ ಥರ ಎಲ್ಲಿದ್ದಾರೆ ಇದ್ರೆ ಓವರ್ ರಿಯಾಕ್ಟ್ ಮಾಡ್ತಿದ್ದಾರೆ ಪೇರೆಂಟ್ಸನ್ನು. ಅವ್ರಿಗೆ ಏನಾಗಬೇಕು, ಅವ್ರು ಇಮಿಡಿಯೇಟಾಗಿ ಪೇರೆಂಟ್ ಫ್ರೀ ಆಗಬೇಕು. ಆತನ ಬಿಸಿ ಶೆಡ್ಯೂಲ್ಗೆ ಮಕ್ಕಳು ಡಿಸ್ಟರ್ಬೆನ್ಸ್ ತಗೊಳಕ್ಕಾಗ್ತಿಲ್ಲ ಅವ್ರ ಕೈಯಲ್ಲಿ. ಮಕ್ಕಳನ್ನ ಪರ್ಸ್ನಲ್ಲಾಗಿ ಯಾರೋ ತಗೊಂಡೋಗಿ ಸ್ಕೂಲಲ್ಲಿ ಡ್ರಾಪ್ ಮಾಡೋದು ಬರೋದು ಮಾಡ್ತಿಲ್ಲ, ವ್ಯಾನ್ಗಳಲ್ಲಿ ಕಳಿಸ್ತಾರೆ, ಆಟೋದಲ್ಲಿ ಕಳಿಸ್ತಾರೆ. ಸೊ ಇದೆಲ್ಲ ನಡ್ಕೊಂಡ್ಬರ್ತಿದೆ. ಸೊ ಈ ವಿಚಾರದಲ್ಲಿ ನನಗೆ ಭಾಳ ಮೇಡಮ್ ಹೇಳ್ಬೇಕಾದ್ರೆ ನನಗೆ ಅನಿಸಿದ್ದೇನು ಅಂತಂದರೆ, ಸೆಕ್ಸ್ ಬರುತ್ತಲ್ಲ ಈಗ ಹೊಸದಾಗಿ ಶುರುವಾಗಿದೆ ಮೇಡಮ್. ಈ IT ಫೀಲ್ಡ್ ಅವರು ಮಕ್ಕಳು, ಓದೋ ಮಕ್ಕಳು ಎಲ್ಲನೂ ಮಾಡ್ತಿರೋದು ಈ ಗ್ರೂಪ್ ಸೆಕ್ಸ್ ಅಂತ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ತುಂಬ ಗಂಭೀರವಾದ ವಿಚಾರ ಅದು. ತುಂಬ ಅದು ಕೇಳೋಕ್ಕೇ ಭಯ ಆಗುತ್ತೆ ನಮಗೆ. ನಾವೆಲ್ಲ ಹೋದ್ಬೇಕು, ನಮ್ಗೆ ತುಂಬ ಫ್ರೆಂಡ್ಸ್ ಇರೋರು, ಅವಾಗ ಎಲ್ಲೂ ನಮಗೆ ಐದರ್ ತಾಯಿ ಇರೋರು, ಅಜ್ಜಿ ಇರೋರು, ಯಾರೋ ಒಬ್ಬರು ಮನೇಲಿರೋರು. ಇವತ್ತು ಮನೇಲಿ ಯಾರೂ ಇಲ್ಲ. ಮಕ್ಕಳು ಒಂದು ಮಗು ಸ್ಕೂಲ್ ಬಿಟ್ಟು ಬರುತ್ತೆ ಅಂತಂದ್ರೆ ಆ ಮಗು ಟೈಮ್ ಪಾಸ್ ಮಾಡೋದಕ್ಕೆ ಮೊಬೈಲ್ ಕೊಟ್ಬಿಟ್ಟು ಟಿವಿ ಕೊಟ್ಬಿಟ್ಟು ಹೋಗ್ಬಿಡ್ತಾರೆ. ಯಾವ ಮಗು ಟಿವಿ ನೋಡ್ತಿಲ್ಲ, ಮೊಬೈಲಲ್ಲೇ ಇರ್ತಾರೆ. ಮಗುಗೆ ವೈಫೈ ಇರುತ್ತೆ, ಲ್ಯಾಪ್ಟಾಪ್ ಇರುತ್ತೆ, ಎಲ್ಲ ಫಿಡಿಸ್ಬಿಡ್ತಾರೆ ಇಬ್ರು ಹೋಗಿರೋರು. ಇನ್ನು ಅವ್ರಿಗೆ ಟೈಮ್ ಫ್ರೆಂಡ್ಲಿ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಅವ್ರು ಸಿಗೋದೇ ಒಂದು 2 hours. ಆ 2 hours ಅಲ್ಲಿ ಅವರು ಮಕ್ಕಳ ಜೊತೆಯಲ್ಲಿ ಸಿನಿಮಾನೋ ರೆಸ್ಟೋರೆಂಟೋ ಹೋಗಿ ಸೇಮ್ ಮತ್ತೆ ಜಂಕ್ ಫುಡ್ಡು ಅದೇ ಇದೇನೆ. ಇವ್ರು ಯಾವುದೋ ಒಂದು ಒಳ್ಳೆ ಉಡುಪಿ ಹೋಟ್ಲ್ಗೆ ಹೋಗಿ ತಿನ್ನೋರಲ್ಲ, ಬರ್ಗರ್ ತಿನ್ನೋರೇನೆ, KFCಗೆ ಹೋಗೋರೇನೆ. ಸೊ ಈ ರೀತಿ ಹೋಗಿ ಬಂದು ಇಂಗ್ಲೀಷ್ ಫುಡ್ಸ್ ಬೇಕು ಅನ್ನೋರೇನೆ, ಫಾಸ್ಟ್ ಫುಡ್ಸ್ ಬೇಕು ಅನ್ನೋರೇನೆ. ಇನ್ನು ಮನೆಯಲ್ಲಿ ಇವತ್ತು ಅಡುಗೆ ಮಾಡೋ ಹೆಣ್ಮಕ್ಳು ಯಾರು ಕಾಣಿಸ್ತಿಲ್ಲ. ನಾವು ಹೆಣ್ಮಕ್ಳು ಅಂದರೆ ಹೆಣ್ಮಕ್ಳು, ನಾನು ಅಡುಗೆ ಮನೆಗೆ ಸೀಮಿತ ಅಂತ ಹೇಳ್ತಿಲ್ಲ. ಆ ರೀತಿ ಅಡುಗೆ ಮಾಡೋರಿಲ್ಲ ಮನೆಗಳಲ್ಲಿ. ಸ್ವಿಗ್ಗಿಗೆ ಆರ್ಡರ್ ಮಾಡ್ಕೋತಾರೆ, ಬೇರೆ ಏನೋ ಹೋಟೆಲ್ಸಿಂದ ತರಿಸ್ಕೊತಾರೆ, ಅನ್ನಕ್ಕಿರ್ತಾರೆ, ಸಾಂಬಾರು ಬೇರೆ ಕಡೆ ಪರ್ಚೇಸ್ ಮಾಡ್ಕೊಂಡ್ಬರ್ತಾರೆ, ಗ್ರೇವಿ ತೊಗೊಂಡ್ಬರ್ತಾರೆ, ಮಾಡ್ಕೋತಾರೆ. ಈ ರೀತಿ ಫಾಸ್ಟ್ ಫುಡ್ಡು, ಫಾಸ್ಟ್ ಲೈಫು ಎಲ್ಲವೂ ಫಾಸ್ಟ್ ಆಗಿದೆ. ಈ ಮಕ್ಕಳು ಫಾಸ್ಟ್ ಆಗಿಬಿಟ್ಟವ್ರೆ. ಸೊ ಹಾಗಾಗಿ ಈ ಮಕ್ಕಳೇ ತುಂಬ ಇಂಪಾರ್ಟೆಂಟ್. ಈಗಿನ ಇವತ್ತಿನ ಜನ್ರೇಷನ್ನು ನಾವು ಮುಂದಿನ ಜನ್ರೇಷನ್ನ ನಾವು ಮುಂದಿನ ಪೀಳಿಗೆಗೆ ನಾವು ಏನು ಕೊಡ್ತೀವಿ ಅಂತಂದರೆ, ಇವ್ರಿಗೆ ಒಳ್ಳೆ ಆರೋಗ್ಯ, ಒಳ್ಳೆ ಸಂಸ್ಕಾರ, ಒಳ್ಳೆ ಸಂಸ್ಕೃತಿ ಕೊಟ್ಟಿಲ್ಲ ಅಂತಂದರೆ ನಮಗಿಂತ ದೊಡ್ಡ ಮೂರ್ಖರು ಯಾರೂ ಇಲ್ಲ. ನಾವೆಷ್ಟೋ ಶೋ ಆಫ್ ಏನೇ ಮಾಡ್ಬೋದು, ನಾವು ಏನೇ ಸಾವಿರಾರು ಭಾಷಣ ಮಾಡ್ಬೋದು, ಸಾವಿರಾರು ವಿಚಾರಗಳು ತಿಳಿಸ್ಬೋದು. ಅಂದರೆ ಮುಂದಿನ ಪೀಳಿಗೆ ಬಗ್ಗೆ ನಾವು ಕ್ರಮ ವಹಿಸಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ. ಮುಂದಿನ ಪೀಳಿಗೆಗೆ ಮಕ್ಕಳು ಹೊಟ್ಟೆ ಸ್ವಾಗಲ್ಲ, ಅವ್ರಿಗೆ ಟ್ಯಾಬ್ಲೆಟ್ ಹಾಕೋತಾರೆ, ಹೊಟ್ಟೆ ತುಂಬ ಹೋಗುತ್ತೆ. ನೀರು ಬೇಕು ಅಂದರೆ ಒಂದು ಟ್ಯಾಬ್ಲೆಟ್ ಇಟ್ಕೊಂಡಿರ್ತಾರೆ, ಅಷ್ಟು ಫಾಸ್ಟ್ ಆಗಿಬಿಡುತ್ತೆ. ಪ್ಲಸ್ ಅವ್ರಿಗೆ ಸಂಬಂಧಗಳ ಬಗ್ಗೆ ಮೇಡಮ್ ಹೇಳ್ತಿದ್ದು ಅವಾಗಲೇ, ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ ಅಂತ. ಸಂಬಂಧಗಳಿಗೆ ಬೆಲೆನೇ ಇರೋದಿಲ್ಲ, ಅವ್ರಿಗೆ ಮದುವೆ ಅನ್ನೋ ಅವಶ್ಯಕತೆನೇ ಇರೋದಿಲ್ಲ. ಮೇಡಮ್ ಹೇಳ್ತಾರಲ್ಲ, 3 ತಿಂಗಳಿಗೆ ಒಬ್ರಿಗೊಬ್ರು ಇರೋದಿಲ್ಲ. ಹುಡುಗಿಗೂ ಹುಡುಗ ಇಷ್ಟ ಆಗಲ್ಲ, ಹುಡುಗನಿಗೂ ಹುಡುಗಿ ಇಷ್ಟ ಆಗಲ್ಲ. ಇವಾಗೆಲ್ಲ ಯಾರು ಮೊದಲೆಲ್ಲ ನಾವು ಮದುವೆ ಮಾಡ್ಕೊಂಡ್ರೆ ಪ್ರತಿಯೊಂದನ್ನು ಇವತ್ತು ಲಿವ್ ಇನ್ ರಿಲೇಶನ್ಶಿಪ್ ಅಂತ ಹೊಡ್ತಾ ಇದೆ. ಆ ಲಿವ್ ಇನ್ ರಿಲೇಶನ್ಶಿಪ್ ಎಲ್ಲವೂ ಇದೆ. ಎಷ್ಟು ಜನ ಇವತ್ತು ಹುಡುಗಿ ಮದುವೆ ಆಗಿ ಸಾಂಸ್ಕೃತಿಕವಾಗಿ ಮದುವೆ ಮಾಡಿಕೊಂಡು ಯಾವುದೇ ಧರ್ಮ ಆಗಿರಲಿ, ಅವ್ರು ಏನು ಹೇಳುತ್ತೆ ಆ ರೀತಿಯಲ್ಲಿ ಧರ್ಮ ಪ್ರಕಾರ ಮದುವೆ ಮಾಡ್ಕೊಂಡು ತಂದೆ ತಾಯಿಗೆ ರೆಸ್ಪೆಕ್ಟ್ ಮಾಡಿ ಮದುವೆ ಮಾಡ್ಕೊಂಡು ಸಂಸಾರ ನಡೆಸಿರೋ ಎಷ್ಟು ಜನ ಇದ್ದಾರೆ. ಅದು ಎಷ್ಟು ಜನ
ಸಿಂಗಲ್ ರೂಮು ಏನೋ ತಗೊಂಡು ಅನೈತಿಕ ಸಂಬಂಧ ಅಂತಲ್ಲ, ಲಿವಿಂಗ್ ರಿಲೇಷನ್. ಅವ್ರೇನೋ ಮದುವೆ ಮಾಡ್ಕೋತೀವಿ ಏನೋ ಅಂದ್ಕೊಂಡು ಅವರು ಜೀವನ ನಡೆಸಿದ್ದಾರೆ. ಮತ್ತೇನೋ ಒಂದು ಮಾಡ್ತಾರೆ, ಹೆಂಡತಿ ಏನೋ ದುಡ್ಡು ಜಾಸ್ತಿ ಖರ್ಚು ಮಾಡ್ತಾರೆ, ಗಂಡ ಏನೋ ಕೆಲಸ ಮಾಡಿರಲ್ಲ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಮತ್ತೆ ಅಲ್ಲೊಂದು ಕಂಪ್ಲೇಂಟ್. ನಾನು ರೀಸೆಂಟಾಗಿ ನೋಡಿದ್ದೆ, ನಾನು ಅದೊಂದು ಕೇಸ್ ಹ್ಯಾಂಡಲ್ ಮಾಡ್ಬೇಕಾದ್ರೆ ಇದೇ ಸಂಬಂಧನೇ ಲಿವಿಂಗ್ ರಿಲೇಷನ್ಶಿಪ್ ಅಂತ. ಸೊ ಈ ಸ್ಥಿತಿಗತಿಗಳನ್ನ ಕರ್ಕೊಂಡ್ಬರ್ಬೇಕು. ಲಿವಿಂಗ್ ರಿಲೇಷನ್ಶಿಪ್ ಇದ್ದು ಮದುವೆ ಮಾಡ್ಕೊಂತಾರ ಇಲ್ಲ, 6 ತಿಂಗಳಿಗೋ 3 ತಿಂಗಳಿಗೋ ಬದಲಾಯಿಸ್ಕೊಂಡು ಹೋಗ್ತಾರೆ. ಇಂಥದನ್ನ ಕಾನೂನು ಏನು ಕ್ರಮ ಜರುಗಿಸೋಕ್ಕಾಗಲ್ಲ. 18 ವರ್ಷ ಆದಮೇಲೆ ಅವ್ರಿಗೆಲ್ಲವೂ ರೈಟ್ಸ್ ಇದೆ. ಹುಡುಗ ಆಗಲಿ ಹುಡುಗಿ ಆಗಲಿ ಸಂಬಂಧ ಅವ್ರಿಬ್ರಿಗೂ ಒಪ್ಪಿಗೆ, ದೈಹಿಕ ಸಂಬಂಧ ಮಾಡ್ಕೊಳ್ಳೋಕೆ ಒಪ್ಪಿಗೆ ಇದ್ದರೆ ಅವ್ರು ಮಾಡ್ಕೋಬೋದು ಅನ್ನೋದು ಕಾನೂನಿದೆ. ಅದರಲ್ಲೇನು ಇದೇನಿಲ್ಲ. ಬಟ್ ಏನು ಅಂತಂದರೆ ಯಾರೇ ಸಂಬಂಧಗಳು ಬೆಳೆಸಬೇಕಾದ್ರೆ ನಾವು ದಿಟ್ ಈಸ್ ಸೇಫ್ ಸೆಕ್ಸ್, ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೇಫ್ ಸೆಕ್ಸ್ ಅನ್ನೋದು ಇದು ಇಲ್ಲಿ ಅನ್ಎಜುಕೇಟೆಡ್ಸು ಅಂತ ಬರ್ತಿಲ್ಲ, ಎಲ್ರಿಗೂ ಅರಿವಿದೆ. ಇದು ಮಕ್ಕಳನ್ನ ಬಿಟ್ಟು ಈ ಸ್ಕೂಲ್ ಮಕ್ಕಳಿಗೆ ಅದು ಅರಿವು ಸಿಗ್ತಾ ಇಲ್ಲ. ಯಾರೇ ಆಗಲಿ 14 ವಯಸ್ಸು ಮಕ್ಕಳ ಹತ್ರ, ನನ್ನ ಮಗಳ ಹತ್ರ ನಾನು ಇದುವರೆಗೂ ಮಾತಾಡಿಲ್ಲ, ಟು ಬಿ ಹಾನೆಸ್ಟ್ ಹೇಳಬೇಕು ಅಂತಂದರೆ. ಅವ್ರ ತಾಯಿ ಮಾತಾಡಿದಾರೆ ಅನ್ನೋ ಗೊತ್ತಿಲ್ಲ ನನಗೆ. ಸೊ ಇದನ್ನು ನಾವು ಮಾತಾಡಬೇಕು. ನಾನು ತುಂಬ ನಮ್ಮ ಕುಟುಂಬದಲ್ಲೇ ಬಹಳಷ್ಟು ಜನ ಮಕ್ಕಳಿದ್ದಾರೆ, ನಾವೆಲ್ಲ ಇದುವರೆಗೂ ಮಾತಾಡೇ ಇಲ್ಲ. ಎಂಟರ್ಟೈನ್ಡ್ ಆಗಿರ್ತೀವಿ, ಇಲ್ಲ ಅಂತಲ್ಲ. ಈ ಎಲ್ಲೆಲ್ಲಿ ಸೂಕ್ಷ್ಮ ವಿಚಾರಗಳ ಬಗ್ಗೆ ನಾವು ಮಾತಾಡೇ ಇಲ್ಲ. ನಾನು ಈ ಮಾಧ್ಯಮದ ಮುಖಾಂತರ ನಿಮ್ಮ ಜಿ ಕನ್ನಡ ನ್ಯೂಸ್ನೇ ನಾನು ಅವ್ರಿಗೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೂ ಹೇಳೋದಿಷ್ಟೇ, ಫಸ್ಟ್ ನೀವು ಕಲಿಬೇಕಾಗಿರೋದು ಪಾಠ, ಸ್ಪೋರ್ಟ್ಸು ಎಲ್ಲವನ್ನು ಬಿಟ್ಟು ಈ ಸೆಕ್ಸ್ ಎಜುಕೇಷನ್ನ ಫಸ್ಟ್ ಕಲಿಬೇಕಾಗಿರೋದೇ ಅವ್ರು ಅದನ್ನೇ ಫಸ್ಟ್ ಕಲಿಬೇಕಾಗಿರೋದು. ಏಕೆ ಅಂತಂದರೆ ಎಡವಟ್ಟಾಯಿತು ಅಂತಂದರೆ ಅವ್ರ ಎಂಟೈರ್ ಅವ್ರ ಕುಟುಂಬನೇ ಇದಾಗ್ಬಿಡುತ್ತೆ. ನಾವೆಷ್ಟೇ ನಾವು ಎನರ್ಜಿ ಇದ್ದೀವಿ, ನಾವು ಸ್ಟ್ರಾಂಗ್ ಇದ್ದೀವಿ, ನಾನು ಇದನ್ನ ಫೇಸ್ ಮಾಡಬಲ್ಲೆ, ನೀವು ಫೇಸ್ ಮಾಡಬೇಕು ಅಂತ ನಾವು ಹೇಳ್ಬೋದು ಅಷ್ಟೇ. ಪರಿಸ್ಥಿತಿಯ ಮನುಷ್ಯ ಅಲ್ಲಿರ್ತಾನಲ್ಲ, ಜೋ ಆದ್ಮಿ ದರ್ದ್ ಪಡೆಗ ಓ ದರ್ದ್ ಸಮಜೇಗ ಅಂತಾರೆ. ಸೊ ಆ ರೀತಿಯಲ್ಲಿ ಆ ನೋವಾಗ ಅವ್ನ ಮನುಷ್ಯನಿಗೆ ಅಷ್ಟೇ ಆ ನೋವು ಗೊತ್ತು. ನಾವೇನೋ ಸಾಂತ್ವನ ಹೇಳ್ಬೋದು. ಆಗಿರೋ ಅಂಥ ಪರಿಸ್ಥಿತಿ ಆ ತಂದೆನೋ ತಾಯಿನೋ ಅವ್ರ ನೋವಿದೆಯಲ್ಲ, ಆ ನೋವಿನ ನಾವು ಕಡಿಮೆ ಮಾಡೋಕ್ಕೂ ಆಗಲ್ಲ, ನಾವು ಅದನ್ನು ಸಾಲ್ವ್ ಮಾಡೋಕ್ಕೂ ಆಗಲ್ಲ, ಅವ್ರು ನಾವು ಧೈರ್ಯ ತುಂಬಕ್ಕೂ ಆಗೋದಿಲ್ಲ. ಅವ್ರ ಕೆಪಬಿಲಿಟಿನೇ ಬೇರೆ ಇರುತ್ತೆ, ತುಂಬ ಕುಗ್ಗಿರ್ತಾರೆ ಅವರು. ಸೊ ಹಾಗಾಗಿ ಇದಕ್ಕೆ ಮೂಲ ಕಾರಣ ಮಕ್ಕಳಿಗೆ ನಾವು ಯಾವ ರೀತಿ ಎಜುಕೇಷನ್ ಕೊಟ್ಕೊಂಡು ಬರ್ತೀವಿ ಅನ್ನೋದೇ ಭಾರಿ ಇಂಪಾರ್ಟೆಂಟ್ ಮೇಡಮ್. ಅದು ರೂಟಲ್ಲೇ ಬರಬೇಕು, ಸ್ಕೂಲಿಂದಲೇ ಬರಬೇಕು. ನಾವು ಇನ್ನೆಲ್ಲ ಮಾಡ್ತೀವಿ ಅಂದರೆ ಆಗೋದಿಲ್ಲ. ಅದು ಕಾಲೇಜ್ವರೆಗೂ ಕಾಲೇಜಲ್ಲಿ ಮಕ್ಕಳಿಗೆ ಗೊತ್ತಿರಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು. ಕಾಲೇಜಲ್ಲಿ ಫಸ್ಟ್ ಇಯರ್ PUC ಮಕ್ಕಳಿಗೆ ಗೊತ್ತಿರಬೇಕು, ಇರಬೇಕು ಮೇಡಮ್, ಕಂಪಲ್ಸರಿ ಇರಬೇಕು. ಕೆಲ್ಸಕ್ಕೆ ಹೋದಾಗ ಈ ಏನು IT ಫೀಲ್ಡ್ ಮಕ್ಕಳು ಈ ಗ್ರೂಪ್ ಸೆಕ್ಸ್ ಅಂತಿದೆಯಲ್ಲ ಹೇಳೋದ್ನೆಲ್ಲ, ಆ ಗ್ರೂಪ್ ಸೆಕ್ಸ್ ಬಗ್ಗೆ ಎಲ್ಲರೂ ಅರಿವು ಮೂಡಿಸ್ಬೇಕು. ಆ ಥರ ಎಲ್ಲ ಮಾಡಬಾರ್ದು, ತುಂಬ ದೊಡ್ಡ ತಪ್ಪು ಅಂತ. ಸೊ ನನಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೂ ಆಗ್ತಿಲ್ಲ ಯಾವ ರೀತಿ ಅವರು ಮಾಡ್ಕೋತಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಇದನ್ನೆಲ್ಲ ಪೇರೆಂಟ್ಸ್ಗೆ ಯಾರು ಗೊತ್ತಾಗಲ್ಲ ಬಿಡಿ. ಮಕ್ಕಳು ಏನು ಅಂತಂದರೆ ಯಾವುದೇ ಮಗು ಆಗಲಿ ಪೇರೆಂಟ್ ಹತ್ರ ನಡ್ಕೊಳ್ಳೋ ರೀತಿನೇ ಬೇರೆ, ಅವ್ರ ಹೊರಗಡೆ ಇರೋ ರೀತಿನೇ ಬೇರೆ. ನಾನು ಯಾರೋ ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ಬೇಕಾದ್ರೆ ಹೇಳಿದ್ರು, ಸರ್ ಮಕ್ಕಳು ಎಲ್ಲ ಮಕ್ಕಳು ಅಂತೀರಿ, 8ನೇ ಕ್ಲಾಸು 9ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಅಂತೀರಿ. ಆ ಟೀಚರ್ ಹೇಳಿದ್ದು, ಆ್ಯಕ್ಚುಲಿ ನಮ್ಮ ಸ್ಕೂಲ್ ಪ್ರಿನ್ಸಿಪಲ್ ಹೇಳಿದ್ದು, ಮಕ್ಕಳು ಅಂತೀರಿ ಬಟ್ ಮಕ್ಕಳು ನಡ್ಕೊಳ್ಳೋ ರೀತಿನೇ ಬೇರೆ, ಪೇರೆಂಟ್ಸ್ ಕಡೆ ಮಕ್ಕಳು ನಡ್ಕೊಳ್ಳೋ ರೀತಿನೇ ಬೇರೆ, ಹೊರಗಡೆ ಇರೋ ನಡ್ಕೊಳ್ಳೋ ರೀತಿನೇ ಬೇರೆ ಮಕ್ಕಳದು ಅಂತಾರೆ. ನಾವೆಲ್ಲ ಹಾಗೆ ಬೆಳೆದವರು. ತಂದೆ ತಾಯಿ ಬಂದಾಗ ಅವ್ರ ಕಡೆ ನನ್ನ ಮಗ ಚಿನ್ನ ಅಪ್ಪ ಅನ್ನೋರು ನಮಗೆಲ್ಲ. ಆಚೆ ಹೋದ್ರೆ ಅಷ್ಟು ತರಲೆ ಮಾಡ್ಕೊಂಡೆ ಬೆಳೆದಿರೋರು. ಇವತ್ತಿನ ಮಕ್ಕಳು ಬೇರೆ ರೀತಿ ಮಾಡ್ತಿದ್ದಾರೆ. ಸರ್, ಇನ್ನೊಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ ಝೂಮ್ ನಲ್ಲಿ. ನಿರ್ದೇಶಕರು ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ ಶ್ರೀಮತಿ ಪದ್ಮಾ ಬಸವಂತಪ್ಪ ಅವರಿದ್ದಾರೆ. ನಮಸ್ತೆ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಆಡಿಯೋ ಅನ್ಮ್ಯೂಟ್ ಮಾಡಿ ಮೇಡಮ್. ಅದೇ ಕೇಳಿಸ್ತಾ ಇದೆ ತಾವು ಹೇಳೋದು. ಮೊದಲನೇದಾಗಿ ಈ ರೀತಿ ಒಂದು ರಿಪೋರ್ಟ್ ಬಂದಿದೆ ಕರ್ನಾಟಕದಲ್ಲಿ, ನಿಜಕ್ಕೂ ಆತಂಕಕಾರಿ ವಿಷಯ ಇದು. ಏನ್ ಹೇಳ್ತೀರಾ ಇದ್ರ ಬಗ್ಗೆ? ಐ ಆಮ್ ಸಾರಿ, ನಾನು ಈಗ ಜಾಯಿನ್ ಆಗಿರೋದು. ರಿಪೋರ್ಟ್ ಏನು ಅಂತ ತಾವು ಒಂದ್ ಸ್ವಲ್ಪ ಹೇಳ್ಬೇಕು. ಈ ಏಡ್ಸ್ ಇನ್ಫೆಕ್ಟೆಡ್ ಸೋಂಕಿತರ ಸಂಖ್ಯೆ ಏನಿರುತ್ತೆ ಅದರಲ್ಲಿ ನಮ್ಮ ರಾಜ್ಯ ದೇಶದಲ್ಲೇ 3ನೇ ಸ್ಥಾನದಲ್ಲಿದೆ. ಅದು ಕೂಡ ಈ 18ರಿಂದ 35 ವರ್ಷದೊಳಗೆ ಇರುವಂತವರು ಇದರಲ್ಲಿ ಜಾಸ್ತಿ. ಅದರಲ್ಲೂ 18ರಿಂದ 25 ವರ್ಷದೊಳಗಿನ 7,000 ಮಂದಿಗೆ ಏಡ್ಸ್ ಇರೋದು ಗೊತ್ತಾಗಿದೆ. ಹಾಗೆ ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಇದರಲ್ಲಿ ಎಷ್ಟೋ ಜನರಿಗೆ ತಮಗೆ ಏಡ್ಸ್ ಇದೆ ಅನ್ನೋದೇ ಗೊತ್ತಾಗಿಲ್ಲ ಅಥವಾ ಅವ್ರ ಗಮನಕ್ಕೆ ಬಂದಿಲ್ಲ. ಹೀಗಾಗಿ ಸರ್ಕಾರ ಒಂದು ಇನಿಷಿಯೇಟ್ನ ತಗೊಳ್ತಾ ಇದೆ. ಈ ಡಿಗ್ರಿ ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ಗಳಲ್ಲಿ ಈ ಏಡ್ಸ್ ಟೆಸ್ಟ್ ಕಡ್ಡಾಯ ಮಾಡೋಕೆ ಹೊರಟಿದೆ. ಸೊ ಈ ಬಗ್ಗೆ ಏನು ಹೇಳ್ತೀರಿ? ಇಲ್ಲಿ ಕೆಲವೊಂದು ಕ್ಲಾರಿಫಿಕೇಶನ್ ಜೊತೆಗೆ ನಾನು ಕೆಲವೊಂದು ವಿಷಯಗಳನ್ನ ಹೇಳ್ತೇನೆ. ನಮ್ಮ ರಾಜ್ಯ 3ನೇ ಸ್ಥಾನದಲ್ಲಿದೆ, ಕರೆಕ್ಟ್. ಬೇರೆ ಅಕ್ಕಪಕ್ಕದ ರಾಜ್ಯಕ್ಕೆ ಕಂಪೇರ್ ಮಾಡಿದಾಗೆ ನಮ್ಮಲ್ಲಿ ಬಹಳಷ್ಟು ಕೇಸಸ್ ಜನರಿಗೆ ಅವ್ರಿಗೆ ಅರಿವಿಲ್ಲದೆ ಇರೋಂಥದ್ದು. ಅಂದ್ರೆ 56,000 ನಮ್ಗೆ
ನಮ್ಮ ನ್ಯಾಷನಲ್ ಏಡ್ಸ್ ಕಂಟ್ರೋಲ್ ಆರ್ಗನೈಸೇಷನ್ ಇದೆ, ನ್ಯಾಕೋ ಅಂತ, ಅವರ ಒಂದು ವರದಿ ಪ್ರಕಾರ, ಒಂದು ಎಸ್ಟಿಮೇಶನ್ ಪ್ರಕಾರ ನಮ್ಮಲ್ಲಿ 56,000 ಜನರು HIV ಇದ್ದು ಅವರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಇಲ್ಲದೆ ಇರೋಂಥವ್ರು ಇದ್ದಾರೆ ಅಂತ. ಹಾ, ಸೊ ನಾವು ಅದನ್ನ ಅನಾಲಿಸಿಸ್ ಮಾಡಿ ಪ್ರೈವೇಟ್ ಅಲ್ಲಿ ಇರೋಂಥ ಡೇಟಾ ಕಲೆಕ್ಟ್ ಮಾಡಿದಾಗ ಒಂದು 18,000 ಜನ ಪ್ರೈವೇಟ್ ಅಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ದಾರೆ. ಸೊ ಅದನ್ನ ಮೈನಸ್ ಮಾಡಿ ನಾವು ಹೇಳೋದಾದ್ರೆ ನನಗೆ ಅಷ್ಟು ಕಮ್ಮಿ ಆಗುತ್ತೆ. ಬಟ್ ಅಷ್ಟು ಕೇಸಸ್ ಇಟ್ಸ್ ಅ ಹ್ಯೂಜ್ ನಂಬರ್, ಅದು ಚಿಕ್ಕ ನಂಬರ್ ಅಲ್ಲ. ಒಂದು 40,000 ನನಗೆ ಕೇಸಸ್ ಇದೆ, ನಾವು ಐಡೆಂಟಿಫೈ ಮಾಡ್ಬೇಕಾದಂಥದ್ದು ಇದೆ. ಆಮೇಲೆ ಕಾಲೇಜು ಮತ್ತೆ ಈ 25 ವರ್ಷ 18ರಿಂದ 25 ವರ್ಷದ ಒಳಗಿನ ಸ್ಟೂಡೆಂಟ್ಸ್ ಪಾಸಿಟಿವ್ ಬರ್ತಿರೋಂಥ ಕೇಸಸ್ನು ನಮ್ಮಲ್ಲಿ ಪತ್ತೆ ಆಗ್ತಾ ಇದೆ. ಆ ಕಾರಣಕ್ಕಾಗಿನೇ ನಾವು ಕಾಲೇಜ್ಗಳಲ್ಲಿ ರೆಡ್ ರಿಬ್ಬನ್ ಕ್ಲಬ್ ಅಂತ, ಏನು ರೆಡ್ ರಿಬ್ಬನ್ ಕ್ಲಬ್ ಕೆಲಸ RRC ಅಂತ ನಾವು ಹೇಳ್ತೀವಿ. ಎಲ್ಲಾ ಕಾಲೇಜ್, ಪ್ರೈವೇಟ್ ಇರ್ಬೋದು, ಗವರ್ಮೆಂಟ್ ಇರ್ಬೋದು, ಏಡೆಡ್ ಇರ್ಬೋದು, ಎಲ್ಲಾ ಕಾಲೇಜಲ್ಲೂ ಈ ರೆಡ್ ರಿಬ್ಬನ್ ಕ್ಲಬ್ಸ್ ಮಾಡಿ ಅಂತ ಹೇಳಿ ನಾವೆಲ್ಲರಿಗೂ ನಿರ್ದೇಶನಗಳನ್ನ ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಒಂದು ಸಹಯೋಗನೂ ಕೇಳ್ಕೊಂಡು ಅವ್ರ ಮೂಲಕನೂ ಲೆಟರ್ಸ್ ಎಲ್ಲ ಹಾಕಿ, ಆಮೇಲೆ 8 ತಿಂಗಳು ಒಂದು ಕಾರ್ಯಕ್ರಮ, ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಪ್ರತಿ ತಿಂಗಳು ಒಂದೊಂದು ಕಾರ್ಯಕ್ರಮ ಮಾಡಿ ಇದು ಜಾಗೃತಿ ಮೂಡ್ಸಕ್ಕಂತ ನಾವು ಮಾಡಿರೋಂಥದ್ದು. ಆಮೇಲೆ ನಮ್ದು ಬ್ರೇಕ್ ಫ್ರೀ ಆಪ್ ಇದೆ. ಬ್ರೇಕ್ ಫ್ರೀ ಆಪ್ ಅಲ್ಲಿ ಯಾರೇ ತಮ್ಮ ವಿಷಯ ತಿಳ್ಕೋಬೇಕು ಅಂತ ಆದ್ರೆ ಒಂದು 7 ಪ್ರಶ್ನೆಗಳು ಬರುತ್ತೆ. ಆ 7 ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಾಗ ಅವರು ರಿಸ್ಕ್ ಅಲ್ಲಿ ಇದಾರಾ ಇಲ್ಲ ಅನ್ನೋ ಅಂತ ಮಾಹಿತಿ ಸಿಗತ್ತೆ. ಸೊ ಆ ರಿಸ್ಕ್ ಅಸೆಸ್ಮೆಂಟ್ ಆದ್ಮೇಲೆ ಅವ್ರೇನಾದ್ರೂ ರಿಸ್ಕ್ ಅಲ್ಲಿ ಇದಾರೆ ಅಂತ ಉತ್ತರ ಬಂದ್ರೆ ಅವರು ಹತ್ರದ ಕೌನ್ಸಿಲರ್ಗೆ ಡೈರೆಕ್ಟ್ ಆಗಿ ಕೌನ್ಸಿಲರ್ಗೆ ಆನ್ಲೈನ್ ಮಾತಾಡ್ಬೋದು, ಇಲ್ಲ ಹತ್ರದ ನಮ್ಮ ICTC ಸೆಂಟರ್ ಅಂತ ಹೇಳ್ತೀವಿ, ಇಂಟಿಗ್ರೇಟೆಡ್ ಕೌನ್ಸಿಲಿಂಗ್ ಅಂಡ್ ಟೆಸ್ಟಿಂಗ್ ಸೆಂಟರ್ಸ್ ಅಂತ, ಅಲ್ಲಿ ಸೆಂಟರ್ ಅಲ್ಲಿ ಹೋಗಿ ತಮ್ಮ HIV ಪರೀಕ್ಷೆ ಮಾಡಿಸ್ಬೋದು. 3 ವಿಧದ ಪರೀಕ್ಷೆಗಳಾಗತ್ತೆ. 3 ವಿಧದ ಪರೀಕ್ಷೆ ಆದ್ಮೇಲೆ ನಾವು ಅವ್ರು ಕನ್ಫರ್ಮ್ಡ್ HIV ಪಾಸಿಟಿವ್ ಹೌದೋ ಅಲ್ಲೋ ಅನ್ನೋಂಥದ್ದನ್ನ ತಿಳಿಸ್ತೀವಿ. ಆಮೇಲೆ ಈ ಎಲ್ಲಾ ಟೆಸ್ಟ್ಗಳು ಫ್ರೀ ಆಗಿದೆ, ಯಾರ ಹತ್ರನೂ ಯಾವುದೇ ತರದ ದುಡ್ಡು ಅವ್ರು ಕೊಡೋ ಹಾಗಿಲ್ಲ. ಆಮೇಲೆ ಟೆಸ್ಟ್ ಮಾಡೋ ಮೊದಲು ನಾವು ಕನ್ಸೆಂಟ್ ತಗೊಂಡೇ ಮಾಡ್ತೀವಿ. ಸೊ ಕಾಲೇಜ್ಗಳಲ್ಲಿ ಏನ್ ಮಾಡ್ತಾ ಇದೀವಿ, ನಮ್ಮ RRC ಕ್ಲಬ್ ಆಗಿರೋದು. ಆಮೇಲೆ ಇನ್ನೊಂದು ಮ್ಯಾಸ್ಕಾಟ್ ಡ್ರೈವ್ ಅಂತ ಮಾಡಿದೀವಿ. KSAPSಗೆ ಒಂದು ಮ್ಯಾಸ್ಕಾಟ್ ಕೊಡಿ ಅಂತ ಹೇಳಿ ನಾವು 24ನೇ ತಾರೀಕಿಂದ ಶುರು ಮಾಡ್ಕೊಂಡಿದೀವಿ. 15 ಆಗಸ್ಟ್ ವರ್ಗುನು ಈ ಕಾರ್ಯಕ್ರಮ ನಡೆಯುತ್ತೆ. ಎಲ್ಲಾ ಕಾಲೇಜಲ್ಲಿ ಇರುವಂತ ಎಲ್ಲಾ ಮಕ್ಕಳು 16 ವರ್ಷದ ಮೇಲ್ಪಟ್ಟವರು ಈ ಮ್ಯಾಸ್ಕಾಟ್ನ ನಮ್ಗೆ ಮಾಡಿ ಕೊಡ್ಬೇಕು. ಆ ಕೊಟ್ಟಿರೋ ಅಂತ ಗಳಲ್ಲಿ ಒಂದು ಬೆಸ್ಟ್ ಮ್ಯಾಸ್ಕಾಟ್ನ ಚಾಯ್ಸ್ ಮಾಡಿ ಅದನ್ನ ನಾವು ಅಳವಡಿಕೆ ಮಾಡ್ಕೋತೀವಿ. ನಮ್ಮ ಯಾವುದೇ IEC ಪ್ರಚಾರಕ್ಕಾಗ್ಲಿ ನಾವು ಆ ಮ್ಯಾಸ್ಕಾಟ್ನೇ ಬಳಸ್ತೀವಿ. ಆಮೇಲೆ ಬೆಸ್ಟ್ ಮ್ಯಾಸ್ಕಾಟ್ ಕೊಟ್ಟವ್ರಿಗೆ ನಾವು 25,000 ಒಂದು ಅವಾರ್ಡ್ ಕೊಡುವಂಥದ್ದನ್ನು ನಾವು ಇಟ್ಕೊಂಡಿದೀವಿ. ಇದೆಲ್ಲದರದ ಉದ್ದೇಶ ಅರಿವು ಮೂಡಿಸೋಂಥದ್ದು. ಜನರು ಒಂದು ಮ್ಯಾಸ್ಕಾಟ್ ಮಾಡಬೇಕು ಅಂದ್ರೆ ಏನು, HIV ಅಂದ್ರೆ ಏನು, ಈ KSAPS ಅಂದ್ರೆ ಏನು, ಏನ್ ಮಾಡುತ್ತೆ ಈ ಸಂಸ್ಥೆ ಅನ್ನೋ ವಿಷಯಗಳನ್ನ ತಿಳ್ಕೊಂಡು ಅದನ್ನ ಮಾಡೋದ್ರಿಂದ ಅವರು ಒಂದು ಅರಿವು ಮೂಡ್ಸಕ್ ಒಂದು ದಾರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನ ನಾವು ಮಾಡ್ತಾ ಇದ್ದೀವಿ. ಸೊ ಎಲ್ಲಾ ಕಾಲೇಜಸ್ ಅಲ್ಲಿನೂ ನಾವು ಒಂದು ಗ್ರೂಪ್ ಮಾಡ್ಕೊಂಡು ಅವ್ರಿಗೆಲ್ಲಾ ಮಾಹಿತಿಗಳನ್ನ ಕೊಟ್ಟಿದ್ದೀವಿ. ಈಗ ಶುರು ಆಗಿದೆ. ಆಮೇಲೆ ಕಾಲೇಜಲ್ಲಿ ಕಂಪಲ್ಸರಿ ಟೆಸ್ಟಿಂಗ್ ಅಂತ ಎಲ್ಲೂ ಇಲ್ಲ. ನಾವು HIV ಟೆಸ್ಟಿಂಗ್ನ ಕಂಪಲ್ಸರಿ ಅಂತ ಮಾಡಕ್ಕೆ ಅವಕಾಶ ಇಲ್ಲ. ನಮ್ಗೆ HIV ಪ್ರಿವೆನ್ಷನ್ ಬಗ್ಗೆ ಒಂದು ಆಕ್ಟ್ ಇದೆ. ಆಕ್ಟ್ ಕ್ಲಿಯರ್ ಆಗಿ ಹೇಳುತ್ತೆ, ಒಪ್ಪಿಗೆ ಮೇರೆಗೆ ಮಾತ್ರ ನಾವು ಟೆಸ್ಟ್ ಮಾಡಕ್ ಅವಕಾಶ. ಯಾರಿಗಾದ್ರೂ HIV ಬಗ್ಗೆ ಡೌಟ್ ಇದೆ, ನನಗೆ HIV ಸೋಂಕು ಏನಾದ್ರೂ ತಾಗಿದ್ಯಾ ಅಂತ ಏನೋ ಡೌಟ್ ಬಂದ್ರೆ ಅವರು ನಮ್ಮ ಹತ್ರ ಬಂದಾಗ ನಾವು ಕನ್ಸೆಂಟ್ ಫಾರ್ಮ್ ಕೊಟ್ಟು ಹೌದು ಒಪ್ಪಿಗೆ ಕೊಡ್ಬೇಕು. ಒಪ್ಪಿಗೆ ಕೊಟ್ಟು ಅವರು ಟೆಸ್ಟಿಗೆ ಒಪ್ಪಿದಾಗ ಮಾತ್ರ ನಾವು ಟೆಸ್ಟ್ ಮಾಡ್ತೀವಿ. ಸೊ ಕಂಪಲ್ಸರಿಯಾಗಿ ಮಾಡಿ ಅಂತ ನಾವು ಇಲ್ಲೂ ಮಾಡಬರಲ್ಲ. ಆಮೇಲೆ ಎಲ್ಲಾ ಕಾಲೇಜಲ್ಲಿ ಪ್ರಚಾರ ಕೊಡ್ತಾ ಇದೀವಿ. ನಮ್ಮ ಹಾಸ್ಟೆಲ್ಸ್ ಅಲ್ಲೆಲ್ಲ ನಾವು ಇದನ್ನ ಪ್ರಚಾರ ಕೊಡ್ತಾ ಇದೀವಿ. ಆಮೇಲೆ ಟೆಸ್ಟ್ ಮಾಡಿ ಅಂತ ಏನಾದ್ರೂ ರಿಕ್ವೆಸ್ಟ್ ಬಂದ್ರೆ
ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್ ಅಂತ ಮಾಡ್ತೀವಿ. ಸೊ ಅಲ್ಲಿ BP, ಶುಗರ್, ಹೆಪಟೈಟಿಸ್ B, ಹೆಪಟೈಟಿಸ್ C, ಅದರೊಂದಿಗೆ ನಾವು ಕಿಟ್ ಅಂತ ನಮ್ಮಲ್ಲಿ 2 ವಿಷಯ, HIV ಮತ್ತೆ ಸಿಫಿಲಿಸ್ ಟೆಸ್ಟ್ ಮಾಡಂತ ಕಿಟ್ಸ್ ಇದೆ. ಅದನ್ನ ಸ್ಕ್ರೀನಿಂಗ್ ಟೆಸ್ಟಿಗೆ ಅಂತ ಬಳಸೋಂಥದ್ದು. ಸ್ಕ್ರೀನಿಂಗ್ ಮಾಡಿ ಆಮೇಲೆ ಅಲ್ಲಿ ಏನಾದ್ರೂ ಪಾಸಿಟಿವ್ ಅಂತ ಬಂದ್ರೆ ನಮ್ಮ ICTC ಅಲ್ಲಿ ಕನ್ಫರ್ಮೇಟರಿ ಟೆಸ್ಟ್ 3 ಟೆಸ್ಟ್ ಮಾಡಿ ಕನ್ಫರ್ಮೇಟರಿ ಟೆಸ್ಟ್ ಮಾಡಿ ಆಮೇಲೆ ನಮ್ಮಲ್ಲಿ ಆಂಟಿ ರಿಟ್ರೋವೈರಲ್ ಥೆರಪಿ ಸೆಂಟರ್ಸ್ ಅಂತ ಇದೆ, ART ಸೆಂಟರ್ ಅಂತೀವಿ. ಆ ಸೆಂಟರ್ ಅಲ್ಲಿ ಬಂದು ಅವರು ಔಷಧಿನ ಪಡಿಬಹುದು. ದಿನ 1 ಮಾತ್ರೆ ತಗೊಳೋದಿರುತ್ತೆ. ಮೊದ್ಲೆಲ್ಲ ಹಳೆ ನಮ್ದೇನು ಮೆಡಿಸಿನ್ ರೆಜಿಮ್ ಇತ್ತು, ಅದರಲ್ಲಿ ಹೆಲ್ತ್ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅಂತ ಬಹಳಷ್ಟು ಜನ ನಿಲ್ಸಿದಂತವ್ರು ಇದ್ದಾರೆ. ಅವ್ರನ್ನೆಲ್ಲ ಕರೆತಂದು ಮತ್ತೆ ಈಗ ಬರಂತವ್ರಿಗೂ ಐಡೆಂಟಿಫೈ 1 ಮಾತ್ರೆ ದಿನ 1 ಮಾತ್ರೆ ತಗೋಬೇಕು. ವೈರಲ್ ಲೋಡ್ಸ್ ಸಾಧ್ಯ ಆಗತ್ತೆ. ಆಮೇಲೆ ನಾರ್ಮಲ್ ಲೈಫ್ ಲೀಡ್ ಮಾಡಕ್ಕೆ ಅವ್ರಿಗೆ ಅನುಕೂಲ ಆಗುತ್ತೆ. ಸೊ ಇದೆಲ್ಲ ಟೆಸ್ಟಿಂಗ್ ಇರ್ಬೋದು, ಟ್ರೀಟ್ಮೆಂಟ್ ಇರ್ಬೋದು, ಎಲ್ಲ ಉಚಿತವಾಗಿ ನಾವು ಕೊಡ್ತಾ ಇದ್ದೀವಿ. ಜೊತೆಗೆ ಮೇಡಮ್ ನಮ್ಮ ಜೊತೆ ಪ್ಯಾನಲಿಸ್ಟ್ ಕೂಡ ಇದ್ದಾರೆ. ನೀವು ಕೂಡ ಏನಾದರೂ ಕ್ವೆಶನ್ಸ್ ಇದ್ರೆ ನೀವು ಕೇಳ್ಬೋದು ಮೇಡಮ್ನ. ಹಾಗೆ ಮೇಡಮ್, ಈಗ ಜಾಗೃತಿಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಈ ಏಡ್ಸ್ ವಿಚಾರವಾಗಿ. ಸೊ ಯಾವೆಲ್ಲ ಕಾರ್ಯಕ್ರಮಗಳನ್ನ ನೀವು ಯೋಜನೆ ಮಾಡಿದ್ದೀರಾ ಅಂತ? ಹೌದು, ನಾವೀಗ ಫಸ್ಟ್ 95 ಕಮಿಟಿ ಅಂತ ಅಂದ್ರೆ ನಾವು ಮಾಸ್ ಅಂತ ಒಂದು ಕಾರ್ಯಕ್ರಮ, ಮೊಬಿಲೈಸೇಷನ್ ಫಾರ್ ಏಡ್ಸ್ ಸುರಕ್ಷಾ ಅಂತ ಹೇಳಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. 95, 95, 99 ಅಂತ ಒಂದು ಟಾರ್ಗೆಟ್. ಫಸ್ಟ್ 95 ಏನು ಅಂದ್ರೆ ಯಾರ್ಯಾರು HIV ಪಾಸಿಟಿವ್ ಇದ್ದಾರೆ ಅವ್ರಿಗೆ ತಮ್ಮ ಪಾಸಿಟಿವ್ ಇರೋದ್ರ ಬಗ್ಗೆ ಮಾಹಿತಿ ಇರಬೇಕು. ಅದು ಫಸ್ಟ್ 95 ಅಂದ್ರೆ 95% ನಮ್ಮ ಕರ್ನಾಟಕದಲ್ಲಿರೋಂಥ ಜನರಿಗೆ ಪಾಸಿಟಿವ್ ಇರೋರಿಗೆ ಅವ್ರು ಪಾಸಿಟಿವ್ ಇದ್ದಾರೆ ಅಂತ ಗೊತ್ತಿರಬೇಕು. ಎರಡನೇ 95, ಸೆಕೆಂಡ್ 95 ಅದು ಏನಂದ್ರೆ ಪಾಸಿಟಿವ್ ಇರೋರು ಎಲ್ಲಾರು ಟ್ರೀಟ್ಮೆಂಟ್ ಮೇಲೆ ಇರಬೇಕು, ART ಸೆಂಟರ್ಗೆ ಲಿಂಕ್ ಆಗಿರ್ಬೇಕು, ದಿನ ಮಾತ್ರೆ ತಗೋತಾ ಇರಬೇಕು. ಮೂರನೇದು 99 ಅಂತ. ಸೊ ಈ 95% ಯಾರು ಟ್ರೀಟ್ಮೆಂಟ್ ಮೇಲೆ ಇರ್ತಾರೆ ಅವರು 99 ಜನದಷ್ಟು ಅವರು ವೈರಲಿ ಸಪ್ರೆಸ್ಡ್ ಇರಬೇಕು, ವೈರಲ್ ಲೋಡ್ ಅವರಲ್ಲಿ ಕಮ್ಮಿ ಇರಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಾ ಇದೀವಿ. ಅದೇ ಉದ್ದೇಶದಲ್ಲಿ ಫಸ್ಟ್ 95 ಕಮಿಟಿ ಎಲ್ಲ ಡಿಪಾರ್ಟ್ಮೆಂಟ್ ಹಿಡಿದು ಲೇಬರ್ ಡಿಪಾರ್ಟ್ಮೆಂಟ್, ಹಾಸ್ಟೆಲ್ಸ್ ನಡೆಯುವಂತ ಸೋಷಿಯಲ್ ವೆಲ್ಫೇರ್ ಇರ್ಬೋದು ಆ ಡಿಪಾರ್ಟ್ಮೆಂಟ್, ಆಮೇಲೆ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ಸ್, ಸೊ ಈ ರೀತಿ ಬೇರೆ ಬೇರೆ, ಈಗ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್, ಈ ತರ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಅಲ್ಲೂ ಜಾಗೃತಿ ಫಸ್ಟ್ ಮೂಡಿಸುವಂಥದ್ದು. ನಮ್ಮ ಬ್ರೇಕ್ ಫ್ರೀ ಆಪ್ ನ ಎಲ್ಲರಿಗೂ ಕೊಟ್ಟು QR ಕೋಡ್ ರೀತಿಯಲ್ಲಿ ಅದನ್ನ ನಾವು ಕೊಡ್ತಾ ಇದೀವಿ. ಅದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸುವಂಥದ್ದು ಮೊದಲು. ಆಮೇಲೆ ಆ QR ಕೋಡ್ ಸ್ಕ್ಯಾನ್ ಮಾಡಿದಾಗ ಯಾರಿಗಾದ್ರೂ ರಿಸ್ಕ್ ಅನ್ಸಿದಾಗ ಅವ್ರಿಲ್ಲ ನಮ್ಮಲ್ಲಿ ಒಂದು ಕ್ಯಾಂಪ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದ್ರೆ ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್, ಬರೀ HIV ಟೆಸ್ಟ್ ಅಂತ ನಾವು ಹೋಗಲ್ಲ, ಯಾಕಂದ್ರೆ ಜನ ಮುಂದೆ ಬಂದು ಟೆಸ್ಟ್ ಮಾಡಿಸಲ್ಲ. ಸೊ ಇಂಟಿಗ್ರೇಟೆಡ್ ಹೆಲ್ತ್ ಕ್ಯಾಂಪ್ ಅಂತ ಮಾಡಿ ಈ ಬೇರೆ ಬೇರೆ ಕಾಯಿಲೆಗಳಿಗೆ ಟೆಸ್ಟ್ ಮಾಡಿಕೊಂಡು ಆಮೇಲೆ HIV ಬಗ್ಗೆನೂ ಅವ್ರಿಗೆ ಡೌಟ್ ಇದೆ ಇಲ್ಲ ನಾವು ಮಾತಾಡಿದಾಗ ಅವ್ರು ಏನಾದ್ರೂ ಡೌಟ್ಫುಲ್ ಆಗಿ ಉತ್ತರ ಕೊಟ್ರೆ ಕೌನ್ಸಿಲಿಂಗ್ ಮಾಡಿ ಅವ್ರನ್ನೂ ಟೆಸ್ಟ್ ಮಾಡ್ತೀವಿ. ಸೊ ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದೀವಿ. ಆಮೇಲೆ NASSCOM ಮೂಲಕ ಎಲ್ಲಾ ಸಾಫ್ಟ್ವೇರ್ ಕಂಪ್ನೀಸ್ಗೂ ನಾವು ಈ QR ಕೋಡ್ನ ಕಳಿಸ್ಕೊಟ್ಟಿದೀವಿ. ಅದನ್ನ ಸ್ಕ್ಯಾನ್ ಮಾಡಿ ಹೈಯೆಸ್ಟ್ ಇನ್ ಕಂಟ್ರಿ 60% ಬೇರೆ ಯಾವ ರಾಜ್ಯದಲ್ಲೂ ಇಷ್ಟು QR ಕೋಡ್ನ ಸ್ಕ್ಯಾನ್ ಮಾಡಿಲ್ಲ. ಜನ ತಮ್ಮ ವಿಷಯಗಳನ್ನ ತಿಳ್ಕೊಳ್ತಾ ಇದ್ದಾರೆ, QR ಕೋಡ್ ಸ್ಕ್ಯಾನ್ ಮಾಡಿ ತಮ್ಮ ಸ್ಟೇಟಸ್ ನ ತಿಳ್ಕೊತಾ ಇದ್ದಾರೆ. ಆಮೇಲೆ ತಿಳ್ಕೊಂಡ್ಮೇಲೆ ಅವ್ರು ನಮ್ಮಲ್ಲೇನೆ ಬಂದು ಟ್ರೀಟ್ಮೆಂಟ್ ತಗೊಳ್ಳಿ ಅಂತಲ್ಲ, ಬೇಕಾದ್ರೆ ಪ್ರೈವೇಟ್ ಸೆಕ್ಟರ್ ಅಲ್ಲಿ ಹೋಗಿನೂ ಅವ್ರು ಟ್ರೀಟ್ಮೆಂಟ್ ತಗೋಬೇಕು. ಯಾಕಂದ್ರೆ ನಾವು ಪ್ರೈವೇಟ್ ಸೆಕ್ಟರ್ ಅಲ್ಲಿ ತಗೊಂಡ್ರು ನಾವು ನಂಬರ್ಸ್ ತಗೋತೀವಿ, ಅವರ ಡೀಟೇಲ್ಸ್ ಏನೋ ಮಾಹಿತಿ ನಾವೇನು ಕಲೆಕ್ಟ್ ಮಾಡಲ್ಲ. ಬಟ್ ಜನ ಟ್ರೀಟ್ಮೆಂಟ್ ಮೇಲೆ ಇದ್ರೆ ಅವ್ರಿಗೂ ಒಳ್ಳೇದು, ಅವ್ರು ಬರೋ ಅಂತ ಏನು ಸೆಕ್ಷುವಲ್ ಪಾರ್ಟ್ನರ್ಸ್ ಇರ್ತಾರೆ ಅವ್ರಿಗೂ ಒಳ್ಳೇದು ಅನ್ನೋ ಕಾರಣಕ್ಕೆ ನಾನು ಅದೊಂದು ರಿಕ್ವೆಸ್ಟ್ ನಿಮ್ ಮೂಲಕ ಮಾಡ್ತೀನಿ. ಯಾರೇ QR ಕೋಡ್ ಸ್ಕ್ಯಾನ್ ಮಾಡಿ ರಿಸ್ಕ್ ಅಲ್ಲಿ ಇದ್ದೀರಿ ಅನ್ಸಿದ್ರೆ ಇಮಿಡಿಯೇಟ್ ಆಗಿ ಹೋಗಿ ನೀವು ಯಾವುದೇ ಹಾಸ್ಪಿಟಲ್, ಗವರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು, ಹೋಗಿ ಟ್ರೀಟ್ಮೆಂಟ್ ತಗೋಬಹುದು. ಗೌಪ್ಯತೆ ಮೇಂಟೈನ್ ಆಗೇ ಆಗುತ್ತೆ, ಬಿಕಾಸ್ ಅದಕ್ಕಾಗಿ ಒಂದು ಆಕ್ಟ್ ಇದೆ. ಗೌಪ್ಯತೆ ಎಲ್ಲಾದ್ರೂ ಬಿಟ್ಕೊಟ್ರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಆಗುತ್ತೆ, ಮತ್ತೆ ಜೈಲ್ ಆಗೋಂತ ಅವಕಾಶಗಳು ಇದೆ. ಇದ್ರ ಬಗ್ಗೆ ಒಂಬುಡ್ಸ್ಮನ್ ಅಂತ ಒಬ್ರು
IAS ಆಫೀಸರು ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ದಾರೆ. ಕಂಪ್ಲೇಂಟ್ಸ್ ಬಂದಿದ್ದನ್ನ ಅವರು ಟ್ಯಾಕಲ್ ಮಾಡ್ತಾ ಇದ್ದಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್ ಪದ್ಮಾ ಮೇಡಮ್, ಸಾಕಷ್ಟು ಮಾಹಿತಿಯನ್ನ ನಮ್ಮ ಜೀ ಕನ್ನಡ ನ್ಯೂಸ್ ಜೊತೆ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಎಲ್ರಿಗೂ ನಮ್ಮ ಸ್ಟುಡಿಯೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್, ಒಟ್ಟಾರೆ ಈ ವರದಿ ನೋಡಿದ್ರೆ ನಿಜಕ್ಕೂ ಆತಂಕ ಆಗುತ್ತೆ. HIV ಬಗ್ಗೆ ಶಾಲಾ ಮಟ್ಟದಿಂದಲೇ ಜಾಗೃತಿ ಮೂಡಿಸೋದು ನಿಜಕ್ಕೂ ಅತ್ಯಂತ ಅವಶ್ಯಕ. ಯಾಕಂದ್ರೆ ಸಣ್ಣ ವಯಸ್ಸಿಗೆ ಈ ರೀತಿ ಮಾರಕ ಕಾಯಿಲೆಗೆ ಸಿಲುಕೋದು ನಿಜಕ್ಕೂ ದುರಂತ. ಹಾಗೆ HIV ರೋಗಿಗಳನ್ನ ಸಮಾಜ ದೂರ ಇಡಬಾರ್ದು. ಅವರ ಪೇರೆಂಟ್ಸ್ ಆಗಿರ್ಬೋದು, ಫ್ರೆಂಡ್ಸ್, ಸೊಸೈಟಿ ಎಲ್ಲರೂ ಅವರನ್ನ ಸಹಜವಾಗಿಯೇ ನೋಡಬೇಕು, ಮಾನಸಿಕ ಬೆಂಬಲ ನೀಡಬೇಕು. ಆದಷ್ಟು ಬೇಗ ನಮ್ಮ ರಾಜ್ಯ ಏಡ್ಸ್ ಮುಕ್ತವಾಗಲಿ ಅಂತ ಆಶಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.